ಹರೇ ಕೃಷ್ಣ ಪ್ರಭು. ನಾವು ತಾಮಸ ಒಂದ್ ಗುಣದಲ್ಲಿ ನಿಮಿಷ. ಏನೇ ಮಾಡಿದ್ರು ಅದು ಅಪರಿಪೂರ್ಣ ಅಲ್ಲ. ಯಮುನೆ ಮಹಾಪಾವನ್ಯ ಮಾತಾಜಿ, ಒಂದ್ ನಿಮಿಷ. ನೀವೇನು ಓಕೆ ಮಾತಾಡ್ಬೇಡಿ. ನೀವು ಬುಕ್ಕಲ್ಲಿ ಬರೆದಿಟ್ಕೊಂಡಿರ್ತೀರಿ. ನೀವು ಒಳ್ಳೆ ಭಕ್ತರು ಎಲ್ಲ ಹೇಳ್ತೀರಿ. ನೀವು ನನ್ಗೆ ಆ ಥರದ್ದು ಬೇಡ ಆಕ್ಚುಲಿ. ನೀವು ಇಟ್ಕೊಂಡು ನಿಮ್ಗೆ ಓದ್ಕೋತೀರಿ, ತುಂಬಾ ಸಂತೋಷ. ಯಾರ ಮನಸ್ಸಲ್ಲಿ ಏನ್ ನಾಟಿದೆ ಅಂತ ಒಂದು ಪರೀಕ್ಷೆ ಅಂತ ಕೇಳ್ಬೇಕಿತ್ತು ಮಾತಾಜಿ, ಅಷ್ಟೇನೆ. ಹರೇ ಯಾರಾದ್ರೂ ಕೃಷ್ಣ ಹೇಳಿ. ಪ್ರಭು. ಹೇಳ ನೀವು ಪ್ರಭುಜಿ. ಹೇಳ್ರಿ, ಒಂದ್ ನಿಮಿಷ ತಡೀರಿ. ನೀವು ಹೇಳ್ತೀರಿ, ಮತ್ತೆ ಯಾರಾದ್ರೂ ಹೇಳೋರಿದ್ರೆ ದಯವಿಟ್ಟು ಮುಂದೆ ಬನ್ನಿ. ಅದು ಹಿಂಗೆ ಅಂದ್ರೆ ಯಾರು ಬರೆದಿಟ್ಕೊಂಡಿರ್ತಾರಲ್ವಾ, ಅದು ಬೇಡ ಆಕ್ಚುಲಿ. ಏನು ಮನಸ್ಸಿಗೆ ನಾಟಿ ಜ್ಞಾಪಕ ಶಕ್ತಿಯಲ್ಲಿ ಉಳಿದಿರುತ್ತಲ್ವಾ, ಅದ್ ಬೇಕು ಅಂತ ಅಷ್ಟೇ. ಏನಾದ್ರು ಇದೆಯಾ? ಏನಾದ್ರು ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ನಾವು ಮಾತಾಜಿ. ತಾಮಸ ಗುಣದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ, ಮತ್ತು ಆ ತಪ್ಪು ಮಾಡಿದ್ರುನು ಅದು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಪ್ರಭು. ಓಕೆ ಓಕೆ ಮ- ಓಕೆ. ಮತ್ತೆ ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ? ಏನಾದ್ರೂ ವಿಶೇಷವಾಗಿ ಹರೇ ಕಲ್ತ್ಕೊಂಡ್ವಿ ಅಂತ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಾ, ನಾವು ನಿನ್ನೆ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮಲ್ಲಿ 4 ದೋಷಗಳಿರ್ತವೆ. ಅಂದ್ರೆ ಮೊದಲನೇದಾಗಿ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಅಂತ ಹೇಳ್ತೇವೆ. ಅಂದ್ರೆ ಹೇಗೆ ಅಂದ್ರೆ ನಮ್ಮ ಇಂದ್ರಿಯಗಳು ಅದು ನಾವು ಈಗ ಯಾವುದೇ ಒಂದು ವಸ್ತುವನ್ನು ನೋಡಿದ್ರೆ ಅದು ಪರಿಪೂರ್ಣವಾಗಿ ನೋಡಿರುವುದಿಲ್ಲ. ಸೊ ಅದರಿಂದ ನಾವು ಏನ್ ಮಾಡ್ತೇವೆ, ಅದು ಆ ಇಂದ್ರಿಯಗಳಿಂದಾಗಿ ನಾವು ತಪ್ಪು ಮಾಡ್ತೇವೆ. ಅದರಿಂದ ತಪ್ಪು ಮಾಡಿದಾಗ ಮತ್ತೆ ಪುನಃ ನಾವು ಅದನ್ನು ತಪ್ಪು ಮಾಡಿದ ನಂತರ ಅದನ್ನು ನಾವು ತಪ್ಪಿಸಿ, ಈ ತಪ್ಪನ್ನು ನಾವು ತಿದ್ದಲು ಪ್ರಯತ್ನ ಮಾಡುದಿಲ್ಲ, ಅದನ್ನು ತಪ್ಪಿಸ್ಲಿಕ್ಕೆ ನೋಡ್ತೀವಿ. ಅಂದ್ರೆ ನಾವು ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಆಗ ಏನಾಗುತ್ತೆ, ನಾವು ಆ ಮೋಸ ಮಾಡುವ ಪ್ರವೃತ್ತಿ ಬಂದಾಗ ನಾವು ಅದು ಮಾಯೆಗೆ ಒಳಗಾಗುದಂತೇಳಿ ನಿನ್ನೆ ನೋಡಿದ್ವಿ. ಹಾಗಾಗಿ ನಾವು ಈ ರೀತಿಯಾಗಿ ನಾವು ಮಾಯದ ಬಲೆಗೆ ಒಳಗಾಗ್ತೀವಿ. ಮತ್ತೆ ನಮ್ಮ ಈ ಒಂದು ಅಹಂಕಾರವನ್ನು ತುಂಬುವುದು ರುದ್ರದೇವರಂತ ಒಂದು ನಾವು ಈ ತಿಳ್ಕೊಂಡ್ವಿ ಅಂಶ ಪ್ರಭು. ಯಾರಾದ್ರೂ ಹೇಳ್ತಿರೇನೋ, ಹೇಳಲ್ವೇನೋ, ಎಲ್ಲಿ ಹೇಳಲ್ವೇನೋ ಅಂತ ಮತ್ತೆ. ಓಕೆ, ಹೇಳಿ ಮಾತಾಜಿ, ಅದೇ ವಿಷಯವಾಗಿ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಹಾ, ಭಗವ ಮತ್ ಹೇಳಿ ಹೇಳ್ಬೋದು ಪ್ರಭುಜಿ. ಹೇಳಿ ಹೇಳಿ. ಹಾ, ಹಾಗೆ ಇದು ಅಹಂಕಾರವನ್ನು ತುಂಬುವುದು ರುದ್ರದೇವರಂತ ಹೇಳಿ ತಿಳ್ಕೊಂಡ್ವಿ. ಮತ್ತೆ ಈ ಒಂದು ಈ ಒಂದು ಒಂದು ಗೋಲೋಕ ಚಾರ್ಟ್ ನ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಅಂದ್ರೆ ಅಲ್ಲಿ ಭೌತಿಕ ಒಂದು ನೀಲಿ ಬಣ್ಣದ ಅದು ಭೌತಿಕ ಪ್ರಪಂಚ ಅಂತೇಳಿ. ಸೊ ಅದನ್ನು ಆ ಅದು ದುರ್ಗಾದೇವಿ, ಆ ದುರ್ಗಾದೇವಿ ಧಾಮ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಮತ್ತೆ ಈ ಕಾರಣದಕ ಶಾಯಿ ವಿಷ್ಣು ಅಲ್ಲಿ ಆ ಒಂದು ಗೋಲಕ ಚಾಟಲ್ಲಿ ಕಾರಣದಕ ಶಾಯಿ ವಿಷ್ಣು ಫಸ್ಟಿಗೆ ಅದು ಆ, ಆಮ್, ಇದು ರಮಾದೇವಿಯ ಮೇಲೆ ಅವರು ಕಣ್ಣೋಟ ಹಾಯಿಸ್ತಾರೆ. ರಾಮಾದೇವಿ ಮತ್ತೆ ಆ ರಮಾದೇವಿ ವಿಸ್ತರಣೆಗೊಂಡು ದುರ್ಗಾದೇವಿ ಅಂತೇಳಿ ನಾವು ಅದು ವಿಸ್ತರಣೆಗೊಂಡು ದುರ್ಗಾದೇವಿ ಅಂದ್ರೆ ಮಾಯಾದೇವಿ. ಅದು ಮಾಯಾದೇವಿಯೇ ನಮ್ಮ ಈ ಭೌತಿಕ ಲೋಕವನ್ನು ಇದು ಹತೋಟಿಯಲ್ಲಿ ಅಂತ ತಿಳ್ಕೊಂಡ್ವಿ ಪ್ರಭುಜಿ. ಹೌದು ಹೌದು. ಮತ್ತೆ ಭಗವಂತನ ಲೋಕದಲ್ಲಿ ಬೆಳಕು ಇರುತ್ತೆ, ಕತ್ಲು ಇರಲ್ಲ. ಬ್ರಹ್ಮಾಂಡವನ್ನೇ ಸೃಷ್ಟಿಸ್ತಾನೆ ಅಂತ ಹೇಳಿದ್ದಾರೆ ಪ್ರಭು. ಹೌದು. Very good. ಮತ್ತೆ ಹರೇ ಮತ್ತೆ ಕೃಷ್ಣ ಯಾರಾದ್ರೂ ಏನಾದ್ರು ಕೊಡಕ್ ಪ್ರಯತ್ನ ಪಡ್ತೀರಾ? ಕೃಷ್ಣ ದಂಡೋತ್ ಪ್ರಣಾಮ. ಪ್ರಭುಜಿ. ಹರೇ ಕೃಷ್ಣ. ಆ, ಕೃಷ್ಣ ಇದ್ದ ಕಡೆ ಮಾಯೆಗೆ ಅಧಿಕಾರ ಇಲ್ಲದನ್ನೋದು ನಿನ್ನೆ ಕ್ಲಾಸಲ್ಲಿ ವೆರಿ ಗೊತ್ತಾಯ್ತು ಗುಡ್. ಪ್ರಭುಜಿ. ಈ ಅಂಶ ನನಗೆ ಬೇಕಿತ್ತು. ಎಲ್ಲಿ ಕೃಷ್ಣ ಇರ್ತಾನೋ, ಎಲ್ಲಿ ಕೃಷ್ಣ ಸೂರ್ಯ ಸಮ, ಕೃಷ್ಣ ಇರೋ ಕಡೆ ಮಾಯೆಗೆ ಅಧಿಕಾರ ಇರೋದಿಲ್ಲ ಅಂತೇಳಿ. ಅದೇ ತರ ನಾವಿರೋದು ಮಾಯಾ ಲೋಕದಲ್ಲೂ ನೋಡಿ. ಇಲ್ಲಿ ಹೇಳ್ತಿರೋಂಗೆ ನೋಡಿ, ಪ್ರಕೃತಿ ಗುಣಗಳ ಸಂಘ, ಮಿಥ್ಯಹಂಕಾರ ನೋಡಿ, ಇವೆಲ್ಲ ಇರ್ತವೆ. ಆದ್ರೆ ಎಲ್ಲಿ ಕೃಷ್ಣ ಪ್ರವೇಶ ಆಗ್ತಾನೋ, ಯಾರ ಬದುಕಲ್ಲಿ ನೋಡಿ, ಯಾರ ದೇಹದಲ್ಲಿ, ಜೀವನದಲ್ಲಿ, ಅಥವಾ ಇನ್ನೇನಾದ್ರೂ ಅನ್ಕೊಳ್ಳಿ ನೋಡಿ, ಅಲ್ಲಿ ಮಾಯೆಗೆ ಅಧಿಕಾರ ಇರೋದಿಲ್ಲ. ಇದು ಹರೇ ಕೃಷ್ಣ. ಆಮೇಲೆ ಕರ್ಮಗಳು ಹೆಂಗ್ ಹಂಚಿಕೆ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಏನ್ ಮತ್ತೆ ಇನ್ನೊಂದ್ಸತಿ ಹೇಳಿ.
ಕರ್ಮಗಳು ಹೆಂಗೆ ಹಂಚಿಕೆ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಅಂದ್ರೆ ಒಬ್ಬ ಮನೆಯ ಯಜಮಾನ, ಅವನಿಗೆ ಮಕ್ಳು ಮಾಡಿದ ಕರ್ಮನೂ ಬರುತ್ತೆ, ಹೆಂಡತಿ ಮಾಡಿದ ಕರ್ಮನೂ ಬರುತ್ತೆ. ಆದ್ರೆ ಅವನ ಕರ್ಮ ಅವನೇ ಅನುಭವಿಸ್ಬೇಕಾಗತ್ತೆ. ನೋಡಿ, ಮಗು 12 ವರ್ಷದವರೆಗೂ ನೋಡಿ ಆ ಕರ್ಮವನ್ನ ನೋಡಿ ಆ ತಂದೆನೇ ತಗೋಬೇಕಾಗತ್ತೆ. ಯಾರಾದ್ರೂ ತಗೊಳ್ಳೇಬೇಕಲ್ವಾ? ನೋಡಿ ಅದನ್ನೇ ಮಂಡುಕ ಮುನಿಗಳ ಕಥೆಯಲ್ಲಿ ವಿದುರ ಹೇಗೆ ಈ ಆ, ಮಂಡುಕ ಮುನಿಗಳು ಯಮರಾಜನಿಗೆ ಶಾಪ ಕೊಡ್ತಾರೆ. ನೋಡಿ ಆತ ಮಗುವಾಗಿದ್ದಾಗ ಮಂಡುಕ ಮುನಿ ಒಂದು ಇರುವೆಗಳ ಬೆನ್ನನ್ನ ಒಂದು ಹುಲ್ಲು ಕಡ್ಡಿಯಿಂದ ಚುಚ್ಚಿರ್ತಾನಂತೆ. ನೋಡಿ ಈ ಕಾರಣಕ್ಕೆ ಆತನಿಗೆ ದಂಡನೆ ಮುಂದೆ ಹೆಂಗಾಗತ್ತೆ ಅಂದ್ರೆ, ಆತನನ್ನ ನೋಡಿ ಒಂದು ಅಪರಾಧಿ ಅಂತ ಬಂಧಿಸಿ ಶೂಲಕ್ಕೆ ಚುಚ್ಚೋದು, ಅವನ ಬೆನ್ನಿಗೆ ಚುಚ್ಚುವಂತ ಒಂದು ದಂಡನೆ. ಇದು ಆತನಿಗೆ ತುಂಬಾ ಸಿಟ್ಟು ಬರುತ್ತೆ. ಮಗು ಏನು ಗೊತ್ತಿರಲ್ವಲ್ಲ, ಆ ಸಂದರ್ಭದಲ್ಲಿ ಮಾಡದಂತ ತಪ್ಪಿಗೆ ಇವಾಗ ಯಾವಾಗೋ ಶಿಕ್ಷಿಸಿದ್ರೆ ನೋಡಿ ಇದರಲ್ಲಿ ಒಂಥರ ಇಲ್ಲಾಜಿಕಲ್. ನೋಡಿ ಇದಕ್ಕೆ ಒಂದ್ ರೀತಿ ಅರ್ಥನೇ ಇಲ್ಲ ಅನ್ಸುತ್ತೆ. ನೋಡಿ ಹಂಗಾಗಿ ಆತ ಯಮರಾಜನಿಗೆ ಶಾಪ ಕೊಡ್ತಾನೆ, ಆತ ವಿದುರನಾಗಿ ಹೋಗ್ತಾನೆ. ಅಲ್ಲಿಂದ ಒಂದು ಪರಿವರ್ತನೆ ಆಗುತ್ತೆ. ಏನಂದ್ರೆ 12 ವರ್ಷದವರೆಗೂ ಮಾಡುವಂತ ಮಕ್ಕಳಿಗೆ ದಂಡನೆ ಇಲ್ಲ, ಆದ್ರೆ ಅದು ಯಾರಾದ್ರೂ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ಅದು ಯಾರಿಗೆ ಹೋಗುತ್ತೆ ಅಂದ್ರೆ ಇವ್ರಿಗೆ ಹೋಗುತ್ತೆ ಅಂತ. ನೋಡಿ ಈ ತರದೆಲ್ಲ ವಿಚಾರ. ಮತ್ತೆ ಹಾಗೇನೆ ಪತ್ನಿದು ಕೂಡ ಹಿಂಗೆ ನೋಡಿ ಕರ್ಮಗಳು ಹಂಚಿಕೆ ಆಗ್ತವೆ ನೋಡಿ ಅಂತೇಳಿ ರತ್ನಾಕರ ವಾಲ್ಮೀಕಿ ಉದಾಹರಣೆ ಇಟ್ಕೊಂಡು ನಾವು ಅರ್ಥ ಮಾಡ್ಕೊಳ್ಳೋ ಯತ್ನ ಮಾಡಿದ್ವಿ ಅಲ್ವಾ? ಓಕೆ, ಮುಂದೆ ಮತ್ತೇನಾದ್ರೂ ಇದೆಯಾ? ಹರಿ ಕೃಷ್ಣ. ಮತ್ತೇನು ಇದ್ರೆ ಯಮುನ ಮಹಾಪಾವನಿ ಮಾತಾಜಿಯಲ್ಲಿ ಕೇಳ್ಕೊಳ್ತೀನಿ. ಮಾತಾಜಿ ಏನಾದ್ರೂ ಉಳಿದಿದ್ದ ಅಂಶ ಇದ್ರೆ ಹೇಳಿ. ಅದೇ ಪ್ರಭು, ನಿನ್ನೆ ಮೊನ್ನೆ ಅನ್ನೋದು ವಾಸ್ತವವಾಗಿ ಯಾವ ತರ ಪರಮ ಸತ್ಯ ಇತ್ತೋ ಹಾಗೆ ನಾವು ಇಂದಿನ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಕೂಡ ಆ ಶಾಸ್ತ್ರ ಗ್ರಂಥಗಳಲ್ಲಿ ಅದಕ್ಕೆ ನಮ್ಮ ಜನ್ಮದಲ್ಲಿ ಈ ಜನ್ಮದಲ್ಲಿ ಶಿಕ್ಷೆ ಇದೆ ಅಂತ ಪ್ರಭು. ನೋಡಿ ಕೆಲವರೆಲ್ಲ ನಂಬೋದೇ ಇಲ್ಲ, ಹೋದ್ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ, ಇವಾಗ ಏನಿದೀವೋ ಇದೇ ಪ್ರಾರಂಭ ಇದೇ ಕೊನೆ. ನೋಡಿ ಈ ತರ ತತ್ವಗಳನ್ನ ನಂಬಿರೋರೇ ಬಹುಪಾಲು. ನೋಡಿ ಈಗ ನಾವೇ ನೋಡಿ ಈಗ ಮಲ್ಕೊಂಡು ಎದ್ವಿ, ನೆನ್ನೆ ಇತ್ತು, ನೆನ್ನೆ ಎಲ್ಲಿದೆ ಈಗ ತೋರ್ಸು ಅಂದ್ರೆ ಎಲ್ಲಿ ತೋರ್ಸಕ್ಕಾಗತ್ತೆ? ಹೋಗ್ಬಿಟ್ಟಿದೆ. ನೆನ್ನೆ ಮಾಡಿದ್ದು ನೀವೇನೆಲ್ಲ ಮಾಡಿದ್ರಿ ಅದರ ಫಲ ಇವತ್ತು ಬರುತ್ತೆ. ನೋಡಿ ನೆನ್ನೆ ಬ್ಯಾಂಕಲ್ಲಿ ಯಾರೋ ಇನ್ವೆಸ್ಟ್ಮೆಂಟ್ ಅಂತ ಹಾಕಿದ್ರಿ, ನೋಡಿ ಅದರ ರಿಟರ್ನ್ಸ್ ನೋಡಿ ಅದರದ್ದು ಅವಕಾಶಗಳು ಮುಂದಿನ ದಿನಗಳಲ್ಲಿ ಬರಲ್ವಾ? ಬರುತ್ತೆ. ನೋಡಿ ಅದೇ ತರ ಯಾರಿಗೋ ಏನೋ ಹೊಡೆದ್ ಬಂದಿರ್ತೀರಿ, ಇವತ್ತು ಬಂದು ಹುಡ್ಕೊಂಡ್ ಬಂದು ಇವತ್ತು ಹೊಡಿತಾರೆ ಅವರು. ನೆನ್ನೆ ಏನಾದ್ರೂ ಅಪರಾಧ ಮಾಡಿದ್ರೆ ಪೊಲೀಸರು ಇವತ್ತು ಬಂಧನ ಮಾಡ್ತಾರೆ. ನೋಡಿ ಇದು ನೆನ್ನೆ ನೋಡಿ ಹೋದ್ ಜನ್ಮದಲ್ಲಿ ನೋಡಿ ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದು ನೋಡಿ ಇದು ಬಹಳಷ್ಟು ಗೊಂದಲ ಇದೆ. ಹಂಗೆಲ್ಲ ಇಲ್ಲ. ನೋಡಿ ಕರ್ಮ ಅನ್ನೋದ್ರ ತತ್ವ, ಕರ್ಮ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಕರ್ಮ ಸಿದ್ಧಾಂತ ಹೊರತಾಗಿಟ್ಟು ನೋಡಿ ಬದುಕನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಕರ್ಮ ಸಿದ್ಧಾಂತದ ಜೊತೆಗೇ ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಸನಾತನ ಧರ್ಮದ ವೈದಿಕ ಪರಂಪರೆಯ ನೋಡಿ ಇದೊಂದು ವಿಶೇಷ ತತ್ವ ಗುಣ. ಬೇರೆ ಇದರಲ್ಲಿ ಇಲ್ಲ. ಈ ತರ ಅಬ್ರಾಹ್ಮಿಕ್ ಧರ್ಮಗಳು ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ಕರ್ಮ ಸಿದ್ಧಾಂತ ಇಲ್ಲ, ಪುನರ್ಜನ್ಮ ಇಲ್ಲ, ನೋಡಿ ಈ ತರದ ಆತ್ಮತತ್ವ ಇಲ್ಲ. ನೋಡಿ ಹಂಗಾಗಿ ಬಹಳ ವಿಶೇಷ ಈ ಧರ್ಮ. ನೋಡಿ ವೈದಿಕ ಪರಂಪರೆ ನೋಡಿ ಇಲ್ಲಿ ಕೊಟ್ಟಿರುವಂತ ತತ್ವ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಇಟ್ಕೊಂಡೇ ಬದುಕನ್ನ ಅರ್ಥ ಮಾಡ್ಕೋಬೇಕು. ನೋಡಿ ಕರ್ಮ ಸಿದ್ಧಾಂತದ ಆಧಾರಿತವಾಗಿನೇ ನಾವು ಮಾಡುವಂತ ಕ್ರಿಯೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ವಿ. ನೀನಾದ್ರೂ ಇದೆಯಾ? ಹರೇ ಹೌದು ಕೃಷ್ಣ ಪ್ರಭು, ಸೂರ್ಯ ಪ್ರಭುಜಿ. ಒಂದು ರೀತಿ ಆತ್ಮ ಇದ್ದ ಹಾಗೆ ಭಗವಂತನ ಧಾಮದಲ್ಲಿ ಬೆಳಕಿರುತ್ತೆ. ನಮಗೂ ಭಗವಂತನ್ಗೆ ಒಂದು ಸಂಬಂಧ ಇರುತ್ತೆ. ನಾವು ಈ ವಿರಜ ನದಿಯಿಂದ ಕೆಳಗೆ ಬಿದ್ದು ಈ ಭೌತಿಕ ಬಂಧನಕ್ಕೆ ಸಿಲುಕಿ ನಾವು ಶಿಕ್ಷೆಯನ್ನು ಅನುಭವಿಸ್ತೀವಿ. ನಾವು ಈ ಕಾರ್ಯ ಚೌಕಟ್ಟಿನಲ್ಲಿ ಧರ್ಮ ಗ್ರಂಥಕ್ಕೆ ವಿರುದ್ಧವಾಗಿ ನಡೆದ್ರೆ ನಾವು ಶಿಕ್ಷೆ ಕೂಡ ಅನುಭವಿಸ್ತೀವಿ ಅಂತ ಹೇಳಿ. ನೋಡಿ ಪದಂ ಪದಂ ಯತ್ ವಿಪದಂ. ನಾವು ಏನ್ ಮಾಡ್ತೀವಿ ಹೆಂಗೆ ನಮ್ಗೆ ವಿಪತ್ತು ತರುತ್ತೆ ನೋಡಿ ಹೇಳಕ್ಕಾಗಲ್ಲ.
ನಾವು ಎಲ್ಲದಕ್ಕೂ ನೋಡಿ ಜವಾಬ್ದಾರಿ ಇರುತ್ತೆ. ಈ ಈ ಸೃಷ್ಟಿ ಹೆಂಗ್ ಮಾಡಿದ್ದಾರೆ ಅಂದ್ರೆ ಸಿಕ್ಕಾಕೊಂಡು ಒದ್ದಾಡ್ಬೇಕು, ಕೃಷ್ಣನಿಗೆ ಶರಣಾಗ್ಬೇಕು. ನೋಡಿ ಕೃಷ್ಣನ್ಗೆ ಶರಣಾದಾಗ ನೋಡಿ ಆತ ನೋಡಿ ಮಾಯೆಯ ಪ್ರಭಾವವನ್ನ ಕಡಿಮೆ ಮಾಡ್ತಾನೆ. ಅಲ್ಲಿವರೆಗೂ ಮಾಯೆಯ ಪ್ರಭಾವ ಇದ್ದೇ ಇರುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಶ್ಲೋಕ ಒಂದು ಚರ್ಚೆ ಮಾಡಿದ್ವಾ, ರೆಫರೆನ್ಸ್ ತಗೊಂಡ್ವಾ? ದೈವಿ ದೇವೇಶ ದೈವಿ ಐಷ ಗುಣಮಯಿ ಮಮ ಮಾಡ್ತಾರೆ. ನೋಡಿ ಹಂಗೆ ನೋಡಿ ಈ ಥರದೆಲ್ಲ ಇದೆ ವಿಚಾರ. ಹರೇ ಕೃಷ್ಣ. ಇನ್ನೇನಾದ್ರೂ ಇದೆಯಾ ಮಾತಾಜಿ? ಹಂಗೆ ಇದು ವೇದಗಳದ್ದು ಕಾನ್ಸ್ಟಿಟ್ಯೂಷನ್ ಇದ್ದ ಹಾಗೆ ಯಾರು ಅದನ್ನ ಪಾಲನೆ ಮಾಡ್ತಾರೆ ಅವರು ಸೇಫ್ ಆಗ್ತಾರೆ. ಹೌದು, ಇದು ತುಂಬಾ ಮುಖ್ಯವಾದದ್ದು. ಈ ಈ ಮಾತಿದೆಯಲ್ಲ ನೋಡಿ, ಹೆಂಗೆ ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಕಟ್ಟಳೆ ಸಂವಿಧಾನ ಪ್ರಕಾರ ನಡ್ಕೊಂಡ್ರೆ ನಮ್ಗೆ ಯಾರು ಬಂಧಿಸೋದಿಲ್ಲ, ನಾವು ಮುಕ್ತವಾಗಿರ್ತೀವಿ. ವಿರುದ್ಧವಾಗಿ ಏನಾದ್ರು ನಡ್ಕೊಂಡ್ರೆ ಕಾನೂನು ಮುರಿದು ನೋಡಿ ದರ್ಶನ್ಗೆ ಹೆಂಗೇನ್ ಗತಿ ಆಯ್ತಲ್ಲ ನೋಡಿ. ದರ್ಶನ್ ನೋಡಿ ಪಾಪ ಒಂದು ಹಾಸಿಗೆ ತಲೆದಿಂಬು ಕೂಡ ಸಿಗೋದೇ ಇರುವಂತ ಒಂದು ನೋಡಿ ಆತ ಬದುಕು ಈಗ ಬದುಕ್ತಿದ್ದಾನೆ. ನೋಡಿ ಆತ ಹೆಂಗಿದ್ದ, ದಿ ಬಾಸ್ ಅಲ್ವಾ? ನೋಡಿ ಹಂಗೆ ವ್ಯತ್ಯಾಸ ಮಾಡ್ಬಿಡುತ್ತೆ. ಹಂಗಾಗಿ ನಮ್ಮ ಬದುಕಲ್ಲಿ ಯಾರಾದ್ರೂ ನೀವು ಕಷ್ಟಗಳು ಬರ್ತಿದವೆ, ನನಗೆ ತುಂಬಾ ಕಷ್ಟ ಅಂತ ಬಂದ್ರೆ ಯಾರ ಕಾರಣ? ನಾವೇ 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 ಕಾರಣ. ನಾವೇ ಕಾರಣ. ಅದು ಆ ಕಾರಣ ಆಗಕ್ ನಾವೇನ್ ಮಾಡಿದ್ವಿ? ಏನೋ ತಪ್ಪು ಮಾಡಿದ್ವಿ. ಬಡ ಗ್ರಂಥ ಶಾಸ್ತ್ರ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ವಿ. ಹಿಂಗೆ ನೋಡಿ ಅವಾಗ ಅದಕ್ಕೋಸ್ಕರ ನೋಡಿ ಪ್ರಸ್ತುತ ಒಂದೊಂದು ಕರ್ಮಗಳು ನಾವೇನ್ ಅನುಭವಿಸ್ತಿದೀವಿ ಇದೆಲ್ಲ ಅದಕ್ಕ ನೋಡಿ. ಅದಕ್ಕೆ ಧರ್ಮ ಗ್ರಂಥಗಳನ್ನ ಓದಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ರೂಪಾದ್ರ ಪುಸ್ತಕಗಳು, ಧರ್ಮ ಗ್ರಂಥಗಳು ಅಂದ್ರೆ ನಮ್ಗೆ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ರೂಪಾದ್ರ ಪುಸ್ತಕಗಳು, ವಿಶೇಷವಾಗಿ ಭಗವದ್ಗೀತೆ. ನೋಡಿ ಹಂಗೆ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ, ರೂಪಾದ್ರ ಎಲ್ಲ ಪುಸ್ತಕಗಳು ಓದೋದೇ ಧರ್ಮ ಗ್ರಂಥಗಳು ನೋಡಿ. ಆ ಪ್ರಕಾರ ನಡ್ಕೊಳ್ಳೋದು ನೋಡಿ. ಹಂಗೆ ಅವರ ಆದೇಶಗಳು ನೋಡಿ, ಮಾಯೆ ಬಗ್ಗೆ ಓದಿದ್ವಿ, ಧರ್ಮ ಗ್ರಂಥಗಳ ಬಗ್ಗೆ ಓದಿದ್ವಿ. ಬಂಧನ ಹೆಂಗೆ ನಮ್ಮನ್ನ ಭೌತಿಕ ಪ್ರಪಂಚದಲ್ಲಿ ನೋಡಿ ಹೆಂಗೆ ಬಂಧಿಸುತ್ತೆ, ಕರ್ಮಗಳನ್ನು ಸೃಷ್ಟಿ ಮಾಡುತ್ತೆ, ಹೆಂಗೆ ಒಂದು ನೋಡಿ ಒಂದು ಕೆಸರಲ್ಲಿ ಸಿಕ್ಕಾಕೊಂಡಿರುವಂತ ಒಂದು ಕಾರ್ ಬಗ್ಗೆ ಚರ್ಚೆ ಮಾಡ್ತಾರೆ. ಅದನ್ನ ಹೊರಗಡೆ ಎಳಿಬೇಕು ಅಂದ್ರೆ ಇನ್ನೊಂದು ಬೇಕು ನಮ್ಗೇನೋ, ಅದು ಕೆಸರಲ್ಲಿ ಸಿಕ್ಕಾಕೊಂಡಿರ್ಬಾರ್ದು ನೋಡಿ. ಅಂಥದ್ದು ಒಂದು ಎಳಿಬೇಕು ನಮ್ಮನ್ನ ಆಚೆ ನೋಡಿ. ಹಂಗೆ ಬ್ಲೈಂಡ್ ಕೆನಾಟ್ ಲೀಡ್ ಬ್ಲೈಂಡ್, ಕುರುಡ ಇನ್ನೊಬ್ಬ ಕುರುಡನನ್ನು ಮುನ್ನಡೆಸಕ್ ಆಗೋದಿಲ್ಲ ನೋಡಿ. ಆತನಿಗೆ ಕಣ್ಣಿರ್ಬೇಕು ನೋಡಿ. ಹಂಗೆ ಇದಕ್ಕೆಲ್ಲ ನಮ್ಗೆ ನೋಡಿ ಕೃಷ್ಣ ಕೃಪೆ ಮಾಡಿ ನಮ್ಗೆ ಗುರುಗಳನ್ನ ನೋಡಿ, ಧರ್ಮ ಗ್ರಂಥಗಳನ್ನ, ಸಾಧುಗಳನ್ನ, ಸಾಧು ಶಾಸ್ತ್ರ ಗುರು ನೋಡಿ ಇವರನ್ನು ಕಳಿಸ್ಕೊಡ್ತಾರೆ. ಇವುಗಳನ್ನ ನಾವು ಸಹಾಯವಾಗಿ ಪಡ್ಕೋಬೇಕು ನೋಡಿ. ಈ ಬದುಕಲ್ಲಿ ಇವು ಮೂರಕ್ಕೆ ಬಹಳ ಒತ್ತು ಕೊಡ್ಬೇಕು. ಏನು? ಧರ್ಮ ಗ್ರಂಥಗಳು, ಸಾಧುಗಳು, ಗುರುಗಳು ನೋಡಿ. ಅವಾಗ ನೋಡಿ ಬಂಧನ ನೋಡಿ, ಕೆಸರಲ್ಲಿ ಸಿಕ್ಕಾಕೊಂಡಿರೋದು, ಹೊರಗಡೆ ಬರೋ ಪ್ರಯತ್ನ ನೋಡಿ, ಪ್ರಕೃತಿ ತ್ರಿಗುಣಗಳು ಇವೆಲ್ಲ ಇಂದನು ತಾಮಸ ನೋಡಿ, ಕತ್ಲು ಇವೆಲ್ಲಿಂದ ಆಚೆ ಬರಕ್ಕೆ ಅನುಕೂಲ ಆಗುತ್ತೆ. ಇಲ್ಲದಿದ್ರೆ ನೋಡಿ ಇಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಿರ್ತೀರಿ ನೋಡಿ. ಹಿಂಗೆ. ಹರೇ ಕೃಷ್ಣ. ಇನ್ನೇನಾದ್ರೂ ಇದೆಯಾ? ಹರೇ ಕೃಷ್ಣ ಪ್ರಭು. ಭಗವಂತನ್ಗೆ ಅರ್ಪಿಸದೆ ತಾನೇ ಅನುಭವಿಸೋನು ಕಳ್ಳ ಅಂತ ಹೇಳಿ. ನೋಡಿ ಅದಕ್ಕೊಂದು ಯಾವ ಶ್ಲೋಕಕ್ಕೆ ಹೋಗಿ ಚರ್ಚೆ ಮಾಡಿದ್ವಿ? 3ನೇ ಅಧ್ಯಾಯದ 12ನೇ ಶ್ಲೋಕ ಪ್ರಭು. ಬದುಕಿನ ವಿವಿಧ ಅಗತ್ಯಗಳೇ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಆದರೆ ಆ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವನು ನಿಜವಾಗಿಯೂ ಕಳ್ಳನೇ. ನೋಡಿ ಹಂಗೆ ನೋಡಿ, ಒಂದು ವ್ಯವಸ್ಥಿತವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಈ ಜಗತ್ತನ್ನ ನಡೆಸೋದಕ್ಕೆ ದೇವತೆಗಳನ್ನ ಅಂತ ಇಟ್ಟಿದ್ದಾನೆ ಕೃಷ್ಣ ನೋಡಿ. ಹೆಂಗೆ ಗೌರ್ಮೆಂಟ್ ಆಫೀಸರ್ಸ್ ಅಂತ ಗೌರ್ಮೆಂಟು ಒಬ್ಬ ರಾಜ ಕೆಲವು ಅಧಿಕಾರಿಗಳನ್ನ ಇಡ್ತಾನೆ, ಅದೇ ತರ ನೋಡಿ ಕೃಷ್ಣ ಭಗವಂತ ಕೆಲವು ದೇವತೆಗಳನ್ನ ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಟು ಇಟ್ಟಿದ್ದಾನೆ. ಈಗ ನಾವು ಹೆಂಗೆ ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ ಅಂದ್ರೆ ವಿಷ್ಣುಗಾಗಿ ಯಜ್ಞ ಮಾಡ್ಲಿ ನೋಡಿ. ಆ ಯಜ್ಞದ ಫಲ ನೋಡಿ ಅಲ್ಲಿ ಅದೊಂದು ಅಂಡರ್ಸ್ಟ್ಯಾಂಡಿಂಗ್
ಏನು ನೋಡಿ, ಗೌರ್ಮೆಂಟ್ ಆಫೀಸರ್ಸ್, ಗೌರ್ಮೆಂಟ್ ಮತ್ತೆ ಸಿಟಿಸನ್ಸ್, ಪ್ರಜೆಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳು. ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ನಾವು ಕೊಡುವಂತ ಸುಂಕ, ತೆರಿಗೆ, ನೋಡಿ ಏನೇನೆಲ್ಲ ಕಾನೂನುಬದ್ಧವಾಗಿ ಕೊಟ್ಬಿಟ್ರೆ ನಮ್ಗೆ ಅವ್ರು ಕೊಡುವಂತ ಕೊಡ್ಬೇಕಾಗಿರೋವೆಲ್ಲ ಯಥೇಚ್ಛವಾಗಿ ಕೊಡ್ತಾರೆ. ನೋಡಿ, ಒಂದು ನೀರಾಗ್ಲಿ, ಒಂದು ವಿದ್ಯುತ್ ಶಕ್ತಿ ಆಗ್ಲಿ, ನೋಡಿ ಇನ್ನು ಆಹಾರ ಆಗ್ಲಿ, ನೋಡಿ ಸಾರಿಗೆ ಸೌಕರ್ಯಗಳಾಗ್ಲಿ, ವ್ಯವಸ್ಥೆಗಳಾಗ್ಲಿ, ನೋಡಿ ಈ ಥರದ್ದೆಲ್ಲ ಆರೋಗ್ಯ, ನೋಡಿ ಸೌಲಭ್ಯಗಳಾಗ್ಲಿ, ಈ ಥರದ್ದೆಲ್ಲ ಕೊಡ್ತಾರೆ. ಇಲ್ಲಿದ್ರೆ ಕೊಡೋದಿಲ್ಲ. ನೋಡಿ ಹಂಗಾಗಿ ಧರ್ಮ ಗ್ರಂಥಗಳನ್ನು ಓದ್ಕೊಳ್ಳೋದು, ನೋಡಿ ಆ ಅಧಿಕಾರಿಗಳು ಯಾರಿರ್ತಾರೆ ನೋಡಿ, ದೇವತೆಗಳು, ನೋಡಿ ಅವರನ್ನ ಮೆಚ್ಚೋಕ್ಕೆ ವಿಶೇಷವಾಗಿ ವಿಷ್ಣುವಿನ ತೃಪ್ತಿಗೋಸ್ಕರ ನಾವು ಯಜ್ಞ ಮಾಡೋದು, ಇವೆಲ್ಲ ಆಗ್ಬೇಕು. ಇನ್ನೇನಾದ್ರೂ ಇದೆಯಾ ಮಾತಾಜಿ? ಇಲ್ಲ ಪ್ರಭು. ಅಂದ್ರೆ ಭಗವಂತ ಭೂಮಿಗಿಂತ ನೀರು, ನೀರಿಗಿಂತ ಅಗ್ನಿ, ಅಗ್ನಿಗಿಂತ ವಾಯು, ಅಗ್ನಿಗಿಂತ ಆಕಾಶದಿಂದ ಸೂಕ್ಷ್ಮ ಅಹಂಕಾರ, ಅದಕ್ಕೆ ಸೂಕ್ಷ್ಮ ಮಹತ್ತತ್ವ, ಈ ಮಹತ್ತತ್ವದಿಂದ ಕಾರಣೋದಕ ಶಾಯಿ ವಿಷ್ಣು ಈ ಭೌತಿಕ ಸೃಷ್ಟಿಯನ್ನ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ಹರೇ ಕೃಷ್ಣ. ತುಂಬಾ ಧನ್ಯವಾದ. ನೋಡಿ ಹಂಗೆ, ನೋಡಿ ಹಿಂಗೆ ಈ ತರ ವಿಚಾರಗಳು ಬಹಳ ಮುಖ್ಯ ಆಗುತ್ತೆ. ನೋಡಿ ಇವತ್ತಿನ ಅದೇ ಮುಂದುವರೆದಂಗೆ ಇಂದಿನ ಭಗವದ್ಗೀತೆಯಲ್ಲಿ ಈ ಶ್ಲೋಕಗಳಲ್ಲಿ ನಾವೇನ್ ಕಾಣ್ತಿದೀವಿ ಅಂದ್ರೆ, ಈಗ ನಾವು ಕರ್ಮ 3 ಸತ್ವ ರಜೋ ತಮೋ ಅಲ್ಲಿ ಕರ್ಮಗಳ ಬಗ್ಗೆ ಚರ್ಚೆ ಆಯ್ತು. ಈಗ ಪ್ರಾರಂಭ ಮಾಡ್ತಿರೋದು ಕರ್ತನ ಬಗ್ಗೆ ಅಲ್ವಾ? ನೋಡಿ ಇದನ್ನೇ ಹಿಂದಿನ ಶ್ಲೋಕದಲ್ಲಿ, ಯಾವ ಶ್ಲೋಕದಲ್ಲಿ 3 ಘಟಕಗಳು ಅಂತ ಹೆಸರಿಸಿದ್ದಾರೆ? ಯಾವ ಶ್ಲೋಕದಲ್ಲಿ? 18ನೇ ಶ್ಲೋಕದಲ್ಲಿ. ನೀವು ವಾಪಸ್ ಹೋಗಿ ನೋಡಿ. ಒಬ್ಬ ಗಂಭೀರವಾಗಿ ಇರುವಂತ ವಿದ್ಯಾರ್ಥಿಗಳು ಭಗವದ್ಗೀತೆ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಭಗವದ್ಗೀತೆ ಅಧ್ಯಯನ ಮಾಡಬೇಕು. ಈ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಭಗವದ್ಗೀತೆ ಪುಸ್ತಕ ಇರಬೇಕು. ನೀವೇನಾದ್ರೂ ಬೇರೆ ಬೇರೆ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಪರವಾಗಿಲ್ಲ. ಇಲ್ಲ ಇದಕ್ಕೆ ನಾವು ಸಮಯ ಕೊಡ್ತಿದೀವಿ ಅಂದ್ರೆ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಕೇಳಬೇಕು. ರೂಪ ಅದ್ರ ಬಯಸ್ತಾರೆ. ನಾವು ಕೂಡ ಶಾಲಾ ಕಾಲೇಜಲ್ಲಿ ಹೆಂಗೆ ಪಾಠ ಆಗತ್ತೆ, ಅದಕ್ಕೊಂದು ಪಠ್ಯ ಅಂತ ಇರುತ್ತೆ, ಟೆಕ್ಸ್ಟ್ ಬುಕ್ ಅಂತ ಇರುತ್ತೆ ನೋಡಿ, ಅದಕ್ಕೂ ಒಂದು ವ್ಯವಸ್ಥಿತವಾಗಿ ನಿಯಮಿತ ಸಮಯದಲ್ಲಿ ನೋಡಿ ಹೆಂಗೆ ತರಗತಿ ಆಗತ್ತೆ ನೋಡಿ, ಅದಕ್ಕೊಂದು ನೋಟ್ಸ್ ತಗೊಳ್ಳುವಂಥದ್ದು ನೋಡಿ, ಅದ್ರ ಮೇಲೆ ಒಂದು ಪರೀಕ್ಷೆ ಅಂತ ಬರೆಯೋದು ನೋಡಿ, ಕೆಲವೊಂದು ಅಸೈನ್ಮೆಂಟ್ಸ್, ಹೋಮ್ವರ್ಕ್ ಅಂತೆಲ್ಲ ಮಾಡೋದು ನೋಡಿ, ಇವೆಲ್ಲ ಅವಶ್ಯಕತೆ ಇದೆ ನೋಡಿ. ಅದನ್ನೇ ಭಕ್ತಿಶಾಸ್ತ್ರಿ ಕೋರ್ಸ್ ಅಲ್ಲಿ ಮಾಡ್ತೀರಿ. ಇಲ್ಲದೇ ಇದ್ರೇನು ಕೂಡ ನೋಡಿ, ಯಾರು ಭಕ್ತಿಶಾಸ್ತ್ರಿ ಕೋರ್ಸ್ ಮಾಡಕ್ ಆಗಲ್ಲ ಅಥವಾ ಮಾಡ್ತಿದ್ದೀರಿ, ಎರಡೂ ಆಗ್ಲಿ, ಏನಾದ್ರೂ ಆಗ್ಲಿ ನೋಡಿ, ಈ ತರದೆಲ್ಲ ಗಂಭೀರವಾದ ವಿದ್ಯಾರ್ಥಿಗಳು ವ್ಯವಸ್ಥೆ ಮಾಡ್ತಾರೆ. ಯಾರು ಪ್ರಭು, ನಿನ್ನೆ ನಮ್ದು ಭಕ್ತಿಶಾಸ್ತ್ರಿ ಬಂತು. 5th ಯೂನಿಟ್ ಅಲ್ಲಿ ನಂದೇ ಫಸ್ಟ್ ಇದೆ, ಮತ್ತೆ ಆಲ್ರೌಂಡ್ ಫುಲ್ ಇದ್ರಲ್ಲಿ 3rd ಪ್ಲೇಸ್ ಬಂದಿದೆ. ಜೈ ಮಾತಾಜಿ. 2nd ಯೂನಿಟ್ ಮತ್ತೆ 5th ಯೂನಿಟ್ ಅಲ್ಲಿ ನಂದು ಫಸ್ಟ್ ಇದೆ. ಜೈ ಮಾತಾಜಿ, ಒಳ್ಳೇದಾಗ್ಲಿ ಮಾತಾಜಿ. ಎಲ್ಲ ನಿಮ್ಮ ಆಶೀರ್ವಾದ ಪ್ರಭು. ಭಗವಂತ ನನ್ನಲ್ಲಿದ್ದು ಮಾಡಿಸಿದಾನೆ ಅದನ್ನ, ಮತ್ತೆ ಎಲ್ಲ ಭಕ್ತರು ನನಗೋಸ್ಕರ ಪ್ರೇ ಮಾಡಿದ್ದಾರೆ ಪ್ರಭು. ಧನ್ಯವಾದಗಳು. ನೋಡಿ, ನೀವು ಅಷ್ಟು ಗಂಭೀರವಾಗಿ ತಗೊಂಡಿದ್ದೀರಿ ನೋಡಿ, ಅದು ನೀವು ಸಾಧಕರಾಗ್ತದೆ. ತುಂಬಾ ಸಂತೋಷ ಮಾತಾಜಿ, ಅಭಿನಂದನೆಗಳು. ಹರೇ ಕೃಷ್ಣ. ನೋಡಿ ಹಿಂಗೆ ನಾವು 18ನೇ ಶ್ಲೋಕಕ್ಕೆ ಹೋದ್ರೆ ಅಲ್ಲಿ 3 ಕರ್ಮವನ್ನ ಪ್ರೇರಿಸುವ ಅಂಶಗಳ ಬಗ್ಗೆ ಹೇಳ್ತಿದ್ದಾರೆ. ಯಾವುದದು ಅಂದ್ರೆ ಜ್ಞಾನ, ಜ್ಞೇಯ, ಜ್ಞಾನಿ. ಈಗ ಏನು ಪ್ರಸ್ತುತ ಚರ್ಚೆ ಆಗ್ತದೆ, ಇಂದ್ರಿಯಗಳು, ಕರ್ಮ ಮತ್ತು ಕರ್ತ, ಇವು ಕರ್ಮದ 3 ಘಟ್ಟಗಳಾಗ್ತವೆ ನೋಡಿ. 3 ಪ್ರೇರಿಸುವ ಅಂಶಗಳಾಗ್ತವೆ, 3 ಘಟಕಗಳಾಗ್ತವೆ. ಘಟಕಗಳು ಅಂದ್ರೆ ಯೂನಿಟ್ಸ್ ನೋಡಿ. ನೋಡಿ ನಮ್ಮ ಪುಸ್ತಕಗಳನ್ನೆಲ್ಲ ಯೂನಿಟ್ಸ್ ಆಗಿ ವಿಭಾಗ ಮಾಡ್ತಾರೆ ನೋಡಿ. ಈಗ ನಾವು 3 ಹಿಂದಿನ ಶ್ಲೋಕದಲ್ಲಿ ಓದಿದ್ದು ನೋಡಿ, ಕರ್ಮದ 3 ಘಟಕ ನೋಡಿ. ಕರ್ಮದ 3 ಘಟಕಗಳಲ್ಲಿ ನೋಡಿ, ಕರ್ಮದ ವಿಚಾರ ಸತ್ವಗುಣ, ರಜೋಗುಣ, ತಮೋಗುಣ ಚರ್ಚೆ ಮಾಡಿದ್ವಿ. ಈಗ ಕರ್ತನ ಬಗ್ಗೆ ಚರ್ಚೆ ಮಾಡಿದ್ವಿ ನೋಡಿ. ಕರ್ತ ಅಂದ್ರೆ ನೋಡಿ, ಇದನ್ನ ನೀವು ಈ ವ್ಯಾಕರಣದಲ್ಲಿ ಕೇಳಿರ್ತೀರಿ ನೋಡಿ. ರಾಮನು ಕಾಡಿಗೆ ಹೋದನು. ರಾಮನು ಕಾಡಿಗೆ ಹೋದನು ಅಂದ್ರೆ ನೋಡಿ, ಅಲ್ಲಿ ಕರ್ತ ಯಾರಾಗ್ತಾನೆ?
ರಾಮ ಆಗ್ತಾನೆ ಪ್ರಭುಜಿ. ರಾಮ ಆಗ್ತಾನೆ. ನೋಡಿ ಹಂಗೆ ಕರ್ತ ಅಂದ್ರೆ ಅರ್ಥ ಮಾಡ್ಕೊ. ಇಲ್ಲಿ ಕರ್ತ ಅಂತಂದ್ರೆ ಈಗ ನಾವು ಆಗ್ತೀವಿ ನೋಡಿ ಆತ್ಮ ನೋಡಿ, ಆತ್ಮ ಕರ್ತ ನೋಡಿ. ಇದನ್ನೇ ಹಿಂದಿನ ಶ್ಲೋಕಗಳಲ್ಲಿ ನೋಡಿ ಇದೇ ಮಾತನ್ನ ಕರ್ತ ಬಗ್ಗೆ ಮಾಡೋರ ಬಗ್ಗೆ ಬಹಳಷ್ಟು ಶ್ಲೋಕಗಳ ಬಗ್ಗೆ ಓದಿದ್ವಿ. ಅಹಂಕಾರದ ಬಗ್ಗೆನೂ ಓದಿದ್ವಿ. ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ, ಈ ತರ ಓದಿದ್ವಾ? ನೋಡಿ ಹಂಗೆ ನೀವು ಆಕಾರಾದಿಯಲ್ಲಿ ಓದಿದ್ರೆ ನೋಡಿ ಕರ್ತ ಅನ್ನೋದ್ರ ಬಗ್ಗೆ ಏನಿದೆ ನೋಡಿ. ಕರ್ತ ಅನ್ನೋದ್ರ ಪದದಿಂದ ಕರ್ತವ್ಯ ಅಂತ ಬರುತ್ತೆ ನೋಡಿ. ಈ ಭಾಷೆ ಎಷ್ಟು ಸೊಗಸಾಗಿದೆ ಅಂದ್ರೆ ನೋಡಿ, ಕರ್ತ ಕರ್ತವ್ಯ ನೋಡಿ, ಕರ್ತನು ಮಾಡ್ಬೇಕಾಗಿರುವಂತವುಗಳನ್ನು ಕರ್ತವ್ಯ ನೋಡಿ. ಇಲ್ಲಿ ಕರ್ತ ಅನ್ನೋದ್ರ ಬಗ್ಗೆ ನೋಡಿ ಬಹಳಷ್ಟು ವಿಚಾರಗಳು ಇದಾವೆ ನೋಡಿ. ಅಹಂಕಾರ ಬಗ್ಗೆ ಇವೆ ಅಲ್ವಾ? ನೋಡಿ ನಾವು ಜಗತ್ತಲ್ಲಿ ನಾವು ಅನ್ಕೋತೀವಿ ಬಹಳಷ್ಟು ನಾನೇ ಕಾರಣ ಅಂತ ಅನ್ಕೊಂಡ್ಬಿಡ್ತೀವಿ. ಈ ಅಧ್ಯಾಯ, ಈ ಭಗವದ್ಗೀತೆ, ಈ ಶ್ಲೋಕಗಳು ಮುಗಿಸ್ಕೊಂಡು ಹೋದವ್ರಿಗೆ ನೋಡಿ ಕರ್ತ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಏನಾದ್ರೂ ಒಂದು ಕರ್ತ, ಒಂದು ಕಾರ್ಯ, ಒಂದು ಕ್ರಿಯೆ, ಒಂದು ಕರ್ಮ ಆಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಯಾರ್ಯಾರೆಲ್ಲ ಅದರಲ್ಲಿ ಭಾಗಿಯಾಗ್ತಾರೆ? 5 ಜನ, 5 ಅಂಶಗಳು ಯಾವ್ಯಾವುದು ಹೇಳ ಪ್ರಭುಜಿ. ಹೇಳಿ. ದೇಹ, ಆತ್ಮ, ಇಂದ್ರಿಯಗಳು, ಸತ್ತ ಪ್ರಯತ್ನ, ಪ್ರಭುಜಿ 5 ಆಗ್ತವೆ. ಪರಮಾತ್ಮ ನೋಡಿ 5 ಅಂಶಗಳಲ್ಲಿ ಆತ್ಮ ಅಂತ ಬರುತ್ತೆ ನೋಡಿ. ಆತನೇ ನೋಡಿ. ಈಗ ಏನೇ ಆಗ್ಲಿ ನೋಡಿ, ಭಗವಂತ ಸ್ಯಾಂಕ್ಷನ್ನೇ ಕೊಡ್ಲಿ. ಮೊನ್ನೆ ನೋಡಿ ಯಾರೋ ಒಬ್ರು ಗೀತಾ ಸಂದೇಶ ಕಾರ್ಯಕ್ರಮದಲ್ಲಿ ಕೇಳ್ತಿದ್ರು, ಯಾಕೆ ಪರಮಾತ್ಮ ತಡೆದ್ ಬಿಡೋದಿಲ್ಲ, ನಾವೆಲ್ಲ ಮಾಡ್ಬಾರ್ದೆಲ್ಲ ಮಾಡಕ್ ಹೋಗ್ತೀವಿ, ಆದ್ರೆ ಅವನ್ ಯಾಕೆ ಅನುಮತಿ ಕೊಟ್ಕೊಂಡು ಹೋಗ್ತಾನೆ ನೋಡಿ. ಅದು ನಮ್ಮ ಇಚ್ಛೆಗಳು, ನಮಗೆ ತೀವ್ರವಾಗಿ ಆಸೆ ಪಡ್ತೀವಿ. ಕೃಷ್ಣ ಹೇಳ್ತಾನೆ ನೋಡಿ, ಧರ್ಮ ಗ್ರಂಥಗಳ ಮುಖಾಂತರ ಹೇಳ್ತಾನೆ, ಹೃದಯದಲ್ಲಿರುವಂತ ಪರಮಾತ್ಮನಾಗೆ ಹೇಳ್ತಾನೆ ನೋಡಿ, ಗುರುಗಳಾಗೆ ಹೇಳ್ತಾರೆ, ಸಾಧುಗಳಾಗಿ ನೋಡಿ ಎಲ್ಲ ವ್ಯವಸ್ಥೆ ಮಾಡಿದಾನೆ. ಬಟ್ ನಾವು ಕೇಳಕ್ ರೆಡಿ ಇರೋದು, ಕೇಳಕ್ ರೆಡಿ ಇಲ್ದವ್ರಿಗೆ ಹೇಳೋರು ಹೇಳಕ್ ಆಗಲ್ಲ ನೋಡಿ. ಹಾಳಾಗೋಗು ಅಂತ ಬಿಟ್ಬಿಡ್ತಾರೆ, ಇನ್ನೇನ್ ಮಾಡ್ತಾರೆ ನೋಡಿ. ಹೇಳ್ತಾರೆ, ಎಲ್ಲ ಬುದ್ಧಿ ಹೇಳ್ತಾರೆ. ಗೌರ್ಮೆಂಟ್ ಕೂಡ ತನ್ನ ಪ್ರಜೆಗಳಿಗೆ ನೋಡಿ ಹಿಂಗ್ ಮಾಡ್ಬೇಡಿ, ಹಂಗ್ ಮಾಡ್ಬೇಡಿ ಅದೆಲ್ಲ ಹೇಳುತ್ತೆ ನೋಡಿ. ಅದನ್ನ ಕಾನೂನು ವಿರುದ್ಧವಾಗಿ ನೋಡ್ಕೊಂಡ್ರೆ ಮತ್ತೆ ಸರ್ಕಾರ ಏನ್ ಮಾಡುತ್ತೆ? ಏನು ಮಾಡಕ್ಕಾಗಲ್ಲ, ನೋಡಿ ಅವ್ರಿಗೆ ದಂಡನೆ ಕೊಡಕ್ತರ ಆಗ್ಬಿಡುತ್ತೆ ನೋಡಿ. ಹಂಗೆ 5 ಅಂಶಗಳು ಅಲ್ಲಿ ಕಾರಣ ಆಗ್ತವೆ ವಿಶೇಷವಾಗಿ ನೋಡಿ. ನೋಡಿ ಇಲ್ಲಿ ಮಾಡುವಂತವನು ತಾನು ಒಬ್ಬನೇ ಮಾಡೋದಿಲ್ಲ ನೋಡಿ, ಅಲ್ಲಿ ಏನೇನೆಲ್ಲ ಸೇರ್ಕೊಳ್ತೇವೆ ನೋಡಿ ಅಲ್ವಾ? ನೋಡಿ ಇಲ್ಲಿ ಇವತ್ತಿನ ದಿನ ವಿಚಾರ ಮಾಡ್ತಿದ್ವಿ, ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ. ಇದು ಐಹಿಕ ಗುಣಗಳು ನಾವು ಚರ್ಚೆ ಮಾಡ್ತಿದ್ವಿ ಅಲ್ವಾ? ನೋಡಿ 3 ಗುಣಗಳು ಎಲ್ಲಿಂದ ಬರ್ತವೆ ನೋಡಿ ಅನ್ನುವಂಥದ್ದು ವಿಚಾರ ನಾವು ಮಾಡ್ತಿದ್ವಿ. ಇದು ಪ್ರಕೃತಿಯ ಗುಣಗಳು. ಪ್ರಕೃತಿ ಯಾರ ನಿಯಂತ್ರಣದಲ್ಲಿದೆ? ಯಾರು ಅಂದ್ರೆ ಮಾಯಾದೇವಿ ನೋಡಿ. ನೋಡಿ ಆ ಮಾಯಾದೇವಿಯನ್ನು ಕೂಡ ನೋಡಿ, ಯಾರೆಲ್ಲ ಲಲಿತ ಸಹಸ್ರನಾಮ ಓದಿದಿರೋ ಅಲ್ಲಿ ನಿಮಗೆ ಬರುತ್ತೆ ನೋಡಿ. ಅಲ್ಲಿ ಏನಂತ ಬರುತ್ತೆ? ಲಲಿತ ಸಹಸ್ರನಾಮದಲ್ಲಿ ವಿಷ್ಣು ಮಾಯೆ ಅಂತ ಬರುತ್ತೆ. ಕೇಳಿದಿರಾ? ವಿಷ್ಣು ಮಾಯ ವಿಲಾಸಿನಿ ಅಂತ ಬರುತ್ತೆ ನೋಡಿ. ಲಲಿತಾದೇವಿ ಯಾರು ಉಪಾಸಕರಿದ್ದಾರೋ ಅವರೆಲ್ಲರೂ ಏನ್ ಮಾಡ್ತಿದ್ದಾರೆ ಅಂದ್ರೆ ವಿಷ್ಣುವಿನ ಮಾಯಾಶಕ್ತಿಯನ್ನ ಆರಾಧನೆ ಮಾಡ್ತಾರೆ ನೋಡಿ. ಇವತ್ತು ನಾವು ಮಹಾನವಮಿ, ನಿನ್ನೆ ಅಷ್ಟಮಿ ನೋಡಿ, ದಸರಾ ಹಬ್ಬ ಅಂತಂದ್ರೆ ನೋಡಿ ಇದು ಶಕ್ತಿ ಆರಾಧನೆ ಅಲ್ವಾ? ನೋಡಿ ನೋಡಿ ದಸರಾ ಯಾವಾಗ ಮಹಾಲಯ ಅಮಾವಾಸ್ಯೆ ಮುಗಿತೋ ಅವತ್ತಿಂದ ಒಂದೊಂದೇ ದಿನಗಳು ನೋಡಿ ಒಬ್ಬೊಬ್ಬ ದೇವಿಯನ್ನ ಆರಾಧನೆ ಮಾಡುದು ನೋಡಿ. ಇದೆಲ್ಲ ಗೊತ್ತು ನಿಮಗೆ, ನಾವೇನು ಹೊಸದಾಗಿ ಹೇಳುವಂಥದ್ದು ಏನು ವಿಚಾರ ಅಲ್ಲ ನೋಡಿ. ಈ ಶಕ್ತಿ ಆರಾಧನೆ ನಮಗೆ ಪೂರ್ಣ ಮಾಹಿತಿ ಗೊತ್ತಿರ್ಬೇಕು. ಹರೇ ಕೃಷ್ಣ ಪ್ರಭು. 75 ಪ್ರಭು. ವಿಶ್ವಾಧಿಕ ವೇದ ವೇದ್ಯ ವಿಂಧ್ಯಾಚಲ ವಿನಾಶಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ತುಂಬಾ ಧನ್ಯವಾದಗಳು.
ನೋಡಿ ವಿಷ್ಣು ಮಾಯಾ ವಿಲಾಸಿನಿ. ನೋಡಿ ಆಕೆ ವಿಷ್ಣು ಮಾಯೆ. ನೋಡಿ ವಿಷ್ಣು ಮಾಯೆ ಲಲಿತಾಂಬ. ಲಲಿತ ಸಹಸ್ರನಾಮ ಏನ್ ಹೇಳ್ತೀರಿ ನೋಡಿ. ನೋಡಿ ಇವೆಲ್ಲವೂ ನೋಡಿ ಇವರೆಲ್ಲರ ಶಕ್ತಿ ಅಕ್ಷರ ಭಗವಂತನ ಶಕ್ತಿ. ನಾವು ಕೂಡ ಶಕ್ತಿನೇ, ಆದ್ರೆ ನಾವು ತಟಸ್ಥ ಶಕ್ತಿ. ನೋಡಿ ನಮಗೆ ನೋಡಿ ಈ ತರದ ವಿಷ್ಣು ಮಾಯೆ, ನೋಡಿ ಬಹಿರಂಗ ಶಕ್ತಿ, ನೋಡಿ ಪ್ರಕೃತಿ, ನೋಡಿ ಇದೆಲ್ಲ ಗಮನಿಸ್ಬೋದು. ನೋಡಿ ಹಂಗೆ ಅಂತರಂಗ ಶಕ್ತಿ, ನೋಡಿ ಅಂತರಂಗ ಶಕ್ತಿ ಅನ್ನೋದು ಇನ್ನೊಂದು. ನೋಡಿ ಅದೇ ತರನೇ ಪದ್ಮನಾಭ ಸಹೋದರಿ ಅಂತ ಇದೆ ನೋಡಿ ಮತ್ತೆ ಅದೇ ಲಲಿತ ಸಹಸ್ರನಾಮದಲ್ಲಿ ನೋಡಿ. ಯಾವಾಗೆಲ್ಲ ನಾನು ಲಲಿತ ಸಹಸ್ರನಾಮ ಕೇಳ್ತಿರ್ತೀನೋ ನೋಡಿ ಈ ಶಬ್ದಗಳು ಬಂದಾಗ ಕಿವಿ ಅಲರ್ಟ್ ಆಗ್ಬಿಡುತ್ತೆ. ಓ ನೋಡಿ ಭಗವದ್ಗೀತೆಯಲ್ಲಿ ಇಲ್ಲಿ ಹೇಳ್ತಿರೋ ಶ್ಲೋಕಗಳೆಲ್ಲ ಜ್ಞಾಪಕ ಬರುತ್ತೆ. ನೋಡಿ ನೋಡಿ ಲಲಿತಾಂಬ ಮೇಲೆ ಅಭಿಮಾನ, ನೋಡಿ ಭಕ್ತಿ ಜಾಸ್ತಿ ಆಗುತ್ತೆ. ಭಕ್ತಿ ಅಂದ್ರೆ ನೋಡಿ ಹೂಶ್ರೀ ಯಾರವರು ಅಂದ್ರೆ ವಿಷ್ಣು ಮಾಯೆ ಪದ್ಮನಾಭ ಸಹೋದರಿ. ನೋಡಿ ಈ ತರ ಆಗತ್ತೆ. ಇದೆಯಾ ಮತ್ತೆ ಪದ್ಮನಾಭ ಸಹೋದರಿ ಬರುತ್ತೆ ಪ್ರಭು ಅದನ್ನ ಇದೆ ನೋಡಿ. ಹಂಗೆ ನೋಡಿ ಹಂಗೆ ಐಹಿಕ ಪ್ರಕೃತಿ ಗುಣಗಳನ್ನ ನಡೆಸ್ತಿರೋದು ಯಾರು? ಇವೆಲ್ಲ ವಿಷ್ಣು ನೋಡಿ ಜಗತ್ತನ್ನ ಸೃಷ್ಟಿ ಮಾಡಿ. ಮೊನ್ನೆ ನಾವು ಚರ್ಚೆ ಮಾಡಿದ್ವಲ್ವಾ ನೋಡಿ ಗೋಲೋಕ ಚಾರ್ಟ್ ಅಲ್ಲಿ ನೋಡಿ ಆ ದೇವಿ ನೋಡಿ ರಮಾದೇವಿಯನ್ನ ಆತ ಕಣ್ಣೋಟದಿಂದ ನೋಡೋದು, ಆಕೆ ಮಾಯಾದೇವಿಯಾಗಿ ಪರಿವರ್ತನೆ ಆಗಿ ಇದೆಲ್ಲವೂ ಎಲ್ಲಿದೆ ಅಂದ್ರೆ ಬ್ರಹ್ಮ ಸಂಹಿತದಲ್ಲಿದೆ, ನೋಡಿ ಭಾಗವತದಲ್ಲಿದೆ. ಇವೆಲ್ಲ ಪುರಾವೆ ಎಲ್ಲಿ, ಉಲ್ಲೇಖ ಎಲ್ಲಿ, ಆಧಾರ ಎಲ್ಲಿ ಅಂತ ಕೇಳಿದ್ರೆ ನೋಡಿ ಇದಕ್ಕೆಲ್ಲ ಬ್ರಹ್ಮ ಸಂಹಿತದಲ್ಲಿದೆ. ಹಿಂಗೆ ನೋಡಿ ಐಹಿಕ ಪ್ರಕೃತಿ ಅಂತಂದ್ರೆ ಏನು, ಯಾರು, ಯಾಕೆ, ಹೇಗೆ ಅಂತ ಗೊತ್ತಿರ್ಬೇಕು. ನೋಡಿ ಇವುಗಳನ್ನು ಮುಖ್ಯವಾಗಿ ನಮ್ಮ ಮೇಲೆ ಪ್ರಭಾವ ಹೇಗ್ ಬೀರುತ್ತೆ ಅಂದ್ರೆ 3 ಗುಣಗಳ ಪ್ರಭಾವ. ನೋಡಿ ಅದನ್ನೇ ನಿನ್ನೆ ಮೊನ್ನೆ ಆಚೆ ಮನೆ ಶ್ಲೋಕದಲ್ಲಿ ನಾವು ಓದಿದ್ದು ನೋಡಿ. ನಿನ್ನೆ ತಮೋಗುಣ, ಆಚೆ ಮೊನ್ನೆ ರಜೋಗುಣ, ಅದಕ್ಕಾಚೆ ಸತ್ವಗುಣದ ಬಗ್ಗೆ ಕರ್ಮ ಹೇಗೆ ಪ್ರಭಾವ ಬೀರುತ್ತೆ ಅಂತ ಓದಿದ್ವಿ. ಇವತ್ತು ನೋಡಿ ಅದನ್ನೇ ಸಾತ್ವಿಕ ಕರ್ತ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ನೋಡಿ. ಅದರಲ್ಲಿ ಮುಖ್ಯವಾಗಿ ಐಹಿಕ ಪ್ರಕೃತಿ ಗುಣಗಳ ಸಂಘ ಇರಬಾರ್ದು ಅಂತ. ಅಂದ್ರೆ ಸತ್ವಗುಣನೂ ಕೂಡ ಇಲ್ಲಿ ಇರ್ಬೇಕಂತ ಹೇಳ್ತಿದ್ದಾರೆ, ಇರಬಾರ್ದು ಅಂತ ಹೇಳ್ತಿದ್ದಾರೆ. ಇರಬಾರ್ದು ಅಂತ ಹೇಳ್ತಿದ್ದಾರೆ. ಐಹಿಕ ಪ್ರಕೃತಿಯ ಗುಣಗಳ ಸಂಘನೇ ಇರಬಾರ್ದು. ಅದನ್ನೇನಂತಾರೆ, ಏನು ಪದ ಅದಕ್ಕೆ? ಐಹಿಕ ಪ್ರಕೃತಿಯ ಗುಣ ಸಂಘವಿಲ್ಲದೆ ಇರುವಂತ ಒಂದು ಸ್ಥಿತಿಗೆ ಏನಂತ ಹೇಳ್ತಾರೆ? ಶುದ್ಧ ಸತ್ವ ವಸುದೇವ ಸ್ಥಿತಿ ಅಂತ. ಹೌದು ನೋಡಿ ಈ ಅಂಶವನ್ನ ಎಲ್ಲರೂ ಬರೆದಿಟ್ಕೋಬೇಕು. ಜ್ಞಾಪಕ ಇರಲ್ಲ ಅಂದ್ರೆ ಬರೆದಿಟ್ಕೋಬೇಕು. ಏನಂತ ಬರೆದಿಟ್ಕೋಬೇಕು? ಈಗ ಮಾತಾಜಿಯವರು ಹೇಳಿದ್ರಲ್ವಾ, ಏನಂತ ಬರೆದಿಟ್ಕೋಬೇಕು? ಶುದ್ಧ ಸತ್ವ ಅಂತ ಬರೆದಿಟ್ಕೋಬೇಕು, ಅಥವಾ ವಾಸುದೇವ ಸ್ಥಿತಿ ಅಂತ ಬರ್ಕೋಬಹುದು. ಬಟ್ ಅದನ್ನ ಇಂಗ್ಲಿಷಲ್ಲಿ ಟ್ರಾನ್ಸೆಂಡೆಂಟಲ್ ಅಂತ ಹೇಳ್ತಾರೆ ನೋಡಿ. ಪ್ರಭುಪಾದರು ಅಮೆರಿಕಾಗೆ ಬೋಸ್ಟನ್ ಹೋದಾಗ ಒಂದು ಪ್ರಾರ್ಥನೆ ಬರೀತಾರೆ, ಹಾಡು ಬರೀತಾರೆ ನೋಡಿ. ಅದರಲ್ಲಿ ವಾಸುದೇವ ಟ್ರಾನ್ಸೆಂಡೆಂಟಲ್ ನಾಲೆಜ್ ಅಂತ ಬರುತ್ತೆ ನೋಡಿ. ವಾಸುದೇವನ ವಿಷಯಗಳು ನೋಡಿ. ಟ್ರಾನ್ಸೆಂಡೆಂಟಲ್ ನಾಲೆಜ್ ಅಂದ್ರೆ ವಾಸುದೇವನ ವಿಷಯಗಳು ಅಂತ ಅಲ್ಲಿ ಬರುತ್ತೆ. ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದಾಗ ಟ್ರಾನ್ಸೆಂಡೆಂಟಲ್ ಅಂತ ಬರುತ್ತೆ ನೋಡಿ. ಯಾರಾದ್ರೂ ಆ ಬೋಸ್ಟನ್ ಹೋದಾಗ ಪ್ರಭುಪಾದರು ಬರ್ದಿರೋ ಹಾಡನ್ನ ನೋಡ್ಬೋದು ಬೇಕಿದ್ರೆ ನೋಡಿ. ಅದನ್ನ ನೋಡಿ ಆ ಹಾಡು ಹೆಸರೇನು ಯಾರಾದ್ರೂ ಹೇಳ್ತೀರಾ ನೋಡಿ? ಅದ್ರ ಹೇಳ್ತಾರೆ, ಬೋರೋ ಕೃಪಾ ಕೊಯ್ಲೋ ಕೃಷ್ಣ ಆದ ಮೇರಾ ಪ್ರತಿ ಅಂತ ಬರುತ್ತೆ. ಕೇಳಿದ್ದೀರಾ? ಬೋರೋ ಕೃಷ್ಣ, ಬೋಡೋ ತುಂಬಾ ಕೃಪಾ, ಬೋರೋ ಕೃಷ್ಣ ಕೃಪಾ ಕೊಯ್ಲೋ ಅದ ಮೇರಾ ಪ್ರತಿ ನೋಡಿ. ನೋಡಿ ಇವರೆಲ್ಲ ಜನ ಇದಾರಲ್ಲ ಬೋಸ್ಟನ್ ನೋಡಿ, ಅಲ್ಲಿ ಆ ಹಡಗು ಜಲದೂತ ಬಂದು ಅಲ್ಲಿ ಬರುತ್ತೆ. ಜನ ನೋಡ್ತಾರೆ, ಪ್ರಭುಪಾದರು ಯಾರು ಪ್ರಚಾರ ಮಾಡ್ಬೇಕು ಅಂತ ಬಂದಿರ್ತಾರೋ ಅವರು ಐಹಿಕ ಪ್ರಕೃತಿಯ ನೋಡ ಗುಣಗಳಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ನೋಡಿ. ಮಿಥ್ಯಾಹಂಕಾರಿಗಳಾಗಿರ್ತಾರೆ ನೋಡಿ. ಏನೆಲ್ಲ ಮಾಡಬಾರ್ದು ಎಲ್ಲ ಮಾಡ್ತಿರ್ತಾರೆ ಅವ್ರು ನೋಡಿ. ನಾವು ಓದಿದ್ವಲ್ಲ ನಿಯತ ಕರ್ಮಗಳು ಇವೆಲ್ಲ ಓದಿದ್ವಲ್ವಾ. ಇವ್ರಿಗೆ ಹೆಂಗಪ್ಪ ವಾಸುದೇವನ ವಿಚಾರಗಳು ಹೇಳೋದು? ಟ್ರಾನ್ಸೆಂಡೆಂಟಲ್ ಮೆಸೇಜ್ ಆಫ್ ವಾಸುದೇವ ಅಂತ ಅಲ್ಲಿ ಬರುತ್ತೆ. ಯಾರ ಹತ್ರ ಇದೆಯಾ ಈ ತರ ಪುಸ್ತಕ?
ಬರೋ ಕೃಪಾ ಕೊಯ್ಲೋ ಕೃಷ್ಣ ಅದಮೇರ ಪ್ರತಿ ಯಾರಾದ್ರೂ ಅದರಲ್ಲೂ ಸಿಕ್ತಾ? ಹಂಗೆ ಪ್ರಕೃತಿಯ ಗುಣಗಳು ಅಂತಂದ್ರೆ ಹಂಗೆ ನೋಡಿ, ನಮ್ಮನ್ನ ಬಿಡೋದೇ ಇಲ್ಲ ಐಹಿಕ ಪ್ರವೃತ್ತಿಯ ಗುಣಗಳು. ನೋಡಿ ಹಂಗೆ ಬಾಧಿಸ್ತಿರುತ್ತೆ, ಕಾಡಿಸ್ತಿರುತ್ತೆ. ಇದಕ್ಕೆ ಎಲ್ಲವೂ ಒಂದು ಪರಿಹಾರ ಅಂತಂದ್ರೆ ವಾಸುದೇವ ಸ್ಥಿತಿ. ನೋಡಿ, ಪ್ರಕೃತಿಯ ಗುಣಗಳ ಸಂಘವನ್ನ ಮೀರುವಂಥದ್ದು. ಹಂಗೆ ಹಂಗೆ ನೋಡಿ, ಮಿಥ್ಯ ಅಹಂಕಾರದ ಬಗ್ಗೆ ನಾವು ತುಂಬಾ ಚರ್ಚೆ ಮಾಡಿದೀವಿ. ನೋಡಿ, ಮಿಥ್ಯ ಅಹಂಕಾರ ಅಂದ್ರೆ ನೋಡಿ, ಅಹಂಕಾರ ಇರಬೇಕು. ಅಹಂಕಾರ ಅಂದ್ರೆ ಟ್ರೂ ಐಡೆಂಟಿಟಿ, ನಾನು ಯಾರು ಅನ್ನೋದು. ನಾವು ಯಾರು ನಾವು ಯಾರು ನಾವು ಯಾರು ಅಂದ್ರೆ ಏನಂತ ಗೊತ್ತಿರ್ಬೇಕು. ದೇಹ ಅಲ್ಲ ಆತ್ಮ. ನಾವು ದೇಹ ಅಲ್ಲ ಆತ್ಮ. ವೆರಿ ಗುಡ್. ಮತ್ತೆ ಇನ್ನೇನಾದ್ರೂ ಇದೆಯಾ ಅದಕ್ಕಿಂತಲೂ ಇನ್ನೂ ಉನ್ನತವಾದದ್ದು? ದೇಹ ನಾವು ಕೃಷ್ಣನ ಅಂಶ ಅಂತ ತಿಳ್ಕೊಂಡು ಅಂಶ ಅನ್ನೋದು ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಎಲ್ಲ ಬಿಡ್ಬೇಕು ಪ್ರಭುಜಿ. ಹಂಗೆ ಅಲ್ವಾ? ನಾವು ಕೃಷ್ಣನ ದಾಸಾನುದಾಸ. ಕೃಷ್ಣನ ದಾಸಾನುದಾಸರು. ವೆರಿ ಗುಡ್. ನೋಡಿ ನೋಡಿ, ಜೀವೇರ ಸ್ವರೂಪ ಹೇ ಕೃಷ್ಣೇರ ನಿತ್ಯದಾಸ. ನೋಡಿ, ಈ ತರದ ತಿಳುವಳಿಕೆ, ಇದು ರಿಯಲ್ ಐಡೆಂಟಿಟಿ. ಹಾಗೇನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳ್ತಾನೆ. ನೋಡಿ, ಮಾಂ ಏವ ಹಿ ಅಂಶ, ನನ್ನದೇ ಅಂಶ ಅಂತ ಹೇಳ್ತಾನೆ. ಯಾರು? ನೋಡಿ, ಜೀವಭೂತ, ಇವೆಲ್ಲ ಜೀವಿಗಳು ನನ್ನದೇ ಅಂಶ ಅಂತ ಹೇಳ್ತಾನೆ. ನೋಡಿ, ಇದು ನಮ್ಮ ರಿಯಲ್ ಐಡೆಂಟಿಟಿ. ನೋಡಿ, ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಯಾರಾದ್ರೂ ಹುಡುಕಿ ಹೇಳ್ತೀರಾ? 15.7 ಪ್ರಭು. ಓದಿ 16. ಇದು ನಮ್ಮ ರಿಯಲ್ ಐಡೆಂಟಿಟಿ. ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಶ್ಶಷ್ಟನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಅನುವಾದ: ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ, ಮೂಲಭೂತವಾಗಿ ನಾವು ಕೃಷ್ಣನ ಅಂಶ, ಕೃಷ್ಣ ಸಚ್ಚಿದಾನಂದ, ನೋಡಿ ಕೃಷ್ಣ ಭಗವದ್ಧಾಮ, ಗೋಲೋಕ ವೃಂದಾವನ ಎಲ್ಲ ನಾವು ಚರ್ಚೆ ಮಾಡಿದ್ವಲ್ವಾ? ನೋಡಿ, ಅಲ್ಲಿರ್ಬೇಕಿತ್ತು. ನೋಡಿ, ಹಂಗಿದ್ದವರು ನೋಡಿ ಇಲ್ಲಿಗೆ ಬಂದಿದೀವಿ. ನೋಡಿ, ಮೂಲಭೂತವಾಗಿ ನಾವು, ಇದು ನಮ್ಮ ಸ್ವರೂಪ, ಇದು ನಮ್ಮ ನಿಜವಾದಂತ ಗುರುತು. ನೋಡಿ, ಕೃಷ್ಣನ ಅಂಶ. ನೋಡಿ, ಹಂಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಇತರ ಶ್ಲೋಕಗಳಲ್ಲಿ ಹೇಳ್ತಾನೆ, ನಮಗೂ ಕೃಷ್ಣನ್ಗೂ ಹೇಗೆ ಸಂಬಂಧ, ಏನು ಸಂಬಂಧ ಅಂತ. ನೋಡಿ, ಈ ತರದೆಲ್ಲ ಬರುತ್ತೆ. ಪಿತಾಹಮ್ಮಸ್ಯ ಜಗತೋ ಮಾತಾ ದಾತ ಪಿತಾಮಹ ಅಂತೆಲ್ಲ ಹೇಳ್ತಾನೆ. ನೋಡಿ, ಅಹಂ ಬೀಜ ಪ್ರತಪಿತಃ ಅಂತ ಹೇಳ್ತಾನೆ. ನೋಡಿ, ಇದು ನಮ್ಮ ಗುರುತಿಸುವಿಕೆ. ನೋಡಿ, ನೋಡಿ ಹಿಂಗೆಲ್ಲ ಓದಿ ಕೇಳಿ ನಡ್ಕೊಂಡು ತಿಳ್ಕೊಂಡವ್ರಿಗೆ ನೋಡಿ, ಮಿಥ್ಯ ಅಹಂಕಾರ ಸಹಜವಾಗಿನೇ. ನೋಡಿ, ಯಾರೇ ಭಕ್ತಿಯಲ್ಲಿ, ಆಧ್ಯಾತ್ಮದಲ್ಲಿ ಮುನ್ನಡೆದಿದ್ದಾರೆ ಅಂತ ನೋಡ್ಬೇಕು ಅಂದ್ರೆ ಅವರಲ್ಲಿ ಕೆಲವು ಗುಣಲಕ್ಷಣಗಳು ಇರ್ತವೆ. ನೋಡಿ, ಅದನ್ನೇ ಭಾಗವತ 26 ಅಂಶಗಳು ಹೇಳುತ್ತೆ. ಯಾರಿಗಾದ್ರೂ ಗೊತ್ತಾ? 27 ಕ್ಯಾರೆಕ್ಟರ್ಸ್ ಆಫ್ ಎ ಡಿವೋಟಿ. ಭಗವದ್ಗೀತೆಯಲ್ಲೂ ಕೂಡ ಈ ತರ ಬರುತ್ತೆ. ಯಾವ ಶ್ಲೋಕದಲ್ಲಿ? ಸತ್ಯನಿಷ್ಠತೆ, ಶುದ್ಧತೆ ಎಲ್ಲ ಬರುತ್ತಲ್ಲ ಪ್ರಭು. ಯಾರ್ಯಾರು ಹೇಳ್ತೀರಾ? 26 ಕ್ವಾಲಿಟೀಸ್. ಅಹಂಕಾರ ಇಲ್ಲದಿರುವುದು. ನೋಡಿ, 26 ಕ್ವಾಲಿಟೀಸ್ ಆಫ್ ಎ ಡಿವೋಟಿ ಅಂತ ಬಂದ್ರೆ ನೋಡಿ, ಇಲ್ಲಿ ಪಟ್ಟಿ ಬಂದ್ಬಿಡುತ್ತೆ. ಎಷ್ಟನೇ ಶ್ಲೋಕ ಯಾರಾದ್ರೂ ಹೇಳ್ತೀರಾ? ಭಗವದ್ಗೀತೆ ಎಷ್ಟನೇ ಶ್ಲೋಕ? ಮೂರನೇ ಸ್ಕಂದದೇ ಇರ್ಬೇಕು. ನೋಡಿ, ಇಲ್ಲಿ ನೋಡಿ ಹಂಗೆ 26 ಗುಣಗಳನ್ನ ಹೆಸರಿಸ್ತಾರೆ. ನೋಡಿ, ಅದನ್ನೇ ಇಲ್ಲಿ ಕಾಣ್ತಿದ್ರಿ ನೀವು. ನೋಡಿ, ಯಾರಾದ್ರೂ ರೂಪದ ಪುಸ್ತಕ ಓದಿದ್ರೆ ನೋಡಿ, ಅದೇನಿದು ಅಂದ್ರೆ ದೀಸ್ ಕ್ವಾಲಿಟೀಸ್ ಆಫ್ ಎ ಡಿವೋಟಿ 26 ಇನ್ ನಂಬರ್ ಆಸ್ ಲಿಸ್ಟೆಡ್ ಆಸ್ ಫಾಲೋಸ್. ಏನು? ಕೈಂಡ್, ಕಾರುಣ್ಯ, ಜ್ಞಾಪಕ ಇದೆಯಾ? ಕಾರುಣ್ಯ, ತಿತಿಕ್ಷವ. ನೋಡಿ, ಈ ತರದೆಲ್ಲವು
ಯಾರಾದ್ರೂ ತೆಗಿತೀರಾ 26 ಕ್ವಾಲಿಟೀಸ್? ರೆಫರೆನ್ಸ್ ಬೇಕಾ? ಹಾವ್ ಪ್ರಭುಜಿ, 8ನೇ ಸ್ಕಂದ. ಓಕೆ. ನೋಡಿ ಹಂಗೆ 26 ಗುಣಗಳನ್ನ ವಿಶೇಷಿಸ್ತಾರೆ. ನೋಡಿ ಅದು ಯಾವ್ಯಾವುದು? ಇಲ್ಲಿ 5ನೇ ಸ್ಕಂದದ ನೋಡಿ 8ನೇ ಅಧ್ಯಾಯದ 12ನೇ ಶ್ಲೋಕ. ಅದು ಕೃಷ್ಣದಾಸ್ ಕವಿರಾಜ ಚೈತನ್ಯ ಚರಿತಾಮೃತದಲ್ಲಿ ವಿಶೇಷವಾಗಿ ಇಲ್ಲಿ ಹೇಳ್ತಿದ್ದಾರೆ. ನೋಡಿ ನೀವು ಹಿಂಗೆ ನೀವು ಗೂಗಲ್ ಸರ್ಚ್ ಕೂಡ ಮಾಡ್ಬೋದು. ಹಿಂಗೆ ಕಾರುಣ್ಯ ತಿತಿಕ್ಷವ ಅಂತ ಸರ್ಚ್ ಮಾಡ್ಬೋದು. ಕಾರುಣ್ಯ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸಿಕ್ತಾ? 12ನೇ ಶ್ಲೋಕ ಅಲ್ವಾ ಪ್ರಭುಜಿ? ಗೊತ್ತಿಲ್ಲ ಮತ್ತೆ ನಾನು ಮುಂದೆ ಬಂದ್ಬಿಟ್ಟೆ. ಅವನು ಕೃಷ್ಣದಾಸ್ ಕವಿರಾಜರು ವೈಷ್ಣವನ 26 ಸದ್ಗುಣಗಳನ್ನು ಪಟ್ಟಿ ಮಾಡಿದ್ದಾರೆ. 1ನೇದು, ಅವನು ಪ್ರತಿಯೊಬ್ಬರಲ್ಲಿಯೂ ದಯೆ ತೋರಿಸುತ್ತಾನೆ, ಯಾರನ್ನು ಶತ್ರುವನ್ನಾಗಿ ಮಾಡಿಕೊಳ್ಳುವುದಿಲ್ಲ, ಸತ್ಯಸಂಧನಾಗಿರುತ್ತಾನೆ, ಎಲ್ಲರನ್ನೂ ಸಮನಾಗಿ ಕಾಣುತ್ತಾನೆ, ಅವನಲ್ಲಿ ಯಾರೂ ದೋಷಗಳನ್ನು ಗುರುತಿಸುವುದು ಸಾಧ್ಯವಿಲ್ಲ, ಉದಾರಿಯಾಗಿರುತ್ತಾನೆ, ಅವನು ಮೃದು ಸ್ವಭಾವದವನು, ಯಾವಾಗಲೂ ಪರಿಶುದ್ಧನು, ಯಾವ ಆಸ್ತಿಯನ್ನು ಹೊಂದಿರುವುದಿಲ್ಲ, ಪ್ರತಿಯೊಬ್ಬರ ಕಲ್ಯಾಣಕ್ಕಾಗಿ ದುಡಿಯುತ್ತಾನೆ, ಅವನು ತುಂಬಾ ಶಾಂತಿಪೂರ್ಣನು, ಸದಾ ಕೃಷ್ಣನಿಗೆ ಶರಣಾಗಿರುತ್ತಾನೆ, ಅವನಿಗೆ ಯಾವುದೇ ವಿಷಯಾಸಕ್ತಿಗಳಿರುವುದಿಲ್ಲ, ಅವನು ತುಂಬಾ ಸೌಮ್ಯನು, ಸ್ಥಿರ ಬುದ್ಧಿಯವನು, ಇಂದ್ರಿಯ ನಿಗ್ರಹವುಳ್ಳವನು, ಅಗತ್ಯಕ್ಕಿಂತ ಹೆಚ್ಚು ತಿನ್ನುವುದಿಲ್ಲ, ಭಗವಂತನ ಮಾಯಾಶಕ್ತಿಯಿಂದ ಪ್ರಭಾವಿತನಾಗುವುದಿಲ್ಲ, ಪ್ರತಿಯೊಬ್ಬರಿಗೂ ಗೌರವ ತೋರಿಸುತ್ತಾನೆ, ತನಗೆ ಗೌರವ ದೊರೆಯಬೇಕೆಂದು ಬಯಸುವುದಿಲ್ಲ, ತುಂಬಾ ಗಂಭೀರನಾಗಿರುತ್ತಾನೆ, ವಿನೀತನಾಗಿರುತ್ತಾನೆ, ಸ್ನೇಹಶೀಲಿಯಾಗಿರುತ್ತಾನೆ, ಕಾವ್ಯಶೀಲನಾಗಿರುತ್ತಾನೆ, ಪರಿಣಿತನಾಗಿರುತ್ತಾನೆ, ಮೌನಿಯಾಗಿರುತ್ತಾನೆ. ಪ್ರಭುಜಿ. ಹರೇ ಕೃಷ್ಣ ಪ್ರಭು. 8ನೇ ಅಧ್ಯಾಯದ 13ನೇ ಅಧ್ಯಾಯದ 8, 9, 10, 11, 12 ಪ್ರಭು. ಓಕೆ ಓಕೆ. ನೋಡಿ 13ನೇ ಅಧ್ಯಾಯದ ಎಷ್ಟು ಹೇಳಿದ್ರು ಮಾತಾಜಿ? 8ನೇ ಶ್ಲೋಕದಿಂದ 12ನೇ ಶ್ಲೋಕ ತನಕ. ಹಂಗೆ ನೋಡಿ ಇಲ್ಲಿದೆ ಅಮಾನಿತ್ವಂ ಅಲ್ವಾ? ಅಮಾನಿತ್ವಂ, ಅಡಂಬತ್ವಂ, ಅಹಿಂಸಾ, ಶಾಂತಿ, ಆರ್ಜವಂ, ಆಚಾರ್ಯೋಪಾಸನಂ. ನೋಡಿ ಈ ತರದೆಲ್ಲವೂ ಪಟ್ಟಿ ಆಗಿದೆ. ನೋಡಿ ಇವೆಲ್ಲವೂ ನಾವು ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಅದೇ ತರ ಇಲ್ಲಿ ಎಲ್ಲ ನಾವು ಇದನ್ನೇ ಕಾಣ್ತೀವಿ. ನೋಡಿ ನೋಡಿ ಹಂಗೆ ನೋಡಿ ಇದರಲ್ಲಿ ಈ ಶ್ಲೋಕಗಳೇ ಬರ್ತವೆ, ಈ ವಿಚಾರಗಳೇ ಬರ್ತವೆ. ನೋಡಿ ಹಂಗೆ 26 ಗುಣಗಳು ನೋಡಿ ಹೆಸರಿಸಿದರೆ ನಮ್ಮ ಗ್ರಂಥಗಳಲ್ಲಿ, ಶಾಸ್ತ್ರ ಧರ್ಮ ಗ್ರಂಥಗಳಲ್ಲಿ. ನೋಡಿ ಭಾಗವತ, ಭಗವದ್ಗೀತೆ, ಚೈತನ್ಯ ಚರಿತಾಮೃತ ನೋಡಿ ನೋಡಿ ಇವೆಲ್ಲವನ್ನ ಹೇಳ್ತಾರೆ ಅಲ್ವಾ? ನೋಡಿ ನೋಡಿ ಇವೆಲ್ಲವೂ ಕೂಡ ಬೇಕು. ನೋಡಿ ಅದನ್ನೇ ನೋಡಿ ಇಲ್ಲಿ ಹೆಸರಿಸಿರುವಂಥದ್ದು ಈಸ್ ಎ ವೆರಿ ಕೈಂಡ್ ಟು ಎವ್ರಿ ಒನ್. ನೋಡಿ ಇವೆಲ್ಲವೂ ಈ ಪಟ್ಟಿ, ಈ 26 ಗುಣಗಳು ಏನಿದಾವೆ ಇದನ್ನ ನಾವು ನೋಡ್ಕೋಬಹುದು. ನೋಡಿ ಅವುಗಳನ್ನ ಎಷ್ಟು ಅಂಶಕ್ಕೆ ನಮ್ಮಲ್ಲಿ ಇದಾವೆ, ಇಲ್ಲದೆ ಇದ್ರೆ ನೋಡಿ ಅವುಗಳನ್ನ, ಆ ಗುಣಗಳನ್ನ ಅಭ್ಯಾಸ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಕೂಡ ಮಾಡಬಹುದು. ನೋಡಿ ಅದನ್ನ ಇಲ್ಲಿ ಪ್ರಕೃತಿಯ ಗುಣಗಳು ಅಂತ ಹೇಳಿದ್ರೆ ನೋಡ್ರಿ ಹಂಗೆ ನೋಡಿ ಹಂಗೆ ಪ್ರಕೃತಿಯ ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ ಅಂದ್ರೆ ಹಂಗೆ ನೋಡಿ ಈ ಸತ್ವಗುಣನು ಕೂಡ ಆತನ ಮೇಲೆ ಪ್ರಭಾವ ಬೀರೋದಿಲ್ಲ. ಈ ಅಂಶ ನೋಡಿ ನಾವು ಅನ್ಕೋತೀವಿ ಒಳ್ಳೆಯವರಾಗ್ಬೇಕು, ಒಳ್ಳೆಯವರು ಸತ್ವಗುಣ ಒಳ್ಳೇದು ಅಂತೇಳಿ, ಅದು ಕೂಡ ನೋಡಿ ನಮ್ಮನ್ನ ಬಂಧನ ಮಾಡುತ್ತೆ. ಸತ್ವಗುಣ ಅನ್ನೋದು ವಿಚಾರ. ನೋಡಿ ಹಂಗೆ ಮಿಥ್ಯ ಅಹಂಕಾರ ಇರಬಾರ್ದು. ಅಂದ್ರೆ ಹಾಗಿದ್ರೆ ಯಾವ್ದಿರ್ಬೇಕು ನಮ್ಮ ಐಡೆಂಟಿಟಿ ಗುರುತಿಸ್ಬೇಕು ಅಂದ್ರೆ ನೋಡಿ ಅದಕ್ಕೆ ನಾವು ಕೆಲವು ಶ್ಲೋಕಗಳನ್ನು ಉದಾಹರಣೆಯಾಗಿ ತಗೊಂಡ್ವಿ. ಯಾವುದು ನಮ್ಮ ಗುರುತಿಸುವಿಕೆ? ಭಗವದ್ಗೀತೆ ಪ್ರಕಾರ ನಾವು ಕೃಷ್ಣನ ಅಂಶ ಅಂತ, ಸೇವಕ ಅಂತ ಪ್ರಜೆ. ಕೃಷ್ಣ ದಿವೇರ ಸ್ವರೂಪಾಯ ಕೃಷ್ಣರ ನಿತ್ಯದಾಸ.
ಜೀವಿಯರ ಸ್ವರೂಪ ಹೇ ಕೃಷ್ಣೀರ ನಿತ್ಯ ದಾಸ ಅನ್ನುವಂಥದ್ದು, ನಾವು ಕೃಷ್ಣನ ಅಂಶ ಅಂದ್ಕೊಳ್ಳೋದು. ನೋಡಿ ಕೃಷ್ಣ ನೋಡಿ ಬೀಜಪ್ರದ ಪಿತಃ, ನಮ್ಮೆಲ್ಲರಿಗೂ ಬೀಜಪ್ರದ ಪಿತಃ ಅವನೇ. ನೋಡಿ ನಾವು ಪರಮಾತ್ಮ ಜೀವಲೋಕೆ ಜೀವಭೂತ ಸನಾತನ. ನೋಡಿ ಇದೆಲ್ಲವೂ ಕೂಡ ಓದಿ ಕೇಳಿ ತಿಳ್ಕೊಂಡು ಅಭ್ಯಾಸ ಮಾಡಿದಾಗ ಸಹಜವಾಗಿ ಮಿಥ್ಯ ಅಹಂಕಾರ ನೋಡಿ ಹೋಗುತ್ತೆ. ಯಾರಾದ್ರೂ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರೆದಿದ್ದಾರೆ ಅನ್ನೋದಕ್ಕೆ ಕೆಲವು ಗುಣಲಕ್ಷಣಗಳು ಆತನಲ್ಲಿ ಏನಿರ್ಬೇಕು ಅಂದ್ರೆ ಕೂಡ ಆತನಲ್ಲಿ ಅಹಂಕಾರ ಇರೋದಿಲ್ಲ, ಮಿಥ್ಯ ಅಹಂಕಾರ. ನಿಮಗ್ ನೀವೇ ಪರೀಕ್ಷೆ ಮಾಡ್ಕೋಬೇಕು, ನಾನು ಎಷ್ಟು ಮುಂದುವರೆದಿದ್ದೀನಿ ಅಂತ ಹೇಳಿ ನೋಡಿದ್ರೆ ನನಗೆ ಈ ಮಿಥ್ಯ ಅಹಂಕಾರ ಎಷ್ಟು ಕಡಿಮೆ ಆಗಿದೆ. ನಿಜವಾದ ಅಹಂಕಾರ ನೋಡಿ, ಒಂದು ಮಿಥ್ಯ ಅಂದ್ರೆ ಇನ್ನೊಂದು ಸತ್ಯ ಅಂತದ್ದು ಇರ್ಬೇಕಲ್ವಾ. ಸತ್ಯ ಅಹಂಕಾರ. ಅಹಂಕಾರ ಅಂದ್ರೆ ನಮಗೆ ಗುರುತಿಸುವಿಕೆ, ನಮ್ಮ ಐಡೆಂಟಿಟಿ. ಈಗ ಯಾವ ಮಟ್ಟಕ್ಕೆ ನಮ್ಗೆ ಅನಿಸ್ತಾ ಇರುತ್ತೆ ನಾವು ಜೀವೇರೋ ನೋಡಿ ಸ್ವರೂಪ ಹೇ ಕೃಷ್ಣರ ನಿತ್ಯ ದಾಸ ಅಂತ, ಕೃಷ್ಣನ ಅಂಶ ಅಂತ ನೋಡಿ. ಇದು ಅವಾಗವಾಗ ನಾವು ಪರೀಕ್ಷೆ ಮಾಡ್ಕೋಬಹುದು, ಮತ್ತೆ ಬೇರೆಯವರಲ್ಲೂ ಕೂಡ ಕಾಣ್ಬೋದು. ನೋಡಿ ಕೆಲವರಿಗೆ ಆಧ್ಯಾತ್ಮಿಕ ಸಾಧನೆ, ಯಾವುದೇ ಒಂದು ಸಾಧನೆ, ಅದು ಆಧ್ಯಾತ್ಮಿಕನೇ ಆಗ್ಬೇಕಾಗಿಲ್ಲ, ಯಾವುದೇ ಒಂದು ಸಾಧನೆ ಮಾಡಿಬಿಟ್ರೆ ಅವ್ರಿಗೆ ಅಹಂಕಾರ ಎಲ್ಲ ಬಂದ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಗಮನಿಸಿದೀರಾ? ಸಣ್ಣ ವಿಷಯ ಏನೋ ಸಾಧನೆ ಅಂತ ಮಾಡ್ಬಿಟ್ರೆ ಅವ್ರಿಗೆ ಅಹಂಕಾರ ಬರುತ್ತೆ. ಅಹಂಕಾರದಲ್ಲಿ ಅವ್ರು ಹಿಡಿಯಕ್ಕಾಗಲ್ಲ. ನೋಡಿರ್ತೀರಾ? ಅಹಂಕಾರ ತಲೆಗತ್ಬಿಡುತ್ತೆ, ನಾನೇ ಮಾಡಿದ್ದು, ನನ್ನಿಂದ ಅಂತ. ನೋಡಿ ಇದು ಕೃಷ್ಣ ನೋಡಿ ಕೃಷ್ಣ ಗಾರುಡಿ ಫಿಲಮ್ ಅಲ್ಲಿ ಭೀಮಾರ್ಜುನರಲ್ಲೂ ಕೂಡ ಕಾಣ್ಬೋದು. ನೋಡಿ ಅದು ನನ್ನ ಹತ್ರ ಸಿಕ್ಕಿದೆ ಪ್ರಭು, ಯೂಟ್ಯೂಬ್ ಅಲ್ಲಿ. ಅದು ಹಾಕ್ಲಾ ಪ್ರಭು ಲಿಂಕು? ಹಾಕ್ಬೋದು, ಶೇರ್ ಮಾಡ್ಕೋಬಹುದು ಮಾತಾಜಿ. ನಾನು ಶೋಭರಾಣಿ ಮಾತಾಜಿ ಕಳಿಸ್ದೆ ಪ್ರಭು. ಗುರುರಾಜುಲ್ ನಾಯ್ಡು ಹೇಳ್ತಾರ ಅದನ್ನ. ಓಕೆ ಓಕೆ. ಒಂದು ಫಿಲಮ್ ಕೂಡ ಇದೆ ಗುರುರಾಜುಲ್ ನಾಯ್ಡು ಅವ್ರದ್ದು, ಹರಿಕಥೆ ಕೂಡ ತುಂಬಾ ಚೆನ್ನಾಗಿದೆ. ಏನೇ ಆಗ್ಲಿ ನೋಡಿ ಅಹಂಕಾರ ಗಮನಿಸ್ಬಹುದು ನೀವು. ನೋಡಿ ಹಿಂಗೆ ಕೆಲವರಿಗೆ ಈ ಆಧ್ಯಾತ್ಮಿಕ ಸಾಧನೆ ಮಾಡಿ ಸಿದ್ಧಿ ಪಡ್ಕೊಂಡ್ರೆ ಅವ್ರಿಗೆ ಅಹಂಕಾರ ಬರುತ್ತೆ. ನೋಡ ಇಂಥದ್ದು ಋಷಿ ಮುನಿಗಳಲ್ಲೂ ಕೂಡ ಕಾಣ್ಬಹುದು. ಕೋಪ, ಸಿಟ್ಟು, ಶಾಪ, ನೋಡಿ ದಂಡಿಸೋದು, ಇವೆಲ್ಲವೂ ಕೂಡ ತುಂಬಾ ಜಾಸ್ತಿ ಇರುತ್ತೆ ಕೆಲವರಲ್ಲಿ. ನೋಡಿ ಇವೆಲ್ಲ ಜೊತೆಗೆ ಬರ್ತವೆ. ನೋಡಿ ಕೆಲವರು ಶಾಪ ಕೊಟ್ಟು ಶಪಿಸಿ ಅವರ ತಪಸ್ ಶಕ್ತಿಯನ್ನು ಕಳ್ಕೊಂಡವ್ರು ಇದ್ದಾರೆ. ನೋಡಿ ಎಂತ ಶಾಪ ಕೊಡ್ತಾರೆ, ತಪಶಕ್ತಿ ಕಳ್ಕೊತಾರೆ. ನೋಡಿ ಅಹಂಕಾರ, ಮಿಥ್ಯ ಅಹಂಕಾರ. ನೋಡಿ ಹಿಂಗೆ ಇದು ಹೆಂಗೆ ಹೇಳ್ತಾರೆ ಅಂದ್ರೆ, ಒಬ್ಬ ಶಿಷ್ಯ ಗುರುಗಳ ಹತ್ರ ಬಂದು ಹೇಳ್ತಾನೆ, ನೋಡಿ ನಾನು ಎಷ್ಟೊಂದು ಸಾಧನೆ ಮಾಡ್ತಿದ್ದೀನಿ, ಅದ್ರ ಏನು ಉಪಯೋಗ ಆಗ್ತಾ ಇಲ್ಲ ಅಂತ. ನಮಗೂ ಹಂಗ ಅನ್ಸುತ್ತೆ ಅವಾಗವಾಗ. ನಾವು ಸಾಧನೆ ಮಾಡ್ತಿದ್ವಿ, ಆದ್ರೆ ಏನು ಮುಂದುವರಿತಿಲ್ಲ ಅಂತ ಅನ್ಸುತ್ತಾ? ಅನ್ಸುತ್ತೆ ಪ್ರಭುಜಿ. ಮುಂದೆ ಹೊರಿತಿಲ್ಲ, ಏನು ಪ್ರೋಗ್ರೆಸ್ ಇಲ್ಲ. ನೋಡಿ ಅದಕ್ಕೆ ಆ ಗುರುಗಳು ಹೇಳ್ತಾರೆ, ನೋಡಿ ಒಂದು ಮಡಕೆಯಲ್ಲಿ ತೂತು ಒಡೆದೋಗಿರೋ ಮಡಕೆ, ಆ ಮಡಕೆಗೆ ಎಷ್ಟು ನೀರು ಹಾಕಿದ್ರೆ ಆ ನೀರ್ ನಿಲ್ಲುತ್ತಾ? ತೂತ್ ಬಿನ್ಗೆ ಅದು ಪ್ರಭು. ನೋಡಿ ಈಗ ಕೆಲಸ ಏನಾಗಬೇಕು ಅಂದ್ರೆ ಅದನ್ನ ಗುರುತಿಸ್ಬೇಕು, ಎಲ್ಲಿ ಏನಾಗಿದೆ ಆ ಪಾತ್ರೆಯಲ್ಲಿ. ನೋಡಿ ಎಲ್ಲಿ ಏನಾಗಿದೆ ನೋಡಿ ಅದನ್ನ ಮುಚ್ಚುವಂತ ಪ್ರಯತ್ನ ಮಾಡ್ಬೇಕು. ನೋಡಿ ಇದನ್ನೇ ಅನರ್ಥ ನಿವೃತ್ತಿ ಅಂತ ಹೇಳೋದು. ನೋಡಿ ನಮ್ಮೆಲ್ಲರಿಗೂ ಆದಷ್ಟು ಶ್ರದ್ಧೆ ಇದೆ. ಆದಷ್ಟು ಶ್ರದ್ಧೆ ಇಟ್ಕೊಂಡು ನಾವೇನ್ ಮಾಡ್ತೀವಿ? ಸಾಧು ಸಂಘ ಮಾಡ್ಬೇಕು. ಆದಷ್ಟು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ. ಈಗ ಭಜನ ಕ್ರಿಯಾ ಸಾಧನೆ ಕ್ರಮಗಳೆಲ್ಲ ಮಾಡ್ತಿರ್ತೀರಿ, ಆದ್ರೆ ಈ ತೂತು ಬಿಂದಿಗೆ ನೋಡಿ ಪಾತ್ರೆ ಎಷ್ಟು ನೀರ್ ಹಾಕಿದ್ರೆ ಇರುತ್ತಾ? ಅದ್ರಲ್ಲಿ ಇರೋದಿಲ್ಲ. ಅದನ್ನ ಯಾವಾಗ ಅದು ತೂತು ನೋಡಿ ಅದು ಫಿಲ್ ಆಗುತ್ತೋ, ಅದು ಸೋರಿಕೆ ಆಗುವಂಥದ್ದು ಅಂಥದ್ದು. ನೋಡಿ ಹಿಂಗೆ ನಾವು ಮಾಡುವಂಥವುಗಳು ನೋಡಿ ಈ ತರದ್ದು ವೇಸ್ಟ್ ಮಾಡ್ತಾರೆ. ಅದನ್ನೇ ಅನರ್ಥ ನಿವೃತ್ತಿ ಅಂತ ಹೇಳೋದು. ನೋಡಿ ಅನರ್ಥ ನಿವೃತ್ತಿ ಆದ್ಮೇಲೆ ಏನಾಗುತ್ತೆ? ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ಆಮೇಲೆ ನಿಷ್ಠೆ ಬರುತ್ತೆ.
ಆಸಕ್ತಿ, ಈ ಆಸಕ್ತಿ ಬರುತ್ತೆ. ಇಷ್ಟರ್ನ ರುಚಿ, ಆಸಕ್ತಿ, ಭಾವ, ಭಾವ, ಪ್ರೇಮ. ಪ್ರೇಮ. ನೋಡಿದ್ರೆ ಅದಕ್ಕೆ ಪೂರ್ವ ಹಂತಗಳು ನೋಡಿ ಇವೆಲ್ಲವೂ ಬರ್ತವೆ ನೋಡಿ. ಆಸಕ್ತಿ, ರುಚಿ ನೋಡಿ ಇವೆಲ್ಲವೂ ಸಿಕ್ಕಾಗ ಅದು ಮುಂದೆ ಭಾವ ಅಂತ, ಪ್ರೇಮ ಅಂತ ಹೋಗೋದು ನೋಡಿ. ಅಂತ ಹಂತಕ್ಕೆ ಹೋಗ್ಬೇಕು ಅಂದ್ರೆ ನೋಡಿ ಇವೆಲ್ಲ ಕೆಲವೆಲ್ಲನೂ ಬಿಡ್ಬೇಕು. ಮಿಥ್ಯಹಂಕಾರ ಬಿಡ್ಬೇಕು ಅಂದ್ರೆ ಹಾಗಿದ್ರೆ ನಮ್ಗೆ ನಿಜವಾದಂತ ಐಡೆಂಟಿಟಿ ಯಾವುದು ಅಂತ ಗೊತ್ತಿರ್ಬೇಕು ನೋಡಿ. ನಮ್ ನಿಜವಾದ ಐಡೆಂಟಿಟಿ ಗೊತ್ತಾಯ್ತು, ಈಗ ಆ ಥರ ನಡ್ಕೋಬೇಕು ನೋಡಿ. ಜ್ಞಾನ, ತಿಳುವಳಿಕೆ ಜ್ಞಾನ ಪಡ್ಕೊಂಡು ಈಗ ನಡ್ಕೋಬೇಕಲ್ವಾ ಅದೇ ಪ್ರಕಾರ. ಈಗ ಯಾರೋ ಒಬ್ಬ ಅನಾಥ ಮಗು ಕಳೆದೋಗ್ಬಿಟ್ಟಿರ್ತಾನೆ ನೋಡಿ, ಆಮೇಲೆ ಆತನಿಗೆ ಗೊತ್ತಾಗತ್ತೆ, ಓ ಇವರೇ ನಮ್ಮ ತಂದೆ, ಇವರೇ ನಮ್ಮ ತಾಯಿ ಅಂತ. ಇವಾಗ ಸಂಬಂಧ ಗೊತ್ತಾಯ್ತು, ಈಗ ಸಂಬಂಧದ ಪ್ರಕಾರ ನಡ್ಕೋಬೇಕೋ ಬೇಡವೋ? ಮೊದಲ ತರನೇ ಅಲ್ವಾ? ಅದೇನು ಪ್ರಯೋಜನನೇ ಆಗಿಲ್ಲ ನೋಡ. ಹಂಗೆ ನೋಡಿ, ಇಲ್ಲಿ ಮಿಥ್ಯಾಹಂಕಾರ ಅಂದ್ರೆ ಹೀಗೆ ಜಯಾಪಜಯಗಳಲ್ಲಿ ವಿಚಲಿತನಾಗದೆ ದೃಢ ನಿಶ್ಚಯ ನೋಡಿ. ಇದು ಭಗವದ್ಗೀತೆಯಲ್ಲಿ ಹಲವಾರು ಶ್ಲೋಕಗಳಲ್ಲಿ ಬರುತ್ತಿದೆ ನೋಡಿ. ಹಿಂಗೆ ಈ ಕಾಲಗಳು ಬದಲಾಗ್ತದೆ ನೋಡ್ರಿ. ಶೀತೋಷ್ಣ ಸುಖ ದುಃಖದ ನೋಡಿ ಜಯಾಪಜಯಗಳಲ್ಲಿ ನೋಡಿ ಸಮವಾಗಿ ಇರುವಂಥದ್ದು, ವಿಚಲಿತನಾಗದೆ ನೋಡಿ. ನಮ್ಮ ಈ ಗೀತಾ ಸಾಧಕ, ಈ ಹಿಂದೆ ಗೀತಾ ಸಾಧಕ ಅಂತೇಳಿ ಮಾಡ್ತಿದ್ವಿ ಇಂಗ್ಲಿಷ್ ಅಲ್ಲಿ ನೋಡಿ. ಅಲ್ಲಿ ಪ್ರಾರಂಭ ಮಾಡಿದ್ದು. ಅಲ್ಲಿ ಒಬ್ರು ನೋಡಿ ಬಿಂದು ಮಾತಾಜಿ ಅಂತೇಳಿ ನಮ್ಮ ಗ್ರೂಪಿಗೆ ಜಾಯಿನ್ ಆದ್ರು. ಅವ್ರಿಲ್ಲೇ ಹೊರಮಾವತ್ರ ಜಯಂತಿ ನಗರದಲ್ಲಿದ್ರು ನೋಡಿ. ಅವರು ನಮ್ಮ ಗ್ರೂಪಲ್ಲಿ ಹಂಗೆ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡ್ತಾ 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 ಅವ್ರಿಗೆ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ಪ್ರೈಸ್ ಇತ್ತು, ದೊಡ್ಡ ಪ್ರಶಸ್ತಿ, ಅದು ಒಂದು ರೆಕಗ್ನಿಷನ್. ಅಲ್ಲಿ ಹೋಗಿ ಅವರು ಪ್ರೈಸ್ ಸ್ವೀಕಾರ ಮಾಡಿ ಬಂದ್ರು. ಆಮೇಲೆ ನಮ್ಮ ಇದೇ ತರ ಕ್ಲಾಸಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ಅವ್ರು ಹೇಳಿದ್ರು, ನೋಡ್ರಿ ನನ್ಗೆ ಈ ತರದ್ದು ಒಂದು ಪ್ರೈಸ್ ಸಿಕ್ತು. ಏನು ವಿಚಿತ್ರ ವಿಶೇಷ, ಈ ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ, ಭಗವದ್ಗೀತೆ ಕೇಳಾದ್ಮೇಲೆ, ಕೇಳಕ್ ಮೊದ್ಲು ಅಂದ್ರೆ ಹಿಂದೆ ನನ್ನ ಲೈಫಲ್ಲಿ ಈ ತರದ್ದು ಎಷ್ಟೊಂದು ಅವಾರ್ಡ್ಗಳು ಸಿಕ್ಕಿತ್ತು ನೋಡಿ. ಅಂಥದ್ರಲ್ಲಿ ನನಗೆ ಬಹಳ ಖುಷಿಯಾಗಿ ನೋಡಿ ಅದ್ರಲ್ಲಿ ತೇಲೋಗ್ಬಿಡ್ತಿದ್ದೆ ನಾನು ನೋಡಿ. ಅದ್ರಲ್ಲಿ ತೇಲು ಹೋಗಿ ನೋಡಿ, 11th ಕ್ಲೌಡ್ ಅಂತ ಏನು ಹೇಳ್ತಾರೆ ನೋಡಿ ನೋಡಿ, ಹಂಗೆ ತೇಲ್ತಿದ್ದೆ ಈ ತರ ಪ್ರಶಸ್ತಿ ಬಂದ್ಮೇಲೆ. ಆದ್ರೆ ಭಗವದ್ಗೀತೆ ಕ್ಲಾಸ್ ಕೇಳಿದ್ಮೇಲೆ ನನ್ಗೆ ಈ ಪ್ರಶಸ್ತಿ ತಗೊಂಡಂಥದ್ದು ಅಷ್ಟಾಗ ಆ ಥರದ್ದೇನು ಅನ್ನಿಸ್ಲಿಲ್ಲ. ನನಗೆ ಸಮತೋಲನವಾಗಿದ್ದೆ ಅಂತ ಹೇಳು. ಐ ವಾಸ್ ವೆರಿ ಮಚ್ ಬ್ಯಾಲೆನ್ಸ್ಡ್ ಅಂಡ್ ಕಂಪೋಸ್ಡ್. ನನಗೆ ಹಿಂದೆ ಕುಣಿದು ಕುಪ್ಪಳಿಸ್ಬಿಡ್ತಾರೆ ನೋಡಿರ್ತೀರಾ, ಅವ್ರಿಗೆ ಹೌದು ಪ್ರಭು, ಹೆಮ್ಮೆ ಪಟ್ಕೊಂತಾರೆ. ಪಡ್ಕೊಂಡು ತಡ್ಕೊಳಕ್ಕೆ ಆಗಲ್ಲ, ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ, ಮೇಲೆ ಹೋಗ್ಬಿಡ್ತಾರೆ. ಅದೇ ತರ ಎಲ್ರಿಗೂ ಹೇಳಿ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಹಾಕೊಂಡ್ಬಿಡ್ತಾರೆ, ಸ್ಟೇಟಸ್ ಅಲ್ಲಿ ಎಲ್ಲ ಹಾಕೊಳ್ಳಿ ನೋಡಿ. ಹಂಗೆ ಕುಣಿದು ಕುಪ್ಪಳಿಸಿ ಖುಷಿಯಾಗಿ ಮೇಲೆ ತೇಲ್ಬಿಡ್ತಾರೆ. ಜೀವನದಲ್ಲಿ ಯಾವಾಗ್ಲೂ ಹಿಂಗೆ ನಡೆಯುತ್ತಾ? ಜಯನೇ ಸಿಗುತ್ತಾ? ಇಲ್ಲ ಪ್ರಭು. ನೋಡಿ ಒಂದ್ಸತಿ ಪರಮ ಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜರು ಹೇಳ್ತಿದ್ರು, ಒಂದು ವರ್ಲ್ಡ್ ಕಪ್ ಕ್ರಿಕೆಟ್ ಬಗ್ಗೆ ಹೇಳ್ತಿದ್ರು ನೋಡಿ. ವರ್ಲ್ಡ್ ಕಪ್ ಕ್ರಿಕೆಟ್ ಅಲ್ಲಿ ಎಷ್ಟು ಟೀಮ್ಗಳಿರ್ತವೆ? ಸಾಮಾನ್ಯವಾಗಿ ಒಂದು 10, 12, 15 ಟೀಮ್ ಇರ್ತವಲ್ವಾ? ಹೌದು ಪ್ರಭು. ಅಷ್ಟು ದೇಶಗಳ ಪ್ರಜೆಗಳೆಲ್ಲ ನೋಡ್ತಿರ್ತಾರಲ್ವಾ, ಅವರೆಲ್ಲ ಬಯಸ್ತಿರ್ತಾರೆ ನಮ್ಗೆ ಸಿಗ್ಲಿ ಅಂತ. ಆ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಎಷ್ಟು ಜನಕ್ಕೆ ಸಿಗುತ್ತೆ? 15 ಟೀಮಲ್ಲಿ 15 ಜನ ನೋಡಿ, 15 ತಂಡ ಒಂದು ಟೀಮ್ಗೆ ಒಂದಿಗೆ ಸಿಗುತ್ತೆ. ಇನ್ನು ಉಳಿದ 14 ಜನಕ್ಕೆ ನಿರಾಶೆ ಆಗುತ್ತೋ ಇಲ್ವೋ? 14 ತಂಡಕ್ಕೆ ಆಗುತ್ತೆ ಪ್ರಭು, 14 ದೇಶಕ್ಕೆ ಆಗತ್ತೆ ಖುಷಿ ನೋಡಿ. ಈಗ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಜಯ ಜಾಸ್ತಿ ಇದೆಯೋ ಅಪಜಯ ಜಾಸ್ತಿ ಇದೆಯೋ? ಯಾವುದು ಸಾಧ್ಯತೆ ಜಾಸ್ತಿ ಇದೆ? ತುಂಬಾ ಕಷ್ಟವಾದ ಪ್ರಶ್ನೆನ ಇದು ಕೇಳಿದ್ದು. ಅಪಜಯನೇ ಜಾಸ್ತಿ. ಅಪಜಯ ಜಾಸ್ತಿ ಇದೆ. ಸೋಲೆ ಜಾಸ್ತಿ, ಅಪಜಯ ಅಲ್ವಾ? ಇದು ತುಂಬಾ ಸರಳವಾಗಿ ಅರ್ಥ ಮಾಡ್ಬೇಕು. ಈಗ ನಮ್ಮ ಬದುಕಲ್ಲಿ ಸೋಲುಗಳು ಜಾಸ್ತಿ ಕಾಣ್ತೀವೋ ಗೆಲುವುಗಳು ಜಾಸ್ತಿ ಕಾಣ್ತೀವೋ? ಈಗ ಹೇಳಿ. ಸೋಲೆ ಪ್ರಭು. ಕಾಣೋದು ಬಗೆ ಬೇರೆ, ದೈವ ಒಂದು ಬಗೆವುದು ಪ್ರಭು. ಹಂಗೆ ಸೋಲೇ ಜಾಸ್ತಿ.
ಈಗ ನಾವು ಈಗ ಕಲಿಬೇಕಾಗಿರೋದು ಗೆದ್ದಾಗ ಕುಣಿದಾಡೋದು ಒಂದಾದ್ರೆ ಸೋತಾಗ ಕುಗ್ಗೋಗ್ಬಿಡೋದು. ಈಗ ಇದೊಂದು ಆರ್ಟ್, ಇದೊಂದು ಕಲೆ. ಸೋತಾಗ ಸೋಲೆ ಜಾಸ್ತಿ ಬರೋದು ಸಹಜವಾಗಿನೇ. ನೋಡಿ, ಬದುಕಲ್ಲಿ ಜಾಸ್ತಿ ಸೋಲೆ ಇರೋದು. ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿರೋದೇ ಹಂಗೆ. ಹಿಂಗೆ ಸೋಲ್ ಜಾಸ್ತಿ, ನೋಡಿ ಕಷ್ಟಗಳು ಜಾಸ್ತಿ. ಅದನ್ನೇ ದುಃಖಾಲಯಮ ಶಾಶ್ವತಂ ಅಂತ ಕೃಷ್ಣ ಹೇಳೋದು. ನೋಡಿ ಹಿಂಗೆ ಈ ಭೌತಿಕ ಪ್ರಪಂಚದಲ್ಲಿ ಆ ನಾಲ್ಕು ಸೋಲನ್ನು ಅನುಭವಿಸಿ ಅನುಭವಿಸಿ ಜರ್ಜರಿತರಾಗಿದ್ದೀವಿ ಪ್ರಭುಜಿ ಆಕ್ಚುಲಿ. ನೋಡಿ ಪ್ರಭುಜಿ ನೋಡಿ ಹಿಂಗೆ ಹೇಳ್ತಿದ್ದಾರೆ ನೋಡಿ. ಅದಕ್ಕೋಸ್ಕರನೇ ನಮ್ಗೆ ಉಪಶಮನ, ಶಾಂತ ನಮಗೂ ಅಷ್ಟೇ ಪ್ರಭುಜಿ, ನಮಗೂ ಅಷ್ಟೇ ಸೋಲನೆ ಜಾಸ್ತಿ ಬಂದಿವೆ ಪ್ರಭುಜಿ. ಸೋಲ್ಬೇಕು ಪ್ರಭುಜಿ. ನೋಡಿ ಇದು ಆಶ್ಚರ್ಯ ಏನಲ್ಲ, ಆಶ್ಚರ್ಯವೇನಲ್ಲ. ನೋಡಿ ಜಯಾಪಜಯಗಳಲ್ಲಿ ವಿಚಲಿತನಾಗದೆ. ಕೆಲವ್ರು ಹೇಳ್ತಾರೆ, ಏನ್ರಿ ಇಸ್ಕಾನಿಗೆ ಬಂದ್ಬಿಟ್ಮೇಲೆ ಮನೆ ಯಾರೋ ಕೇಳ್ತಿದ್ರು ಈ ಇದರಲ್ಲಿ ಯಾವ್ದ್ರಲ್ಲಿ ಗೀತಾ ಸಂದೇಶ್ ಕ್ಲಾಸಲ್ಲಿ ಪ್ರಭುಜಿಯವರಿಗೆ ನಿನ್ನೆನೋ ಮೊನ್ನೆನೋ ಯಾರೋ ಒಬ್ರು ಮಾತಾಜಿ ಕೇಳ್ತಿದ್ರು. ಏನ್ ಕೇಳ್ತಿದ್ರು? ಇದ್ರ ಬಗ್ಗೆ ಕೇಳ್ತಿದ್ರು. ಇಸ್ಕಾನಿಗೆ ಸೇರ್ಕೊಂಡ್ಮೇಲೆ ಈ ನಮ್ಮ ಈ ಫ್ರೆಂಡ್ಶಿಪ್ ರಿಲೇಷನ್ ಇವೆಲ್ಲ ವೈರಾಗ್ಯ ತ್ಯಾಗ ಬಂದ್ಬಿಡ್ಬೇಕಾ, ಹೆಂಗೆ ಇರ್ಬೇಕು ಅಂತ ರಿಲೇಷನ್ಸ್ ಬಗ್ಗೆ ಕೇಳ್ತೀವಿ ನಾವು. ನೋಡಿ ಇಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ನಮಗೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ. ಜೀವನದಲ್ಲಿ ಜಾಸ್ತಿ ಅಪಜಯಗಳೇ ಆಗೋದು. ಇದ್ರಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ? ಇಲ್ಲ. ಉದಾಹರಣೆ ಉಲ್ಲೇಖ ಕೊಡಿ, ನೋಡಿ ಅದಕ್ಕೆ ಆಧಾರ ಕೊಡಿ ಅಂದ್ರೆ ನೋಡಿ ನಾವು ಹಿಂಗೆ ನೋಡಿ ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ಬಗ್ಗೆ ನೋಡಿ ಪರಮ ಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜ್ ಹೇಳ್ತಿದ್ರು ಒಂದ್ಸರ್ತಿ. ನೋಡಿ ಅದನ್ನೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ತಗೊಳ್ಳಿ. ಎಷ್ಟು ಲಕ್ಷ ಜನ ನೀಟ್ ಎಕ್ಸಾಮ್ ಬರೀತಾರೆ, ಎಷ್ಟು ಲಕ್ಷ ಜನ ನೋಡಿ ಈ JEEಗಳು ಬರೀತಾರೆ, IPS IAS ಎಕ್ಸಾಮ್ ಎಲ್ಲ ಬರೀತಾರೆ, UPSC IAS ಎಕ್ಸಾಮ್ಸ್ ಬರೀತಾರೆ. ಅದ್ರಲ್ಲಿ ಎಷ್ಟು ಜನಕ್ಕೆ ಸಿಗಲ್ಲ, ಎಷ್ಟು ಜನಕ್ಕೆ ಸಿಗತ್ತೆ ನೋಡಿ. ಬದುಕಲ್ಲಿ ನೋಡಿ ನಿಮ್ ಬದುಕೇ ಉದಾಹರಣೆ ತಗೊಳ್ಳಿ. ಈಗ ಈ ವಿಚಲಿತನಾಗದೇ ಇರುವಂತ ಕಲೆಯನ್ನ ಜಯ ಅಂತೂ ಕಡಿಮೆನೆ ಸಿಗೋದು ಅಲ್ವಾ. ಈ ಕಲೆಯನ್ನ ಕಲ್ತ್ಬಿಟ್ರೆ, ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಇವತ್ತಿನ ಶ್ಲೋಕನ್ನ, ಅಪಜಯಗಳಲ್ಲಿ ವಿಚಲಿತನಾಗದೆ ಅನ್ನೋದು ಬಹಳ ಮುಖ್ಯ ನೋಡಿ. ಅದಕ್ಕೆ ಜಯ ಸಿಕ್ಕದಾಗ ಕುಣಿದಾಡ್ಬಿಡೋದು, ಅಪಜಯ ಆದಾಗ ಡಿಪ್ರೆಷನ್ಗೆ ಹೋಗ್ಬಿಡೋದು, ಸೂಸೈಡ್ ಮಾಡ್ಕೊಂಡು ನೋಡಿ. ಇವತ್ತು ಪ್ರಪಂಚ ಹಿಂಗೆ ನಡೀತಿರೋದು ನೋಡಿ. ಕೆಲವೊಂದು ರಿಸಲ್ಟ್ಸ್ ಬಂದಾಗ ಕೆಲವೊಂದು ಸೂಸೈಡ್ಸ್ ಪಾಯಿಂಟ್ಗಳಲ್ಲಿ ಇವತ್ತು ಪೊಲೀಸ್ ನೆಟ್ ಕಾಯುವಂತ ಸ್ಥಿತಿ ಇದೆ, ಗೊತ್ತಾ ನಿಮ್ಗೆ? ನೋಡಿ ಈ ತರದೆಲ್ಲವೂ ಇದೆ ವಿಚಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಸೋಲನ್ನೇ ಗೆಲುವಂತ ಅಂದ್ಕೊಬಿಟ್ರೆ ಯಾವ್ದು ನೋವಿರಲ್ಲ ಪ್ರಭುಜಿ. ಹಂಗ ಅನ್ಕೊಳಕ್ ಪ್ರಭು. ಸೋಲನ್ನ ಗೆಲುವಂತ ಅನ್ಕೊಳ್ಳೋದು ಯಾಕಂದ್ರೆ ಪ್ರಭುಜಿ ಪದೇ 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 ಸೋತು ಇದಾಗಿರ್ತವಲ್ಲ ಪ್ರಭುಜಿ, ಅದು ಆಲ್ರೆಡಿ ಅಭ್ಯಾಸ ಆಗಿರುತ್ತೆ. ಅನ್ಕೊಳ್ಳೋಕೆ ಅದು ಇಷ್ಟೇನ ಅನ್ಸ್ಬಿಡುತ್ತೆ ಪ್ರಭುಜಿ. ಆದ್ರೆ ಪ್ರಭು, ಸೋತಿರೋರು ಇನ್ನೂ ಚೆನ್ನಾಗಿ ಪಾಠ ಕಲಿತಾರೆ, ಅನುಭವ ಪಡೀತಾರೆ. ನೋಡಿ ಅದು ಆಲ್ರೆಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಪ್ರಭುಜಿ. ಸೋತು ಮತ್ತೆ ಅದು ಅದೇ ಕಷ್ಟ ಆಗ್ಲಿ, ಅದೇ ಮತ್ತೆ ಬಂದಾಗ ಅದೇನು ಅನ್ಸೋದಿಲ್ಲ ಪ್ರಭುಜಿ. ದೊಡ್ಡ ಸೋಲಿನ ಮುಂದೆ ಚಿಕ್ಕ ಸೋಲು ಏನು ಅನ್ಸೋದಿಲ್ಲ ಒಂದೊಂದು. ಅಂದ್ರೆ ನಾವು ಗೆಲ್ಬೇಕು ಅನ್ನೋ ಒಂದು ಇದರಲ್ಲಿ ಮಾಡ್ಕೋಬಾರ್ದು ಪ್ರಭು. ಇಲ್ಲಿ ನಾವು ಸೋಲ್ತೀವಲ್ಲ, ಗ್ಯಾರಂಟಿ ಸೋಲ್ತೀವಿ, ಅದಕ್ಕೆ ಧನ್ಯವಾದ ಎಲ್ಲರೂ ಮಾತು ಹೇಳಿದಕ್ಕೆ. ನೋಡಿ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತಾರೆ. ನೋಡಿ ಒಂದೂರಲ್ಲಿ ಒಂದು ಕತ್ತೆ ಇತ್ತಂತೆ. ನೋಡಿ ಕತ್ತೆ ಒಂದು ಹಳ್ಳದಲ್ಲಿ ಬಿದ್ದೋಗ್ಬಿಡ್ತಂತೆ. ನೋಡಿ ಹಳ್ಳದಲ್ಲಿ ಕತ್ತೆ ಬಿದ್ದಾಗ ರೈತ ಇರ್ತಾನೆ ನೋಡಿ, ಕತ್ತೆಯನ್ನು ಸಾಕೊಂಡಿದ್ದು, ಇನ್ನೇನು ಈ ಕತ್ತೆ ಇನ್ನೇನು ಉಪಯೋಗ ಇಲ್ಲ, ಮುದಿ ಕತ್ತೆ, ಈ ಕತ್ತೆನ ಎತ್ತೋದು ಇದೆಲ್ಲಾನು ಯಾಕೆ, ಹೆಂಗಿದ್ರೇನು ಅಂತ ಹೇಳಿ ಅವನು ಮಣ್ಣು ಹಾಕಕ್ ಶುರು ಮಾಡ್ತಾನೆ. ಈಗ ಮಣ್ಣು ಹಾಕ್ತಾ ಇರ್ತಾರೆ. ಆ ಕತ್ತೆ ಏನ್ ಮಾಡುತ್ತೆ, ಮೈ ಮೇಲೆ ಬಿದ್ದ ಮಣ್ಣನ್ನ ಕೊಡವುಕೊಳ್ಳುತ್ತೆ, ಪಕ್ಕಕ್ಕೆ ಸರಿಸ್ಕೊಳ್ಳುತ್ತೆ. ಅದ್ರ ಮೇಲೆ ಹತ್ತಿ ಬೇಲೆ ಬರುತ್ತೆ. ನೋಡ ಮಣ್ಣು ಹಾಕಿದ ಮಣ್ಣು ಮೈ ಮೇಲೆ ಅವ್ರು ಕತ್ತೆ ಮುಚ್ಚೋಗ್ಬಿಡ್ಲಿ ಅಂತ ಹಾಕ್ತಾರೆ ಅವ್ರು. ಹೆಂಗಿದ್ರೇನು ಹಳ್ಳದಕ್ಕೆ ಬಿದ್ದೋಗ್ಬಿಟ್ಟಿದೆ ನೋಡಿ. ತೋಳ ಹಳ್ಳಕ್ ಬಿದ್ರೆ ಕಲ್ಲು ಹೊಡಿಯೋರು ಜಾಸ್ತಿ ಅಲ್ವಾ. ಹಂಗೆ ಆ ಹೊಡಿಯಂತ ಕಲ್ಲು ಮಣ್ಣು ಇವೆಲ್ಲ ಏನೇನೆಲ್ಲ ಹಳ್ಳಕ್ ಬಿದ್ದಾಗ ಹಾಕ್ತಾರೆ ನೋಡಿ, ಅದನ್ನ ಕೊಡುಕೊಂಡು ಸಹಿಸ್ಕೊಂಡು ನೋಡಿ, ಅಪಜಯ ಅಪಮಾನ ಅನ್ಕೊಂಡ್ರು ಕೂಡ ನೋಡಿ, ಅದರಿಂದನೇ ಹಂಗೆ ಆ ಮಣ್ಣು ಹಾಕಿದ್ದು ಕೊಡುಕೊಂಡು ಮೈ ಕೊಡುಕೊಂಡು
ನೋಡಿ ಆ ಕತ್ತೆ ಹಂಗೆ ಮೇಲೆ ಬರುವಂತದ್ದು ಆಗ್ಬಿಡುತ್ತೆ. ಆ ತರದೊಂದು ಪ್ಲಾನ್ ಆಗುತ್ತೆ ನೋಡಿ. ನಮ್ಮ ಬದುಕಲ್ಲೂ ಕೂಡ ಯಾಕೆ ಅಪಜಯಗಳು ನೋಡಿ ಇವೆಲ್ಲ ಹಿಂಗ್ ಬರ್ತವೆ ಬಂದ್ರೆ ನೋಡಿ ನಾವು ಈ ಕತ್ತೆ ತರ ಮಾಡ್ಬೇಕು ಅಂತ ಹೇಳುದು. ಹರೇ ನೋಡಿ ಕೃಷ್ಣ ಅದನ್ನ ಪ್ರಭುಜಿ. ಹರೇ ಕೃಷ್ಣ. ಈ ಸ್ವಲ್ಪ ತಾಳ್ಮೆಯಿಂದನಾ ಆಗದೆಲ್ಲ ಒಳ್ಳೇದಕ್ಕೆ ಇದ್ರಿಂದ ಇನ್ನೂ ಏನೋ ಒಳ್ಳೇದಾಗದಿದೆ, ಅದಕ್ಕೆ ಇದಾಗಿರೋದು ಅಂತಂದೇಳಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಇದಕ್ಕಿಂತ ಒಳ್ಳೇದ್ ಇನ್ನೂ ಏನೋ ಸಿಗುತ್ತೆ ಪ್ರಭುಜಿ ಅಂತ ಕಾಯ್ಬೇಕು ಪ್ರಭುಜಿ. ಅದ್ ಸೋಲ್ ಅಂತ ಅನ್ಕೊಳ್ಬಾರ್ದು. ನೋಡಿ ಇದೊಂದು ಜೀವನದ ಪಾಠ ನೋಡಿ. ಇದೊಂದು ಪಾಠ ನೋಡ್ರಿ. ಇದು ಮಾತಾಜಿಯವರು ಹೇಳಿದ್ರಲ್ಲ ನೋಡ್ರಿ, ಹಂಗೆ ಈ ತರದ್ದು ಬದುಕಲ್ಲಿ ಬಹಳಷ್ಟು ಬರ್ತವೆ ನೋಡಿ. ನಿಶ್ಚಿತ ಇವೆಲ್ಲ ಅಪಜಯನೇ ಜಾಸ್ತಿ ನೋಡಿ. ಅದನ್ನ ಈ ಪ್ರಕಾರವಾಗಿ ಏನಾದ್ರು ರೂಢಿ ಮಾಡ್ಕೊಳಕ್ ಹೋದ್ರೆ, ಕಲ್ತ್ಕೊಳಕ್ ಹೋದ್ರೆ ನೋಡಿ ಅದ್ರ ನಮ್ಗೆ ವಿಶೇಷ ಲಾಭ ಇದೆ ನೋಡಿ. ಇದೊಂದು ಅವಕಾಶ ನೋಡಿ. ಭಗವಂತನ ಉದ್ದೇಶ ಇಚ್ಛೆ ಏನಂದ್ರೆ ಈ ನಮಗ ಅರ್ಥ ಮಾಡಿಸ್ಬೇಕು ಇದು ದುಃಖಾಲಯ ಶಾಶ್ವತಂ ಅಂತ ನೋಡಿ. ಈ ಅದಕ್ಕೋಸ್ಕರನೇ ಇದೆಲ್ಲ ವಿವರ ಹೇಳ್ತಿರೋದು ನೋಡಿ. ಭಗವದ್ಗೀತೆ ಭಾಗವತಂ ನೋಡಿ. ಪರೀಕ್ಷಿತ ಮಹಾರಾಜನಿಗೆ ಕೊನೆಯಲ್ಲಿ ಏನಾಯ್ತು, ಭಾಗವತ ನೋಡಿ ಕೊನೆಯಲ್ಲಿ ಆತನಿಗೆ ಮೃತ್ಯು ಆಯಿತು, ಆತನಿಗೆ ಶಪಿತನಾದ ನೋಡಿ. ಅದನ್ನೇ ಆತ ಏನ್ ಮಾಡ್ತಾನೆ, ಆತನ ವರ ಬದುಕು ಅಂತ ಸ್ವೀಕರಿಸ್ತಾರೆ. ಅದನ್ನೇ ವರ ಅಂತ ಸ್ವೀಕರಿಸ್ತಾನೆ. ಆತನಿಗೆ ಆಯ್ಕೆ ಇತ್ತು. ಪರೀಕ್ಷಿತ್ ಮಹಾರಾಜನು ನೋಡಿ ಆತನ ಅಸ್ತ್ರಗಳನ್ನು ಇಟ್ಕೊಂಡು ತನ್ನ ಸೇನಾಪಡೆಯನ್ನೆಲ್ಲ ಇಟ್ಕೊಂಡು ನಿಂತ್ಕೊಂಡಿದ್ರೆ ನೋಡಿ ಆತ ಯಾರೋ ತಕ್ಷಕ ಯಾವ ಲೆಕ್ಕಕ್ಕೂ ಇರ್ಲಿಲ್ಲ. ಹೆಂಗ್ ಬರ್ತೀಯ ಬಾರ ನೋಡೋಣ ಅಂತ ನಿಂತ್ಕೊಂಡಿದ್ರು 7 ದಿನದಲ್ಲಿ. ಮತ್ತೆ ಆ ಬ್ರಾಹ್ಮಣ ಶಾಪ ನೋಡಿ ಆತನು ಕೂಡ ಈತ ದಂಡಿಸ್ಬೋದಿತ್ತು, ಆತನ ಮೃತ್ಯು ದಂಡ ಕೊಡ್ಬೋದಿತ್ತು, ಈತನೇ ಕೊಡ್ಬೋದಿತ್ತು ನೋಡಿ. ಹಿಂಗೆಲ್ಲ ಮಾಡ್ಬಿಟ್ಟಿದ್ರೆ ಭಾಗವತ ಹುಟ್ತಾನೆ ಇರ್ಲಿಲ್ಲ, ಭಾಗವತ ಶ್ರವಣನೇ ಆಗ್ತಿರ್ಲಿಲ್ಲ. ಆ ಭಾಗವತದ ಅಲ್ಲಿರುವಂತ ಅಂಶ ತುಂಬಾ ಚೆನ್ನಾಗಿದೆ, ಓದ್ಕೊಳ್ಳಿ ನೋಡಿ. ಹಂಗೆ ಜಯಾಪಜಯಗಳಲ್ಲಿ ಅಂದ್ರೆ ಹಂಗೆ ಪರೀಕ್ಷಿತ ಮಹಾರಾಜ ನೋಡಿ ಅದನ್ನ ಸ್ವೀಕರಿಸ್ತಾನೆ ನೋಡಿ. ಭಗವದ್ಗೀತೆ ಭಾಗವತಕ್ಕೆ ಇದೇ ವ್ಯತ್ಯಾಸ. ಭಗವದ್ಗೀತೆಯನ್ನ ಕೇಳಿದವರು ಯಾರು, ಭಾಗವತವನ್ನ ಕೇಳಿದವರು ಯಾರು. ಅದನ್ನ ಕೇಳಿ ಯಾರು ಏನ್ ಮಾಡಿದ್ರು, ಆತನ ಹಿಂದಿನ ಪರಿಸ್ಥಿತಿ ಏನಾಗಿತ್ತು, ಭಾಗವತಂ ಕೇಳಿದವರು ಯಾರು, ಅದನ್ನ ಕೇಳಕ್ ಮೊದ್ಲೇ ಹಿಂದಿನ ಪರಿಸ್ಥಿತಿ ಏನಿತ್ತು, ಕೇಳಿದ್ಮೇಲೆ ಏನಾಯ್ತು. ಯಾರಾದ್ರೂ ಇಷ್ಟ ಅಂಶನ ಹೇಳ್ತೀರಾ, ಬೇಗ ಹೇಳ್ಬೇಕು. ಅರ್ಜುನ ಭಗವದ್ಗೀತೆ ಕೇಳಿದ ಪ್ರಭುಜಿ. ಆತನ ಹಿಂದಿನ ಪರಿಸ್ಥಿತಿ ಹೇಗಿತ್ತು, ಅವರು ಸಂಬಂಧಿಕರು ಅದೆಲ್ಲ ಅದರಲ್ಲಿ ಮುಳುಗೋಗಿದ್ರು ಪ್ರಭುಜಿ. ತನ್ನವರು ಗೊಂದಲದಲ್ಲಿ ತಾತ ಈ ತರ ಹರೇ ಎಲ್ಲ. ಕೃಷ್ಣ ಪ್ರಭುಜಿ. ದೇಹದ ಸಂಬಂಧದಲ್ಲಿ ಭಾಗವತಮನ್ನ ಪರೀಕ್ಷಿತ್ ಮಹಾರಾಜ್ ಕೇಳಿದ್ರು ಪ್ರಭುಜಿ. ಪರೀಕ್ಷಿತ್ ಮಹಾರಾಜನಿಗೂ ಅರ್ಜುನನ್ಗೆ ಏನ್ ಸಂಬಂಧ, ತಾತ ಮೊಮ್ಮಗ ಪ್ರಭುಜಿ. ನೋಡಿ ಇವರಿಬ್ರು ಕುರು ವಂಶದವರೇ ನೋಡಿ, ಒಂದೇ ವಂಶದವರು ಪಾಂಡವರು, ಒಂದೇ ವಂಶ ಒಂದೇ ನೋಡಿ. ಅರ್ಜುನ ಭಗವದ್ಗೀತೆ ಕೇಳಿ ನೋಡಿ ಆತ ಉದ್ಧಾರ ಆಗ್ತಾನೆ ನೋಡಿ. ಆತನ ಹೆಂಗ್ ಬದಲಾವಣೆ ಆಗ್ತಾನೆ ನೋಡಿ. ಆತನ ಅಸ್ತ್ರಶಸ್ತ್ರಗಳನ್ನ ತಗೊಂಡು ನೋಡಿ ಯುದ್ಧ ಮಾಡಿ ನೋಡಿ ಆತ ಗೆಲ್ತಾನೆ, ರಾಜ್ಯವನ್ನ ಪಡ್ಕೊಳ್ತಾನೆ ಭಗವದ್ಗೀತೆ ಕೇಳಿ. ಭಗವದ್ಗೀತೆ ನೋಡಿ ಯಾರಿಗೆಲ್ಲ ಇಂಗ್ಲಿಷ್ ಬರುತ್ತೋ ನೋಡಿ, ನಾನು ಇದೊಂದು ಒಳ್ಳೆ ಶೇರ್ ಮಾಡ್ತೀನಿ. ಗೀತಾ ಭಾಗವತಕ್ಕೆ ಒಂದು ಕಂಪ್ಯಾರಿಸನ್ಸ್, ಒಂದು ಹೋಲಿಕೆ ಸ್ಟಡಿ ಮಾಡಿದ್ದಾರೆ. ಇದನ್ನ ನಾನು ಕನ್ನಡದಲ್ಲಿ ಅನುವಾದ ಮಾಡಿನೂ ಹಾಕೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಧರ್ಮ ಟಾಕ್ಸ್ ಅಂತೇಳಿ ಒಬ್ರು ಗೋವಿಂದ ಪ್ರಭುಗಳು ನೋಡಿ, ಪೂಜ್ಯ ರಾಧಾನಾಥ್ ಸ್ವಾಮಿ ಡಿಸೈಪಲ್ ನೋಡಿ. ಇದನ್ನ ನಾನು ಧರ್ಮ ಟಾಕ್ಸ್ ಅನ್ನೋದ್ರಲ್ಲಿ ನಾನು ಇದನ್ನ ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ಕಾಣ್ತಿದ್ಯಾ, ಗೀತಾ ಭಾಗವತಂ. ದ ಗೀತಾ ಟೀಚ್ ಟು ಲಿವ್ ಅಂಡ್ ಭಾಗವತಂ ಎನ್ಕರೇಜ್ ಟು ಲೀವ್. ಏನಂದ್ರೆ ಯಾರಾದ್ರೂ ಕನ್ನಡ ಅನುವಾದ ಮಾಡ್ತೀರಾ? ಗೀತಾ ಟೀಚ್ ಟು ಲಿವ್, ಗೀತಾ ನಮ್ಮನ್ನ ಹೇಗೆ ಬದುಕೋದು ಅಂತ ಕಲಿಸುತ್ತೆ. ಆದ್ರೆ ಭಾಗವತ ನಮ್ಮನ್ನ ನಾವ್ ಹೆಂಗೆ ಈ ಪ್ರಪಂಚದಿಂದ ಈ ದೇಹನ ಬಿಡ್ಬೇಕು ಅನ್ನೋದು ಕಲಿಸುತ್ತೆ, ನಿರ್ಗಮಿಸ್ಬೇಕು ಅಂತ ಹೇಳ್ಕೊಡುತ್ತೆ. ದ ಗೀತಾ ಫೋಕಸಸ್ ಆನ್ ಸೆಲ್ಫ್ ಡೆವಲಪ್ಮೆಂಟ್ ವೈಲ್ ಭಾಗವತಂ ಫೋಕಸಸ್ ಆನ್ ಸೆಲ್ಫ್ ಡೆಡಿಕೇಶನ್. ಯಾರಾದ್ರೂ ಅನುವಾದ ಮಾಡ್ತೀರಾ? ಗೀತಾ ನಮ್ ಸೆಲ್ಫ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಉದ್ಧಾರಕ್ಕಾಗಿ ಹೇಳುತ್ತೆ. ಅದರ ಭಾಗವತ ಏನ್ ಫೋಕಸ್ ಮಾಡುತ್ತೆ ಅಂದ್ರೆ ನಾವು ಎಷ್ಟು ಭಗವಂತನಿಗೋಸ್ಕರ ನಾವು ಮುಡುಪಾಗಿದ್ದೀವಿ, ಸೆಲ್ಫ್ ಡೆಡಿಕೇಶನ್ ಅಂತ ಹೇಳಿ.
ಆತ್ಮಸಮರ್ಪಣೆ, ಆತ್ಮ self-made. ಆತ್ಮಸರ್ಪಣೆ. ಅದೇ ತರನೇ Gita pushes one to act like a warrior, while the Bhagavatam inspires the warrior towards detachment, indifference to the world, and complete absorption in Sri Hari. ಯಾರದು ಅನುವಾದ ಮಾಡ್ತೀರಾ? ಈ ತರದ್ದು ಅಂದ್ರೆ ಗೀತಾ ನಮ್ಮನ್ನ ಸೈನಿಕನಾಗಿ ಮುಂದೆ ಕರ್ಕೊಂಡು ಹೋಗುತ್ತೆ ಯುದ್ಧ ಮಾಡೋದಕ್ಕೆ. ಭಾಗವತ ಪ್ರಭು. ನೋಡಿ ಈ ತರದ್ದು ಇವತ್ತಿನ ಶ್ಲೋಕಕ್ಕೆ ಅನ್ವಯಿಸಿಕೊಂಡು ನೋಡಿ ಈ ತರದ ವಿಚಾರಗಳನ್ನ ಓದಿದ್ರೆ ತುಂಬಾ ವಿಶೇಷವಾದಂತ ಒಂದು ಲೇಖನ ಅದು. ನೋಡಿ ಇದನ್ನ ನೋಡಿ ಗ್ರೂಪ್ ಅಲ್ಲಿ ಕಳಿಸಿ ಪ್ರಭು, ಆಮೇಲೆ ಶೇರ್ ಮಾಡ್ತೇನೆ. ಒಂದೇ ಕುಟುಂಬದ ಸದಸ್ಯರಿಗೆ ಹೇಳಲಾದ ಈ ಎರಡು ವಿಚಾರಗಳ ನಡುವೆ ಇಷ್ಟೊಂದು ವಿರೋಧಾಭಾಸ ಏಕೆ ಇದೆ ಎಂದು ಒಬ್ಬರು ಆಶ್ಚರ್ಯಪಡಬಹುದು. ಮಹಾಪಾಂಡವ ಅರ್ಜುನನು ಗೀತೆಯನ್ನು ಕೇಳಿದಾಗ ಪರೀಕ್ಷಿತನು ಭಾಗವತನು ಕೇಳಿದನು. ಅರ್ಜುನನು ತನ್ನ ಸತ್ತ ಪ್ರಜ್ಞೆಯಿಂದ ಎದ್ದು ಯುದ್ಧ ಮಾಡಿದನು. ಇದಕ್ಕೆ ವ್ಯತಿರಿಕ್ತವಾಗಿ ಮಹಾಯೋಧ ಪರೀಕ್ಷಿತನು ಎಲ್ಲವನ್ನೂ ತ್ಯಜಿಸಿ ಭಾಗವತದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡನು. ಶ್ರೀಹರಿಯ ಸೇವಕನೆಂಬ ತನ್ನ ಸಾಂವಿಧಾನಿಕ ಗುರುತನ್ನು ನೋಡಿ, ಇಲ್ಲಿ ಮಿಥ್ಯಾಹಂಕಾರ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವ. ಶ್ರೀಹರಿಯ ಸೇವಕನೆಂಬ ತನ್ನ ನೋಡಿ ಸಾಂವಿಧಾನಿಕ ಗುರುತನ್ನು ಅಂದ್ರೆ ಅರ್ಥ ಆಗತ್ತಾ? ಮಿಥ್ಯಾಹಂಕಾರಕ್ಕೆ ವಿರುದ್ಧವಾದ ಪದ ಇದು ಅಲ್ವಾ? ನೋಡಿ, ಗುರುತನ್ನು ಸಂಪೂರ್ಣವಾಗಿ ತ್ಯಜಿಸಿ ತನ್ನ ಜೀವನವನ್ನು ತ್ಯಜಿಸಿದನು. ಒಬ್ಬ ಪಾಂಡವನು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡರೆ ಇನ್ನೊಬ್ಬನು ತನ್ನ ಇಡೀ ರಾಜ್ಯವನ್ನು ತ್ಯಜಿಸಿ ಈ ಲೋಕದಿಂದ ನಿರ್ಗಮಿಸಿದನು. ನೋಡಿ, ಜಯಾಪಜಯಗಳಿಗೆ ಸಂಬಂಧ ಇದೆಯಾ? ಇದು ನಾವು ಚರ್ಚೆ ಮಾಡ್ತಿರೋದು ಮಾತು ಇದೆಯಾ ಇಲ್ವೋ? ಶ್ಲೋಕ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಜಯಾಪಜಯ ವಿಚಲಿತನಾಗದೇ ಇರೋದು ಅಂದ್ರೆ ಅರ್ಜುನ ಭಗವದ್ಗೀತೆ ಕೇಳಿ ಯುದ್ಧ ಮಾಡಿ ರಾಜ್ಯವನ್ನ ಗೆಲ್ತಾನೆ. ಅದೇ ರಾಜ್ಯವನ್ನ ಅರ್ಜುನನ ಮೊಮ್ಮಗ ಆತನ ನೋಡಿ ಧರ್ಮರಾಜನ ಅರ್ಜುನನ ನೋಡಿ ಪಾಂಡವ ವಂಶದ ನೋಡಿ ಕುಡಿ ನೋಡಿ ಆತ ನೋಡಿ ಅವರ ಈತ ಏನ್ ಮಾಡ್ತಾನೆ, ಪರೀಕ್ಷಿತ್ ಮಹಾರಾಜ ನೋಡಿ ಒಬ್ಬ ಪಾಂಡವನು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡರೆ ಇನ್ನೊಬ್ಬನು ತನ್ನ ಇಡೀ ರಾಜ್ಯವನ್ನು ತ್ಯಜಿಸಿ ಈ ಲೋಕದಿಂದ ನಿರ್ಗಮಿಸಿದನು. ಧಾರ್ಮಿಕ ಸಂಪ್ರದಾಯಗಳು ಮತ್ತು ಶಾಸ್ತ್ರಗಳು ಆದರ್ಶ ಮನೆಯಂತಿವೆ. ಅಲ್ಲಿ ಅಜ್ಜ ಅಜ್ಜಿಯರು ನಿರ್ಲಿಪ್ತರು, ತಾತ್ವಿಕ ಆಳ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಪ್ರಯಾಣಿಸುತ್ತಾರೆ. ಆದರೆ ಅದೇ ಮನೆಯಲ್ಲಿ ಮಕ್ಕಳು ಜೀವನಕ್ಕೆ ಸಿದ್ಧರಾಗುತ್ತಾರೆ. ಅರ್ಥ ಆಗ್ತಿದ್ಯಾ? ಒಂದು ಕುಟುಂಬ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಒಂದು ಮನೆಯಲ್ಲಿ ಯಾರ್ಯಾರು ಇರ್ಬೇಕು? ಅಜ್ಜ ಅಜ್ಜಿ, ತಂದೆ ತಾಯಿ, ನೋಡಿ ಮಕ್ಕಳು, ಇವ್ರು 3 ಜನರೇಷನ್ಸ್ ಇರ್ತವ ಇರಲ್ವಾ? ಇರ್ತಾರೆ ಪ್ರಭು. ನೋಡಿ, ಒಂದು ಜನರೇಷನ್ ನಿರ್ಗಮಿಸ್ತಿರ್ತಾರೆ, ಇನ್ನೊಂದು ಜನರೇಷನ್ ಪ್ರಿಪೇರ್ ಆಗ್ತಿರ್ತಾರೆ. ಇದರಲ್ಲಿ ಯಾರಿಗೆ ಎಷ್ಟು ಅನ್ನಿಸ್ತು ಏನು ಅನ್ಸ್ತಿದ್ಯೋ ನನಗಂತೂ ಗೊತ್ತಿಲ್ಲ. ಈ ಒಂದು ಪ್ರಭು ನಿಜಾನೇ ಪ್ರಭು. ಅಜ್ಜ ತಾತಗಳಿರ್ತಾರೆ, ಅಪ್ಪ ಅಮ್ಮಗಳಿರ್ತಾರೆ, ಮಕ್ಕಳಿರ್ತಾರೆ, ಮತ್ತೆ ಮಕ್ಳಿಗೆ ಮದ್ವೆ ಆಗತ್ತೆ, ಅವ್ರಿಗೆ ಮಕ್ಳಾಗ್ತಾರೆ, ಇವ್ರು ಅಜ್ಜ ತಾತ ಆಗ್ತಾರೆ, ಮತ್ತೆ ಅವ್ರು ಮುಂದಕ್ಕೆ ಹೋಗ್ತಾ ಇರ್ತಾರಲ್ಲ ಪ್ರಭು. ನೋಡಿ, ಇದು ಯಾರಿಗೆ ಹೆಂಗ್ ಅನ್ಸುತ್ತೋ ಗೊತ್ತಿಲ್ಲ. ನನಗಂತೂ ಇದನ್ನ ಓದಿದಾಗ ಮೈ ಜುಮ್ ಅನ್ಸ್ತು. ಹೆಂಗಿದ್ಯಪ್ಪ, ಏನ್ ಬರ್ದಿದ್ದಾರೆ ಇವರು. ನೋಡ್ರಿ, ಹಿಂಗೆ ಒಂದು ಕುಟುಂಬದಲ್ಲಿ ಈ ತರದ್ದು ನೋಡಿ ಮುದುಕರನ್ನು ಕಾಣ್ತೀರಿ, ಸಾಯ್ತಾ ಇರ್ತವ್ರು ನೋಡ್ತೀರಿ. ಕೆಲವರು ನೋಡಿ ನೋಡಿ ಆಗ್ತಾನೆ ಮದ್ವೆ ಆಗಿರ್ತಾರೆ. ನೋಡಿ ಕೆಲವರು ಅವಾಗ ತಾನೆ ಮಕ್ಕಳು ಆಗಿರ್ತವೆ. ನೋಡಿ ಆ ಮೊಮ್ಮಕ್ಕಳು ತಾತ ಅಜ್ಜಿನ ಸಾಯೋದನ್ನ ನೋಡ್ತಾರೆ. ನೋಡಿ ಅದೇ ಮನೆಯಲ್ಲಿ ಕೆಲವರು ಹುಟ್ಟುವಂಥದ್ದು ನೋಡ್ತೀರಿ. ನೋಡಿ ಹಿಂಗೆಲ್ಲ ಇರುತ್ತೆ ಬದುಕು. ನೋಡಿ ಒಂದು ಮನೆ ಅಂದ್ರೆ ಹಿಂಗೆ, ಒಂದು ಮನೆಯಲ್ಲೇ ನೋಡ್ರಿ ಹಿಂಗೆ ತಾತ್ವಿಕ ಆಳ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಪ್ರಯಾಣಿಸುತ್ತಾರೆ. ಅದೇ ಮನೆಯಲ್ಲಿ ಮಕ್ಕಳು ಜೀವನಕ್ಕೆ ಸಿದ್ಧರಾಗುತ್ತಾರೆ. ಮಹತ್ವಾಕಾಂಕ್ಷೆಗಳು, ಸಂತೋಷ ಪಡುವುದು, ಹೆಮ್ಮೆ ಪಡುವುದು, ರೋಮಾಂಚಕ ಬಣ್ಣಗಳಿಂದ ತುಂಬಿರುತ್ತಾರೆ. ನೋಡಿ ಇದನ್ನ ಇಲ್ಲಿ ನಾವು ಈ ಶ್ಲೋಕದಲ್ಲಿ ಅದೇ ಹೇಳ್ತಿರೋದು. ನೋಡಿ ಈ ಶ್ಲೋಕ ಓದಿದಾಗ ನನಗೆ ಇದಕ್ಕೆ ಜ್ಞಾಪಕ ಬಂದ್ಬಿಡ್ತು. ಇದು ಯಾವಾಗೋ ಬರೆದಿದ್ದು ನೋಡಿ, ಎಷ್ಟೋ ದಿನಕ್ಕೆ ಹಿಂದೆ ನೋಡಿ ನಾನು ಓದಿದ್ದು. ನೋಡಿ, ವಿರೋಧಾತ್ಮಕ ಕುಟುಂಬ ಸದಸ್ಯರು ಇಬ್ಬರು ಸಂಘರ್ಷವಿಲ್ಲದೆ ಸಹಬಾಳ್ವೆ ನಡೆಸುತ್ತಾರೆ. ನೋಡಿ, ಒಬ್ರು ಸಾವಿಗೆ ತಯಾರಾಗ್ತಿರ್ತಾರೆ,
ಇನ್ನೊಬ್ರು ಕುಟುಂಬದಲ್ಲಿ ಬದುಕಿಗೆ ತಯಾರಿ ಮಾಡ್ತಿರ್ತಾರೆ. ನೋಡಿ ಇಲ್ಲಿ ವಿರೋಧಾಭಾಸ ಇರೋದಿಲ್ಲ. ಒಂದ್ ಕಡೆ ಪರೀಕ್ಷಿತ ಮಹಾರಾಜ, ಇನ್ನೊಂದ್ ಕಡೆ ನೋಡಿ ಭಗವದ್ಗೀತೆ ಭಾಗವತ, ಅರ್ಜುನ ಪರೀಕ್ಷಿತ. ನೋಡಿ ಮ್ಯೂಟ್ ಮಾಡ್ಕೊಳ್ಳಿ. ಹರಿ ಕೃಷ್ಣ. ನೋಡಿ ವಾಸ್ತವವಾಗಿ ಮೊಮ್ಮಕ್ಕಳು ತಮ್ಮ ಪ್ರಬುದ್ಧ ಅಜ್ಜರಿಂದ ಆಕರ್ಷಿತರಾಗುತ್ತಾರೆ. ನೋಡಿರ್ತೀರಾ ಮೊಮ್ಮಕ್ಕಳಿಗೆ ಅಜ್ಜಿ ತಾತ ಅಂದ್ರೆ ಸಹಜವಾಗಿನೇ ತಂದೆ ತಾಯಿಗಿಂತಲೂ ಅಭಿಮಾನ ಪ್ರೀತಿ ಜಾಸ್ತಿ. ಅದೇ ಅಜ್ಜಿ ತಾತರಿಗೆ ಮಕ್ಕಳಿಗಿಂತಲೂ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಗಮನಿಸಿರ್ತೀರಾ ಈ ತರದ್ದು? ನಿಜ ಪ್ರಭು. ನಾವೇ ಇದ್ದೀರ್ವಲ್ಲ ಅಪ್ಪ ಗುರುಗಳೇ. ನಾವೇ ಇದ್ದೀವಿ. ನಾವೇ ಇದ್ರದ್ದು ಅನುಭವ ಇದೆ. ಇದನ್ನೇ ಪ್ರಭುಪಾದರು ಹೇಳ್ತಿದ್ರು. ನೋಡಿ ಆ ಪ್ರಭುಪಾದರ ಶಿಷ್ಯರು ಭಕ್ತಿ ಸಿದ್ಧಾಂತ ಸರ್ ಠಾಕೂರು ನಿಮ್ ಮೇಲೆ ತುಂಬಾ ಪ್ರೀತಿ ನಿಮ್ ಮೇಲೆ, ಯಾಕಂದ್ರೆ ನೀವೆಲ್ಲ ಮೊಮ್ಮಕ್ಕಳು. ನೋಡಿ ತಂದೆ ತಾಯಿ ಅವ್ರ ಮಕ್ಕಳನ್ನ ದಂಡಿಸ್ತಾರೆ, ಮೊಮ್ಮಕ್ಕಳನ್ನ ದಂಡಿಸಲ್ಲ. ನೋಡಿ ಅದನ್ನೇ ಅವ್ರು ಹೇಳ್ತಿದ್ರು. ನಮ್ಮ ಗುರು ಮಹಾರಾಜರು ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಅವರು ನಿಮ್ ಮೇಲೆ ಎಲ್ಲ ತುಂಬಾ ಪ್ರೀತಿ ತೋರಿಸ್ತಾರೆ. ನೋಡಿ ಅಭಿಮಾನ ನಿಮ್ ಮೇಲೆ, ಮಮತೆ ಜಾಸ್ತಿ, ಅವ್ರ ಕರುಣೆ ನಿಮ್ ಮೇಲೆ ಜಾಸ್ತಿ ಅಂತ ಹೇಳೋದು. ಅದೇ ತರ ನಾವು ಕೂಡ ಪ್ರಭುಪಾದರು ನೋಡಿ ಅವರ ಮೊಮ್ಮಕ್ಕಳು ನಾವು. ನೋಡಿ ನಮ್ಮ ಮೇಲೆ ಪ್ರಭುಪಾದರಿಗೆ ಹೆಚ್ಚು ಕೃಪೆ. ನೋಡಿ ಅವರ ಸ್ವಂತ ಶಿಷ್ಯರಿಗಿಂತಲೂ ನೋಡಿ ಇದು ಗುರು ಪರಂಪರೆ ಅಂದ್ರೆ ಹಿಂಗ್ ಹೋಗುತ್ತೆ ಅಲ್ವಾ. ಕೆಲವರು ಬಯಸ್ತಾರೆ ಪ್ರಭುಪಾದರಿಂದನೇ ನೇರವಾಗಿ ನೋಡಿ ಋತ್ವಿಕ್ ಸಿಸ್ಟಮ್ ಅಲ್ಲಿ ದೀಕ್ಷೆ ತಗೊಂಡ್ಬಿಟ್ರೆ ಬೆಸ್ಟ್ ಅಂತ ಹೇಳಿ. ನೋಡಿ ಈ ಸೂಕ್ಷ್ಮ ಅರ್ಥ ಆಗಲ್ಲ ಅವ್ರಿಗೆ. ನೋಡಿ ಹಂಗೆ ನೋಡಿ ಇಲ್ಲಿ ಹಂಗೇ ಓದ್ಕೊಂಡ್ ಬರ್ಬೋದು. ನಿರ್ಲಿಪ್ತ ಅಜ್ಜಿಯರು ಜೀವನದ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲ, ಬದಲಾಗಿ ಅವರು ಉತ್ತಮ ಬೆಳವಣಿಗೆ ಮತ್ತು ಅನ್ವೇಷಣೆಯನ್ನು ಪ್ರೋತ್ಸಾಹಿಸ್ತಾರೆ. ನೋಡಿ ನೋಡಿ ಊರು ನಮ್ಮ ಅಜ್ಜಿಗೆ ಕೇಳ್ತಾ ಇದ್ದೆ, ಅಜ್ಜಿ ನಿಮ್ದು ಯಾವ ಅಜ್ಜಿ ಅಂತ ಕೇಳ್ತಿದ್ದೆ. ನಮ್ಮ ಅಜ್ಜಿ ನಮ್ದ ಅವ್ರು ಹೇಳ್ತಿದ್ರು ದೊಡ್ಡ ತೋಪ್ ಕುಂಟೆ ಅಂತ ಹೇಳ್ತಿದ್ರು. ನಮ್ಮೂರಲ್ಲಿ ದೊಡ್ಡ ತೋಪ್ ಕುಂಟೆ ಅಂದ್ರೆ ವರ್ಮವಗರದಲ್ಲಿ ಅದು ಸ್ಮಶಾನ ಅಂತ ಹೇಳೋದಕ್ಕೆ ದೊಡ್ಡ ತೋಪ್ ಕುಂಟೆ ಅಂತ ಹೇಳೋದು. ಅದು ಶಾಶ್ವತ ಪ್ಲೇಸ್ ಅದು ಅವ್ರಿಗೆ. ಯಾವ್ರು ನಿಮ್ದು ಅಂದ್ರೆ ದೊಡ್ಡ ತೋಪ್ ಕುಂಟೆ ಅಂತ ಹೇಳೋದು. ದೊಡ್ಡ ತೋಪ್ ಕುಂಟೆ ಅಂದ್ರೆ ಏನು ಅಂದ್ರೆ ನಮ್ಮೂರ್ ಸ್ಮಶಾನ ಇರುವಂತ ಸ್ಥಳ. ನೋಡ ಹಂಗೆ ಅಲ್ಲಿ ನೋಡಿ ಅವರು ಪ್ರೋತ್ಸಾಹಿಸ್ತಾರೆ. ಆದ್ರೇನು ಕೂಡ ಅವ್ರು ಸಾಯ್ತಿರ್ತಾರೆ, ಅವ್ರು ಹೇಳೋದಿಲ್ಲ ಮೊಮ್ಮಕ್ಕಳಿಗೆ ನೋಡಿ ಬದುಕೆಲ್ಲ ಇಷ್ಟೇ, ಓದ್ಬೇಡಿ ಬರಿಬೇಡಿ ನೋಡಿ ನೋಡಿ ಹಂಗೆಲ್ಲ ಹೇಳೋದಿಲ್ಲ. ನೋಡಿರ್ತೀರಾ ಅವರು ಪ್ರೋತ್ಸಾಹ ಉತ್ಸಾಹಗಳು ಹಂಗೇ ಪೋಷಿಸ್ತಾರೆ. ನೋಡಿ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಮತ್ತು ಆಸ್ಪತ್ರೆ ನಿಲುವಂಗಿಯಲ್ಲಿ ಟ್ಯೂಬ್ಗಳಿಂದ ಸುತ್ತುವರೆದಿರುವ ಸಾಯುತ್ತಿರುವ ಮಹಿಳೆಯೊಬ್ಬರು ಶೀಘ್ರದಲ್ಲೇ ಮದುವೆಯಾಗಲಿರುವ ತನ್ನ ಮೊಮ್ಮಗಳೊಂದಿಗೆ ಮಾತನಾಡಲು ಉದ್ದೇಶಿಸಲಾಗಿತ್ತು. ಅವರ ಸ್ಥಿತಿಯ ಹೊರತಾಗಿಯೂ ಅವರು ತಮ್ಮ ಮೊಮ್ಮಗಳನ್ನು ಮೇಲಕ್ಕೆತ್ತಲು ಗಮನಾರ್ಹ ಸಂವೇದನೆ ಮತ್ತು ದೃಢ ನಿಶ್ಚಯವನ್ನು ತೋರಿಸಿದರು. ಅವರು ಸುಂದರವಾದ ರೇಷ್ಮೆ ಸೀರೆ ಮತ್ತು ಕೆಲವು ಆಭರಣಗಳನ್ನು ಧರಿಸಿ ನಂತರ ತಮ್ಮ ಮೊಮ್ಮಗಳಿಗೆ ಸ್ಫೂರ್ತಿ ನೀಡಲು ಮತ್ತು ಅಭಿನಂದಿಸಲು ವಿಡಿಯೋ ಕರೆಯನ್ನು ಮಾಡಿದರು. ಕರೆ ಮುಗಿದಾಗ ನಂತರ ಅವರು ತಮ್ಮ ಆಸ್ಪತ್ರೆಯ ಉಡುಪಿಗೆ ಮರಳಿದರು. ವೃದ್ಧ ಮಹಿಳೆಯ ಆಚರಣೆ ಮತ್ತು ಸಮಚಿತ್ತತೆಯನ್ನು ಸಮನ್ವಯಗೊಳಿಸಿದರು. ಸಂತೋಷ ಮತ್ತು ದುಃಖದ ವ್ಯತಿರಿಕ್ತ ಸುವಾಸನೆಗಳು ನೈಸರ್ಗಿಕವಾಗಿ ಜೀವನವನ್ನು ನಡೆಸುವ ಬುದ್ಧಿವಂತಿಕೆಯಿಂದ ಉಂಟಾಗುವ ಪ್ರಬುದ್ಧತೆಯನ್ನು ಬೆರೆತವು. ಅರ್ಥ ಆಗ್ತಿದ್ಯಾ ನಾನು ಹೇಳಿದ್ದು? ಒಂದು ಕ್ಯಾನ್ಸರ್ ಪೇಷಂಟ್ ಇರ್ತಾಳೆ ನೋಡಿ, ಆಕೆ ಹಾಸ್ಪಿಟ್ಲಲ್ಲಿ ಇರ್ತಾಳೆ, ತನ್ನ ಮೊಮ್ಮಗಳಿಗೆ ಮದುವೆ ಆಗ್ತಾ ಇರುತ್ತೆ, ಅದು ಬೇರೆ ಒಂದು ಊರಲ್ಲಿ. ಈಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಇನ್ನೊಂದು ಊರಲ್ಲಿ ಇರ್ತಾಳೆ. ಈಗ ಮೊಮ್ಮಗಳಿಗೆ ಆಶೀರ್ವಾದ ಮಾಡ್ಬೇಕಲ್ವಾ ವಿಡಿಯೋ ಕಾಲಲ್ಲಿ. ಈಗ ಕ್ಯಾನ್ಸರ್ ಪೇಷಂಟ್ ಟ್ಯೂಬ್ಗಳು ಹಾಕೊಂಡು ಡ್ರಿಪ್ಸ್ ಹಾಕೊಂಡು ವಿಡಿಯೋ ಕಾಲಲ್ಲಿ ಮಾಡೋದಕ್ಕೆ ಆಕೆ ಇಷ್ಟಪಡೋದಿಲ್ಲ. ಅರ್ಥ ಆಗ್ತಿದೆ ನಾ ಹೇಳಿದ್ದು? ಅರ್ಥ ಆಯ್ತು ಪ್ರಭು. ಅದಕ್ಕೆ ಒಂಚೂರು ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡ್ರು. ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ನೀಟಾಗಿ ಆಕೆ ವಿಡಿಯೋ ಕಾಲ್ ಮಾಡಿ ಆಶೀರ್ವಾದ ಮಾಡ್ತಾರೆ. ಹಿಂಗೆ ನೋಡಿ ಇಡೀ ಇದನ್ನ ಓದಿ ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನ ನೋಡಿ ಗೋವಿಂದ ದಾಸ್ ಪ್ರಭು ಅಂತ ಬರ್ದಿರೋದು. ನೋಡಿ ಇವರು ಪರಮ ಪೂಜ್ಯ ರಾಧಾನಾಥ ಸ್ವಾಮಿ ಡಿಸೈಪಲ್ಲು, ಒಳ್ಳೆ ಬರೀತಾರೆ, ತುಂಬಾ ಚೆನ್ನಾಗಿ ಬರೀತಾರೆ. ನೋಡಿ ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಇದೆ, ಧರ್ಮ ಟಾಕ್ಸ್ ಅಂತ ಹೇಳಿ. ಗೋವಿಂದ ದಾಸ್ ನೋಡಿ ಈ ತರದ ಹಲವಾರು ಬರೀತಾರೆ. ನೋಡಿ ಈ ತರದೆಲ್ಲ ಓದ್ತಾ ಇದ್ರೆ ಇಂತಿಂತ ಮಹಾತ್ಮರು ಬರೆಯುವಂಥದ್ದು ನೋಡಿ ನೋಡಿ ಈ ತರದೆಲ್ಲ ಸ್ಟೋರಿಗಳಿರ್ತಾವೆ ನೋಡಿ, ಎಷ್ಟು ಬರ್ದಿದ್ದಾರೆ ನೋಡಿ. ಓದಕ್ಕೆ ಆಗಲ್ಲ ಅಷ್ಟೊಂದು ಬರೀತಾರೆ ಅವರು. ನಂಗೆ ನೋಡಿ ಈ ಶ್ಲೋಕಕ್ಕೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಐಹಿಕ ಪ್ರಕೃತಿ ಗುಣಗಳ ಸಂಘವಿಲ್ಲದೆ, ಮಿಥ್ಯಾಹಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ಸ್ವೀಚಲಿತನಾಗದೆ. ನೋಡಿ ಹೀಗೆ ಓದಿದ್ವಲ್ವಾ, ಒಬ್ಬ ಅಜ್ಜಿ ಮೊಮ್ಮಗಳು
ನೋಡಿ ಈ ತರದ ಹಲವಾರು ಉದಾಹರಣೆಗಳು ತಗೊಂಡು ಓದಿದ್ವಲ್ವಾ. ನೋಡಿ ಹಿಂಗೆ ಉತ್ಸಾಹದಿಂದ ತನ್ನ ಕರ್ತವ್ಯವನ್ನ ಮಾಡುವವನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ನೋಡಿ ಸಾತ್ವಿಕದಲ್ಲಿ ನಮ್ಮ ನೋಡಿ ಕರ್ತವ್ಯಗಳನ್ನು ಮಾಡ್ಬೇಕು. ಪದದ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಕರ್ತವ್ಯ ಅದನ್ನ ಮಾಡುವಂಥದ್ದು ಕ್ರಿಯೆ. ನೋಡಿ ಅದಕ್ಕೊಂದು ಫಲ ಬರುತ್ತೆ, ಕರ್ಮ ಅಂತ ಹೇಳಿ ಅದರ ಹೆಸರು. ಅರ್ಥ ಆಗ್ತಿದ್ಯಾ? ಕರ್ತ ಕ್ರಿಯೆಯನ್ನ ಮಾಡ್ತಾನೆ, ಕ್ರಿಯೆ ಮಾಡಿದಾಗ ಏನ್ ಬರುತ್ತೆ? ಕರ್ಮ ಬರುತ್ತೆ. ನೋಡಿ ಅದು ಕರ್ಮ ಫಲ. ನೋಡಿ ಈ ಕರ್ಮ ಫಲವನ್ನ ಈಗ ಉಣ್ಬೇಕು, ನೋಡಿ ಅನುಭವಿಸ್ಬೇಕು. ನೋಡಿ ನೋಡಿ ನಿಮ್ಮ ಮುಂದೆ ಇರೋವನಿಗೆ ನೋಡಿ ಅಣ್ಣ ಬಸವಣ್ಣವರು ಹೇಳ್ತಾರೆ ನೋಡಿ, ಎಲವೋ ಅಂದರೆ ಏನು, ಅಯ್ಯ ಅಂದರೆ ಏನು? ಎಲವೋ ಅಂದರೆ ನರಕ, ಅಯ್ಯೋ ಅಂದರೆ ಸ್ವರ್ಗ. ಇಷ್ಟು ನೋಡಿ ಒಬ್ಬ ಕರ್ತ ನೋಡಿ ತಾನು ಮಾಡುವಂಥದ್ದು ಒಂದು ಮಾತು ನೋಡಿ ಮುಂದೆ ಇರೋನ್ ಜೊತೆ ಮಾತಾಡ್ಬೇಕು. ಅವನು ಎಲವೋ ಅಂದ್ರೆ ನೋಡಿ ಅವನಿಗೆ ನರಕ ತೋರಿಸ್ತಾನೆ. ಅಯ್ಯ ಅಂದ್ರೆ ನೋಡಿ ಆತನಿಗೆ ಸ್ವರ್ಗ. ನೋಡಿ ಹಿಂಗೆ ನಾವ್ ಹಿಂದೆ ಕಾಯ ವಾಚ ಮನಸ್ಸು ಬಗ್ಗೆ ಚರ್ಚೆ ಮಾಡಿದ್ವಿ. ನೋಡಿ ಹಿಂಗೆ ಕರ್ತ ತಾನು ಏನ್ ಮಾಡ್ತಾನೆ ನೋಡಿ ಅದ್ರ ಬಗ್ಗೆ ತುಂಬಾ ಜವಾಬ್ದಾರಿಯಿಂದ ಇರ್ಬೇಕು ಅಂತ ಒಟ್ಟಾರೆ ಸಾರಾಂಶ. ಐಹಿಕ ಪ್ರಕೃತಿ ಗುಣಗಳಿಗೆ ನೋಡಿ ಮೀರ್ಬೇಕು ಅನ್ನೋದು ಒಂದು ವಿಷಯ, ಅಹಂಕಾರ ಇರಬಾರ್ದು ಅನ್ನೋದು ವಿಷಯ, ಜಯಾಪಜಯಗಳಲ್ಲಿ ವಿಚಲಿತನಾಗಬಾರ್ದು, ದೃಢ ನಿಶ್ಚಯನಾಗಿರ್ಬೇಕು ಅಂತ ವಿಷಯ. ನೋಡಿ ಹಿಂಗೆ ತನ್ನ ಕರ್ತವ್ಯಗಳನ್ನು ಉತ್ಸಾಹದಿಂದ ಮಾಡ್ತಾ ಹೋದ್ರೆ ನೋಡಿ ಆತನು ಬದುಕು ಚೆನ್ನಾಗಿರುತ್ತೆ. ನೋಡಿ ಅದನ್ನ ಭಾವಾರ್ಥದಲ್ಲಿ ರೂಪದಲ್ಲಿ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿರುವವನು ಯಾವಾಗಲೂ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರಿದವನು. ಇದಕ್ಕೋಸ್ಕರ ನಾವೇನು ಪ್ರಯತ್ನನೇ ಮಾಡ್ಬೇಕಾಗಿಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಸಾಕು. ನೋಡಿ ಅದು ಈಗ ನಾವು ಹೊಟ್ಟೆ ಹಸಿವು ನೀಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸಪ್ರೇಟ್ ಆಗಿ ಏನಾದ್ರು ಮಾಡ್ಬೇಕಾ? ಏನಿಲ್ಲ, ಊಟ ಮಾಡಿದ್ರೆ ಸಾಕು. ಆ ಹೊಟ್ಟೆ ಹಸಿವು ಹೋಗೋದಕ್ಕೆ ಏನಾದ್ರು ಬೇರೆ ತರ ಏನಾದ್ರು ಟ್ರೀಟ್ಮೆಂಟ್ ತಗೋಬೇಕಾ? ಬೇಕಾಗಿಲ್ಲ. ಹೊಟ್ಟೆ ಹಸಿವಾಗಿದೆ ಅಂತ ಹೇಳಿ ಏನಾದ್ರು ಹೊಸ ಟ್ರೀಟ್ಮೆಂಟ್ ಇದೆಯಾ? ಹೊಟ್ಟೆ ಹಸಿತಿರೋರು ಏನ್ ಮಾಡ್ಬೇಕು? ಊಟ ಮಾಡ್ಬೇಕು ಪ್ರಭು, ತಿನ್ಬೇಕು. ಊಟ ತಿಂದ್ರೆ ಸಾಕು. ಒಂದ್ ಕಡೆ ಊಟ ಮಾಡಿದ್ರೆ ಹೊಟ್ಟೆ ಹಸಿವು ಹಂಗೇ ಇರುತ್ತಾ ಹೋಗ್ಬಿಡುತ್ತೆ ಅಲ್ವಾ? ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಸಾಕು. ನೋಡಿ ಪ್ರಕೃತಿ ಗುಣಗಳನ್ನ ಮೀರ್ತೀವಿ. ನೋಡಿ ಪ್ರಕೃತಿ ಗುಣಗಳನ್ನ ಮೀರಕ್ಕೆ ಏನ್ ಟ್ರೀಟ್ಮೆಂಟ್ ತಗೋಬೇಕು, ಏನ್ ಮಾಡ್ಬೇಕು ಅಂತೇಳಿ ಯಾರು ಕೇಳಬಾರ್ದು. ಇದು ಒಂದೇ ಕ್ರಮ, ಒಂದೇ ಮಾರ್ಗ. ಏನು? ದೈವೀಯೇಶ ಗುಣಮಯಿ ಮಮ ಮಾಯ ದುರುತ್ತೆಯ. ನೋಡಿ ಅಲ್ಲಿ ಹೇಳ್ತಾರೆ, ಯಾರು ನನಗೆ ಶರಣ ಆಗ್ತಾರೋ ಅವರು ಈ ಗುಣಗಳನ್ನ ಮೀರ್ತಾರೆ ಅಂತ ಹೇಳ್ತಾರೆ. ಹಂಗೆ ಅವನಿಗೆ ವಹಿಸಿದ ಕೆಲಸದಿಂದ ಅವನು ಯಾವ ಫಲವನ್ನು ನಿರೀಕ್ಷಿಸುವುದಿಲ್ಲ, ಏಕೆಂದರೆ ಮಿಥ್ಯಾಹಂಕಾರ ಮತ್ತು ಗರ್ವಗಳನ್ನು ಮೀರಿದವನು. ಈ ವ್ಯಕ್ತಿಗಳಲ್ಲಿ ಕಾಣ್ಬೋದು ಗರ್ವ, ಮಿಥ್ಯಾಹಂಕಾರ. ಯಾರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರೆದಿರ್ತಾರೋ ನೋಡಿ ಇವುಗಳು ಹಂಗೆ ನಮಗ್ ನಾವೇ ಕಾಣ್ಕೋಬಹುದು, ಬೇರೆಯವರಲ್ಲೂ ಕಾಣ್ಬೋದು. ನೋಡಿ ಹಿಂಗೆ ಆದರೂ ಅವನು ಅಂತಹ ಕೆಲಸವು ಮುಗಿಯುವವರೆಗೆ ಯಾವಾಗಲೂ ಉತ್ಸಾಹಿ ಆಗಿರುತ್ತಾನೆ. ನೋಡಿ ನಮ್ಮ ರೂಪ ಗೋಸ್ವಾಮಿಗಳು ಉಪದೇಶಾಮೃತದಲ್ಲಿ ಹೇಳ್ತಾರೆ, ಧೈರ್ಯ ನಿಶ್ಚಯ ಉತ್ಸಾಹ, ಧೈರ್ಯ ನಿಶ್ಚಯ ತತ್ತತ್ ಅನುಕ್ರಮ. ಯಾರಾದ್ರೂ ಶ್ಲೋಕ ಓದ್ತಿರಬಹುದು? ಉಪದೇಶಾಮೃತದಲ್ಲಿ ನೋಡಿ 4ನೇ ಶ್ಲೋಕನ ಏನು ಯಾರಾದ್ರೂ ಓದ್ಬೋದಾ? ಓದ್ತಿದ್ದೀರಾ, ಹುಡುಕ್ತಿದ್ದೀರಾ ಅಂತ ಹೇಳ್ಬಿಡಿ ಸಾಕು. ಪ್ರಭು ಇರಿ ಪ್ರಭು, ಒಂದು ನಿಮಿಷ. ಉತ್ಸಾಹ, ಹರೇ ಕೃಷ್ಣ ಪ್ರಭು. ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್ ಸಂಜ್ಞಾತ್ ಸಂಗಾತ್ಸತೋ ವೃತ್ತೇಹಿ ಷಡ್ಭಕ್ತಿ ಪ್ರಸಿದ್ಧ್ಯತಿ. ಅನುವಾದ: ಶುದ್ಧ ಭಕ್ತಿ ಸೇವೆ ಮಾಡಲು ಅನುಕೂಲವಾದ 6 ತತ್ವಗಳಿವೆ. ಉತ್ಸಾಹದಿಂದಿರುವುದು, ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡುವುದು, ತಾಳ್ಮೆಯಿಂದಿರುವುದು, ಶ್ರವಣ ಕೀರ್ತನ, ವಿಷ್ಣು ಸ್ಮರಣ, ಕೃಷ್ಣನ ಬಗೆಗೆ ಶ್ರವಣ, ಜಪ ಮತ್ತು ಸ್ಮರಣ, ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು, ಭಕ್ತರಲ್ಲದವರ ಸಹವಾಸವನ್ನು ತೊರೆಯುವುದು ಮತ್ತು ಹಿಂದಿನ ಆಚಾರ್ಯರು ನಡೆದ ಹಾದಿಯಲ್ಲಿ ನಡೆಯುವುದು. ಈ 6 ತತ್ವಗಳು ಅನುಷ್ಠಾನದಿಂದ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ.
ಈ ಶ್ಲೋಕನ ಕಂಠಪಾಠ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಆಗ್ಲಿಲ್ಲ ಅಂದ್ರೆ ಅಲ್ಲಿ ಇರುವಂತ ಅರ್ಥ ಆದ್ರೂ ಜ್ಞಾಪಕ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಅದು ಆಗ್ಲಿಲ್ಲ ಅಂದ್ರೆ ಕೆಲವು ಅಂಶಗಳಾದ್ರೂ ಜ್ಞಾಪಕ ಇಟ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಅದರಲ್ಲಿ ನೋಡಿ, ಧೈರ್ಯ, ನಿಶ್ಚಯ, ಉತ್ಸಾಹ, ನೋಡಿ ಇಂದಿನ ಆಚಾರ್ಯರನ್ನ ಅನುಸರಿಸೋದು, ತಾಳ್ಮೆಯಿಂದ ಇರೋದು, ಇವೆಲ್ಲ ಮುಖ್ಯ. ಅದನ್ನೇ ಪ್ರಭುಪಾದರು ಇಲ್ಲಿ ಬರೀತಾರೆ. ಆದರೂ ಅವನು ಅಂತಹ ಕೆಲಸ ಮುಗಿಯುವವರೆಗೆ ಯಾವಾಗಲೂ ಉತ್ಸಾಹಿಯಾಗಿರುತ್ತಾನೆ. ಅವನು ಕೈಗೊಂಡ ಕಾರ್ಯದ ನೋವನ್ನು ಕುರಿತು ಚಿಂತಿಸುವುದಿಲ್ಲ. ನೋಡಿ, ಏನಾದ್ರೂ ಒಂದು ಕಾರ್ಯ ಮಾಡ್ಬೇಕು ಅಂದ್ರೆ ಅದರಲ್ಲಿ ಎಷ್ಟು ಸವಾಲುಗಳಿರ್ತವೆ ಗೊತ್ತಾ? ನೋಡಿ, ಎಷ್ಟೊಂದು ಸವಾಲುಗಳನ್ನು ಎದುರಿಸ್ಬೇಕಾಗತ್ತೆ, ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಕೂಡ ಆ ದಾರಿ ಹಿಂಗೆ ಇರತ್ತೆ ಅಂತ ಗೊತ್ತು, ಅದನ್ನು ಕೂಡ ಆಯ್ಕೆ ಮಾಡ್ಕೋತೀರಿ. ನೋಡ್ರಿ, ಉದಾಹರಣೆಗೆ ನೋಡಿ, ಗೃಹಸ್ಥ ಜೀವನ ಬಹಳ ಸುಲಭವಾಗಿರುತ್ತಾ? ಬಹಳ ಸುಗಮವಾಗಿರುತ್ತಾ? ನೋಡಿ, ಇಲ್ಲ ಪ್ರಭು. ನೋಡಿ ಎಷ್ಟು ಏಳು ಬೀಳಿರುತ್ತೆ. ನೋಡಿ, ಒಂದು ಮಗು ಜನ್ಮ ಕೊಡ್ಬೇಕು ಅಂದ್ರೆ ನೋಡಿ, ತಂದೆ ತಾಯಿ ಎಷ್ಟು ಕಷ್ಟ ಅನುಭವಿಸಿರ್ತಾರೆ. ಆದ್ರೂ ಕೂಡ ರಿಸ್ಕ್ ತಗೊಳಕ್ಕೆ ಮುಂದೆ ಬರ್ತಾರೆ, ಬರಲ್ವ? ನೋಡಿ, ಬರ್ತಾರೆ. ನೋಡಿ, ಹಿಂಗೆ ನೋಡಿ, ಕೆಲವರು ಇತ್ತೀಚೆಗೆ ಏನಾಗ್ತಿದೆ ಗೊತ್ತಾ? ವಿದೇಶಗಳಲ್ಲಿ, ಭಾರತದಲ್ಲೂ ಹಂಗೆ ಬರ್ತಾ ಇದೆ. ನೋಡಿ, ಇದು ಕಷ್ಟ ಅಂತ ಹೇಳಿ ನೋಡಿ ಮಕ್ಕಳನ್ನೇ ಹಡಿತಿಲ್ಲ. ಒಬ್ಬ ಯುವಕ ಯುವತಿ ಮದ್ವೆ ಆಗ್ತಾರೆ, ಮದ್ವೆನೂ ಆಗಲ್ಲ, ಲಿವ್ ಇನ್ ಟುಗೆದರ್ ಇರ್ತಾರೆ, ಎಂಜಾಯ್ ಮಾಡ್ಕೊಂಡಿರ್ತಾರೆ. ಮದ್ವೆ ಆದ್ರೆ ನೋಡ್ರಿ ಅವ್ರಿಗೆ ನೋಡಿ ಆ ಬದ್ಧತೆಗಳು, ಆ ಕರ್ತವ್ಯಗಳೆಲ್ಲ ಬಂದ್ಬಿಡುತ್ತೆ, ಮದ್ವೆನೇ ಆಗಲ್ಲ, ಮತ್ತೆ ಮಕ್ಕಳು ಪಡ್ಕೊಳ್ಳಲ್ಲ. ನೋಡಿ ನೋಡಿ ಈ ತರದ್ದು ಬದುಕು ಇವತ್ತಿನ ಒಂದು ಫ್ಯಾಷನ್ ಆಗ್ತಾ ಇದೆ ಇತ್ತೀಚೆಗೆ. ನೋಡಿ, ಮದ್ವೆ ಆಗ್ತಾರೆ. ನಮ್ಮ ಇಸ್ಕಾನಲ್ಲೂ ಕೂಡ ಎಷ್ಟೋ ಜನ ಭಕ್ತರು ಮದ್ವೆ ಆಗಿ ಮಕ್ಕಳು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿಟ್ಕೊಂಡಿರ್ತಾರೆ. ಇದನ್ನ ಗುರು ಮಹಾರಾಜರು ತೀವ್ರವಾಗಿ ವಿರೋಧಿಸ್ತಾರೆ. ನೋಡಿ, ಇದಕ್ಕೆ ಎನ್ಕರೇಜ್ ಮಾಡಲ್ಲ. ನೋಡಿ, ಮದ್ವೆ ಆಗೋದು, ನೋಡಿ ಮಕ್ಕಳು, ಇವೆಲ್ಲ ದೊಡ್ಡ ನೋಡಿ ಈ ಸಾಲಲ್ಲಿ ಹೇಳ್ತಿರೋಂಗೆ ನೋಡಿ ಚಿಂತಾ ವಿಷಯ ಅಲ್ವಾ? ನೋಡಿ, ಕಷ್ಟ ಅಲ್ವಾ? ತುಂಬಾ ಸವಾಲಲ್ವಾ? ತುಂಬಾ ಈಸಿ ಇರುತ್ತಾ ಸಂಸಾರ? ನೋಡಿ, ದುಡಿಮೆ, ನೋಡಿ ಮನೆ ನಡೆಸೋದು ಎಲ್ಲ ತುಂಬಾ ಸುಲಭವಾಗಿರುತ್ತೆ? ಇರೋದಿಲ್ಲ. ಆದ್ರೂ ಕೂಡ ಅವನು ಕೈಗೊಂಡ ಕಾರ್ಯದ ನೋವನ್ನು ಕುರಿತು ಚಿಂತಿಸುವುದಿಲ್ಲ ಅನ್ನೋ ತರ ಯಾವಾಗಲೂ ಉತ್ಸಾಹದಿಂದಿರುತ್ತಾನೆ. ಜಯಾಪಜಯಗಳನ್ನು ಲಕ್ಷ್ಯ ಮಾಡುವುದಿಲ್ಲ, ನೋವು ನಲಿವುಗಳಲ್ಲಿ ಸಮಚಿತ್ತನಾಗಿರುತ್ತಾನೆ. ಇಂತಹ ಕೆಲಸಗಾರನು ಸಾತ್ವಿಕ ಗುಣದಲ್ಲಿ ನೆಲೆಯಾದವನು. ಇದು ನಾವೆಲ್ಲರೂ ಗೃಹಸ್ಥರಲ್ವಾ? ನೋಡಿ, ಒಬ್ಬ ಸನ್ಯಾಸಿ ಕೂಡ ಸವಾಲುಗಳಿರ್ತವೆ. ನೋಡಿ, ಈ ತರದಿರುತ್ತೆ ಬದುಕು ಅಂದ್ರೆ. ಬದುಕಿನ ಒಂದು ಪಾಠ ಇದು. ಯಾರಿಗೆ ಎಷ್ಟು ಏನ್ ಅನ್ನಿಸ್ತಾ ನನ್ಗಂತೂ ಗೊತ್ತಿಲ್ಲ. ನೋಡಿ, ಈ ಸಾಲುಗಳು ಓದ್ತಾ ಇದ್ರೆ ಪ್ರಭುಪಾದರು ನೋಡಿ ನಮ್ ಬದುಕೇ ಮುಂದೆ ಬರುತ್ತೆ. ನೋಡಿ, ಆದ್ರೇನು ಕೂಡ ನಾವೇನ್ ಮಾಡ್ಬೇಕು? ನೋಡಿ, ಇಲ್ಲಿ ಹೇಳ್ತಿರೋಂಗೆ ಕೈಗೊಂಡ ಕಾರ್ಯದ ನೋವನ್ನು ಕುರಿತು ಚಿಂತಿಸುವುದಿಲ್ಲ, ಯಾವಾಗಲೂ ಉತ್ಸಾಹದಿಂದ ಇರ್ತಾನೆ, ಜಯಾಪಜಯಗಳನ್ನು ಲಕ್ಷ್ಯ ಮಾಡುವುದಿಲ್ಲ, ನೋವು ನಲಿವುಗಳಲ್ಲಿ ಸಮಚಿತ್ತನಾಗಿರ್ತಾನೆ. ನೋಡಿ, ಇಂತಹ ಕೆಲಸಗಾರನು ಸಾತ್ವಿಕ ಗುಣದಲ್ಲಿ ನೆಲೆಯಾದವನು. ನೋಡಿ, ಈ ತರದ್ದು ಪ್ರಭುಪಾದರು ಹೇಳ್ತಾರೆ. ಕೃಷ್ಣ, ಎಲ್ಲರಿಗೂ ಮಹಾನವಮಿ ಹಬ್ಬದ ಶುಭಾಶಯಗಳು. ನೋಡಿ, ಇವತ್ತು ಮಧ್ವನವಮಿಯನ್ನು ಕೂಡ, ಮಧ್ವಾಚಾರ್ಯರ ಜನ್ಮದಿನನೂ ಕೂಡ, ಹಾಗೇನೆ ನಾಳೆ ವಿಜಯದಶಮಿ. ನೋಡಿ, ನಿಮ್ಮ ಮನೆಗಳಲ್ಲೂ ಕೂಡ ಹಬ್ಬದ ತಯಾರಿ ಆಗ್ತಿರ್ಬೋದು. ಭಗವಂತ ವಿಶೇಷ ಕೃಪೆ ನಿಮಗೂ ಮತ್ತೆ ನಿಮ್ಮ ಕುಟುಂಬದವರೆಲ್ಲರಿಗೂ ಕೊಡ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಹರೇ ಕೃಷ್ಣ. ಏನಾದ್ರು ಹೇಳೋದಿದ್ಯಾ, ಕೇಳೋದಿದ್ಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಯಾವಾಗ್ಲೂ ಪ್ರತಿ ಕ್ಷಣನೂ ನಮ್ದು ನಾನು ಖುಷಿಯಾಗಿರ್ಬೇಕು ಅನ್ನೋದನ್ನ ನಾವು ತಗೊಂಡ್ರೆ ಪ್ರಭುಜಿ, ಎಷ್ಟು ಸಾಧ್ಯ ಅಷ್ಟು ನಮ್ಮ ಮನಸ್ಸು ಹಗುರಾಗಿ ಪ್ರತಿಯೊಂದನ್ನು ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯತೆ ಇರುತ್ತೆ ಪ್ರಭುಜಿ. ಆಮೇಲೆ ಒಳ್ಳೆ ಮಾರ್ಗದಲ್ಲಿ ಹೋಗ್ತೀವಿ ಪ್ರಭುಜಿ. ತುಂಬಾ ಅದನ್ನ ನಾವು ಕಷ್ಟ ಅನ್ಕೊಂಡ್ರೆ ಅದು ಕಷ್ಟ ಆಗುತ್ತೆ ಪ್ರತಿ ಕ್ಷಣ. ನೋಡಿ, ಅದು ಸಂದೇಶ ಅಲ್ಲ ಪ್ರಭುಜಿ, ರಾಕೇಶ್ ಪ್ರಭು. ದಟ್ ಇಸ್ ನಾಟ್ ದ ಕನ್ಕ್ಲೂಷನ್, ದಟ್ಸ್ ನಾಟ್ ದ ಫೈನಲ್ ಮೆಸೇಜ್. ನೀವು ಹೇಳಿದ್ದು ಸರಿ, ಆದ್ರೆ ಒಂದು ಅಡಿಷನ್ ಮಾಡ್ಕೊಂಡು ಮತ್ತೊಂದ್ಸತಿ ನೀವೇ ಹೇಳಿದ್ರು, ವಾಟ್ ಶುಡ್ ಬಿ ಆಡೆಡ್ ದೇರ್. ನಾವು ಸುಮ್ಮನೆ ಹಂಗೆ ಇದ್ರೆ ನೋಡೋದು, ದಟ್ ಇಸ್ ನಾಟ್ ದ ಫೈನಲ್ ಮೆಸೇಜ್ ಅಂಡ್ ಕನ್ಕ್ಲೂಷನ್. ಮತ್ತೇನದು ಏನಾಗಿರ್ಬೇಕು? ಪ್ರಭುಪಾದರು ಹೇಳಿದ್ದು ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಸೇರಿಸ್ಕೊಂಡು ನೀವು ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಬದುಕು ಅಂತ
ಪ್ರಕಾಶ್ ಪ್ರಭು ಇನ್ನೊಂದ್ಸತಿ ಹೇಳಿ ಪ್ರಭುಜಿ. ಕೃಷ್ಣ ಪ್ರಜ್ಞೆ ಅಂತ ಸೇರಿಸ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಇದೇ ಮಾತು ಹೇಳಿ ಪ್ರಭುಜಿ. ಹಾ ಒಳ್ಳೆ ಪ್ರಭುಜಿ, ಕೃಷ್ಣ ಪ್ರಜ್ಞೆಯೊಂದಿಗೆ ಪ್ರತಿ ಹಾ ಕ್ಷಣನು ನಂಬುದು ಅನ್ನೋದನ್ನ ನಾವು ಅನುಸರಿಸ್ಕೊಂಡ್ರೆ, ವೆರಿ ಗುಡ್ ಇದು ಸಂತೋಷದ ಕ್ಷಣ ಅಂತ ನಾವು ಅನುಸರಿಸ್ಕೊಂಡ್ರೆ ಅದು ನಾವು ತುಂಬಾ ಚೆನ್ನಾಗಿರ್ತೀವಿ ಪ್ರಭುಜಿ. ಎಕ್ಸಲೆಂಟ್. ನೋಡಿ ಈ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರಕಾಶ್ ಪ್ರಭು, ನೋಡಿ ಕೃಷ್ಣನನ್ನು ಪಕ್ಕಿಟ್ಟು ಆ ತರ ಪ್ರಯತ್ನ ಮಾಡಕ್ ಹೋಗ್ತೀವಿ, ಅಲ್ಲಿ ನಮ್ಗೆ ಸೋಲಾಗತ್ತೆ. ಅಪಜಯನೇ ಜಾಸ್ತಿ ಪ್ರಭುಜಿ ಅಲ್ಲಿ. ಹಾ ವೆರಿ ಗುಡ್ ಪ್ರಭು, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ತುಂಬಾ ಸಂತೋಷ ಆಯ್ತು ನೀವು ಈ ಮಾತು ಹೇಳಿದಕ್ಕೆ. ನೋಡಿ ಧನ್ಯವಾದ ಪ್ರಭು. ಹಂಗೆ ಕೃಷ್ಣ ಇಲ್ಲಿ ಪ್ರಭುಪಾದರ ಒಂದು ಮೆಸೇಜ್, ಸಂದೇಶ, ಭಾವಾರ್ಥದಲ್ಲಿ ಈ ತರ ನಮಗೆ ಹೇಳ್ಕೊಡಕ್ ಹೋಗ್ತಿದ್ದಾರೆ. ನೋಡಿ ಈಗ ಪ್ರಕಾಶ್ ಪ್ರಭುಜರು ಹೇಳ್ದಂಗೆ ಕೃಷ್ಣ ಪ್ರಜ್ಞೆ ಅನುಭವಿಸ್ತಾ ಹೋದ್ರೆ ನಮಗೆ ಸಿಗುವಂತ ಅಪಜಯಗಳು, ನೋಡಿ ಪಾಂಡವರ ಬದುಕಲ್ಲಿ ಎಷ್ಟು ಒಂದು ಅವಮಾನಗಳು, ನೋಡಿ ಏನೇನೆಲ್ಲ ಆಯ್ತು. ನೋಡಿ ಕೃಷ್ಣ ಶುದ್ಧ ಭಕ್ತರು, ನೋಡಿ ಅವ್ರ ಬದುಕು ಹೆಂಗಿತ್ತು ಅನ್ನೋದನ್ನೇ ನೆನ್ಸ್ಕೊಂಡ್ಬಿಟ್ರೆ. ಕುಂತಿದೇವಿ ನೋಡಿ ಕುಂತಿದೇವಿ ಬಾಲ್ಯದಲ್ಲೇ ನೋಡಿ ಆಕೆಯನ್ನ ದತ್ತು ನೋಡಿ ಕೊಡ್ತಾರೆ. ಬೇರೆ ಒಬ್ಬ ನೋಡಿ ಪೃಥ ರಾಜನ ದತ್ತು ತಗೊಳ್ತಾನೆ. ಹೆತ್ತ ತಂದೆ ತಾಯಿ ಆಕೆಯನ್ನು ಸಾಕೋದಿಲ್ಲ. ನೋಡಿ ಹಂಗೆ ನೋಡಿ ದುರ್ವಾಸ ಮುನಿಗಳು ಸಿಗ್ತಾರೆ, ಒಂದ್ಸತಿ ಅವ್ರ ಸೇವೆ ಮಾಡ್ತಾಳೆ, ವರ ಸಿಗುತ್ತೆ. ನೋಡಿ ಮುಂದೆ ಅದನ್ನ ಪರೀಕ್ಷೆ ಮಾಡಕ್ ಹೋಗಿ ಕರ್ಣನ್ ಜನ್ಮ ಕೊಟ್ಬಿಡ್ತಾಳೆ. ನೋಡಿ ಹೆಂಗಿದೆ ಇದು ದುರಂತ. ನೋಡಿ ಆತನ ಆ ಮಗುವನ್ನ ತ್ಯಜಿಸ್ಬೇಕಾಗತ್ತೆ, ಬಿಟ್ಬಿಡ್ಬೇಕಾಗತ್ತೆ. ಗಂಗಾ ನದಿಯಲ್ಲಿ ನೋಡಿ ಒಂದು ಬುಟ್ಟಿಲಿ ಇಟ್ಟು ಬಿಟ್ಬಿಡ್ಬೇಕಾಗತ್ತೆ. ಆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಕಲ್ಪನೆ ಮಾಡ್ಕೊಳ್ಳಿ. ಮತ್ತೆ ನೋಡಿ ಮದ್ವೆ ಆಗಿ ನೋಡಿ ಕುರುವಂಶಕ್ಕೆ ಸೊಸೆಯಾಗಿ ನೋಡಿ ಪಾಂಡುರಾಜನ ಪತ್ನಿಯಾಗಿ ಹೋಗ್ತಾಳೆ. ನೋಡಿ ಅಲ್ಲಿ ಮತ್ತೆ ಎರಡನೇ ನೋಡಿ ಒಬ್ಬ ಸವತಿ ಬರ್ತಾಳೆ, ನೋಡಿ ಮಾದ್ರಿ. ನೋಡಿ ಹಂಗೆ ಮುಂದೆ ಕೆಲವು ದಿನ ಆದ್ಮೇಲೆ ಆ ಪಾಂಡುರಾಜನಿಗೆ ಮಕ್ಕಳೇ ಆಗಲ್ಲ ಅನ್ನೋ ತರ. ನೋಡಿ ಈ ತರ ನಿಮ್ಗೆ ಹಿನ್ನೆಲೆ ಎಲ್ಲ ಗೊತ್ತು. ಹರೇ ಕೃಷ್ಣ. ನೋಡಿ ಈ ಕಥೆಯನ್ನು ಮುಂದೆ ಇಟ್ಕೊಂಡ್ರೆ ಕನ್ನಡದಲ್ಲಿ ಗಾದೆ ಹೇಳ್ತಾರೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತಾರೆ. ನೋಡಿ ಹಂಗೆ ಆಕೆ ನೋಡಿ ಗಂಡ ಸಾಯ್ತಾನೆ. ನೋಡಿ ಮತ್ತೆ ನೋಡಿ ಇವರು ಕೌರವರ ಮನೆಯಲ್ಲಿ, ಧೃತರಾಷ್ಟ್ರನ ಮನೆಯಲ್ಲಿ ಆಶ್ರಯದಲ್ಲಿ ಇರ್ತಾಳೆ. ನೋಡಿ ಆಕೆ ನೋಡಿ ಅರಗಿನ ಮನೆಯಲ್ಲಿ ಆಕೆನ ಕೊಲ್ಲುವಂತ ಪ್ರಯತ್ನ ಆಗತ್ತೆ. ಆಕೆನ ಮಕ್ಕಳನ್ನ ಆಕೆ ಮಕ್ಕಳಿಗೆ ವಿಷ ಹಾಕ್ತಾರೆ. ನೋಡಿ ಬಹಳ ಮೋಸ ಆಗತ್ತೆ ನೋಡಿ, ಅಲ್ವಾ? ನೋಡಿ ಇದೆಲ್ಲ ಆಗತ್ತೆ. ನೋಡಿ ಅವ್ರನ್ನ ಕಾಡಿಗೆ ಕಟ್ತಾರೆ. ನೋಡಿ ಅವ್ರನ್ನ ಸೊಸೆಯನ್ನ ನೋಡಿ ರಾಜಸಭೆಯಲ್ಲಿ ಅವಮಾನ ಮಾಡೋ ಪ್ರಯತ್ನ ಆಗತ್ತೆ. ಈ ತರದೆಲ್ಲ ಆಗತ್ತೆ. ಕುಂತಿ ಮಹಾರಾಣಿ ಬದುಕು ನೋಡಿ ಹಂಗೇ ನೋಡಿ, ಅಲ್ವಾ? ನೋಡಿ ಹಂಗೆ ಆಕೆ ಆ ಕಷ್ಟಗಳು ಇನ್ನೂ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ನಾವೆಲ್ಲ ಹಂಗ್ ಮಾಡ್ಕೊಳಕ್ ಆಗಲ್ಲ. ನೋಡಿ ಹಿಂಗೆ ಅಪಜಯಗಳು, ಅವಮಾನಗಳು ಜಾಸ್ತಿ. ನೋಡಿ ಹಂಗೆ ಮುಂದೆ ಆ ರಾಜ್ಯವನ್ನ ನಡೆಸಿದವರು, ರಾಜ್ಯಭಾರ ಮಾಡಿದವರು ಕುಂತಿ ಮಕ್ಕಳೇ. ನೋಡಿ ಕುಂತಿ ಮೊಮ್ಮಕ್ಕಳು ಜನಮೇಜಯ, ನೋಡಿ ಪರೀಕ್ಷಿತ ಮಹಾರಾಜ, ನೋಡಿ ಹಿಂಗೆ ಹೋಗುತ್ತೆ. ಹರೇ ಕೃಷ್ಣ. ಹಾಗೆ ಪ್ರಕಾಶ್ ಪ್ರಭುಜಿ ಅವರು ಹೇಳಿದ್ದು ಬಹಳ ಮುಖ್ಯವಾದಂತ ಮಾತು. ತುಂಬಾ ಧನ್ಯವಾದ ಮತ್ತೆ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಮತ್ತೆ ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇಲ್ಲಿ ನೀವು ಸಾಂವಿಧಾನಿಕ ಅಂತ ಒಂದು ಪದ ಬಳಸಿದ್ರಲ್ಲ, ಹೇಳಿದ್ರಲ್ಲ ಪ್ರಭುಜಿ. ಸಾಂವಿಧಾನಿಕ ಅಂದ್ರೆ ಅರ್ಥ ಪ್ರಭುಜಿ ಗೊತ್ತಾಗ್ಲಿಲ್ಲ ಪ್ರಭುಜಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇವಾಗ ಹೇಳಿದ್ದ ಸಂವಿಧಾನಿಕ ಅಂತ ಹೇಳಿದ್ದು ಸಾಂವಿಧಾನಿಕ ಗುರುತನ್ನು ತ್ಯಜಿಸಿ ಅಂತ ಹೇಳಿದ್ರಲ್ಲ ಪ್ರಭುಜಿ. ಇಲ್ಲಿ ಸಂವಿಧಾನ ಪ್ರಭು ಹೇಳಿದ್ದು ಸಂವಿಧಾನಿಕ ಕಾನ್ಸ್ಟಿಟ್ಯೂಷನ್ ಇದು. ಅದು ನೋಡಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್
ದ ಸೋಲ್. ನೋಡಿ, ಜೀವೇರ ಸ್ವರೂಪ ಹಯ ಕೃಷ್ಣೇರ ನಿತ್ಯದಾಸ ನೋಡಿ ಅನ್ನುವಂಥದ್ದು ನಮ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ. ಆಕ್ಚುಲಿ ಅದರಲ್ಲಿ ಅರ್ಥ ನೀವು ತಗೋಬೇಕಾಗಿದ್ದದ್ದು. ನಮ್ಮ ಬದುಕಲ್ಲಿ ನಾವು ಇವಾಗ ಏನೆಲ್ಲ ಗುರುತಿಸ್ಕೊಂಡಿದೀವಿ ನೋಡಿ. ನಾನು ಈಗ ಪ್ರಸ್ತುತ ಇರುವಂತ ಹೆಸರು, ಈ ಕುಟುಂಬ ನೋಡಿ, ಇದೇನು ಐಡೆಂಟಿಟಿ ಇದೇ ಉಳಿಯೋದಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಕ್ಚುಲಿ ಏನು ಅಂದ್ರೆ ಕೃಷ್ಣನ ದಾಸರು, ಕೃಷ್ಣನ ಅಂಶ ಅನ್ನುವಂಥ ವಿಚಾರಗಳು ನಾವು ಮಾತಾಡಿದ್ವಿ. ನಾವು ಅದನ್ನ ಬಿಟ್ಟು ಬೇರೆ ಇನ್ನೇನೇನೋ ತಿಳ್ಕೊಂಡಿರ್ತೀವಲ್ಲ, ಅದೆಲ್ಲ ಸುಳ್ಳು ಅನ್ನೋ ತರ ವಿಚಾರ ನಾವು ಚರ್ಚೆ ಮಾಡಿದ್ವಿ. ಮತ್ತೆ ನಿಮ್ಗೆ ಅರ್ಥ ಆಯ್ತಾ? ನಮ್ಮ ನಿಜವಾದ ಗುರುತಿಸುವಿಕೆ ಯಾವುದು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಆ ಕಾನ್ಸ್ಟಿಟ್ಯೂಷನ್ ನೋಡಿ, ನಮ್ಮ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಲ್ಲ. ಒಂದು ಜೀವಕ್ಕೆ ನೋಡಿ ಒಂದು ಗುರುತಿಸಿಕೊಳ್ಳೋದು ಅಂತದ್ದು ಒಂದಿರುತ್ತೆ. ಅದೇನಂದ್ರೆ ಜೀವೇರ ಸ್ವರೂಪಯ ಕೃಷ್ಣೇರ ನಿತ್ಯ ದಾಸ ಅನ್ನುವಂಥದ್ದು. ನೀವೇನಾದ್ರೂ ಬರ್ದಿಟ್ಕೊಂಡಿದ್ದೀರಾ ಸಾರಿ ಎಕ್ಸಾಕ್ಟ್ಲಿ? ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಇದ್ರಲ್ಲಿ ಹೇಳಿ ಮಾತಾಜಿ, ಏನಾದ್ರು ಬರ್ದಿಟ್ಕೊಂಡಿದ್ರೆ ಹೇಳಿ. ನನ್ಗೆ ಅರ್ಥ ಆಗಿದ್ದು ನಾನು ಏನ್ ಚರ್ಚೆ ಅಂದ್ರೆ, ನಮ್ದು ಏನೇನೋ ಇರುತ್ತೆ, ಬೇರೆ ಬೇರೆ ಐಡೆಂಟಿಟಿ ಇರುತ್ತೆ. ಅದನ್ನೆಲ್ಲನೂ ಮೀರಿ ಕೃಷ್ಣನ ಜೊತೆಗೆ ಐಡೆಂಟಿಟಿ ಇಟ್ಕೋಬೇಕು ಅಂತ. ಪ್ರಭುಜಿ, ಇವಾಗ ಗೊತ್ತಾಯ್ತು ಪ್ರಭುಜಿ. ಭೌತಿಕವಾಗಿ ನಾವು ಏನನ್ನು ಒಂದಿರುತ್ತೋ ಅದನ್ನ ತ್ಯಜಿಸಿ ಆಧ್ಯಾತ್ಮಿಕವಾಗಿ ನಾವು ಒಂದು ಗುರುತನ್ನು ಇಟ್ಕೊಡೋದೇ ನಮ್ದು ಇದು. ಹೌದು ನೋಡಿ, ನೆನ್ನೆ ನೋಡಿ ಸತ್ತಾಗ ನಮ್ಮ ಐಡೆಂಟಿಟಿ ಎಲ್ಲ ಹೋಗ್ಬಿಡುತ್ತೆ. ಹೌದಾ? ಸತ್ತಾಗ ಐಡೆಂಟಿಟಿ ಹೋಗ್ಬಿಡುತ್ತೆ. ಭೌತಿಕವಾದ ಐಡೆಂಟಿಫಿಕೇಶನ್ ಎಲ್ಲ ಹೋಗ್ಬಿಡುತ್ತೆ ಪ್ರಭು. ಆಸ್ತಿಗಳು, ಅಂತಸ್ತುಗಳು, ಹೆಸರುಗಳು ಎಲ್ಲ ಹೋಗ್ಬಿಡುತ್ತೆ. ಕೊನೆಗೆ ಉಳ್ಕೊಳ್ಳೋದಲ್ಲಿ ಶವ, ಡೆಡ್ ಬಾಡಿ ಅಂತ ಅಲ್ವಾ? ನೋಡಿ, ಹಂಗೆ ನಮ್ಮ ಆತ್ಮತತ್ವ ನೋಡಿ, ಆತ್ಮ ಕೃಷ್ಣನ ಅಂಶ. ಇದು ನಮ್ಮ ನಿಜವಾದಂತ ಐಡೆಂಟಿಟಿ. ಆ ತರ ಅರ್ಥ ಮಾಡ್ಕೊಂಡು ಬಾಕಿ ಎಲ್ಲ ಐಡೆಂಟಿಟಿ ಹೋಗ್ಬಿಡುತ್ತೆ. ಅದನ್ನೇ ಮೃತ್ಯು ಸರ್ವ ಹರ್ಷಾಹಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಮೃತ್ಯು ಬಂದಾಗ ಎಲ್ಲ ನಮ್ಮ ಸಾಂವಿಧಾನಿಕ ನಾವೇನು ಅಂದ್ಕೊಂಡಿರ್ತೀವಿ ನೋಡಿ, ನಮ್ಮ ಐಡೆಂಟಿಟಿಗಳು, ನಾವ್ ಇಂಥವ್ರ ಮಕ್ಕಳು, ಇಂಥವ್ರ ಪತಿ, ಇಂಥವ್ರ ಪತ್ನಿ, ನಮ್ ಜಾತಿ ನೋಡಿ, ನನ್ನ ಅಧಿಕಾರ, ನನ್ನ ಸ್ಥಾನ ಮಾನ ನೋಡಿ. ಯಾರಾದ್ರೂ ರಾಜ ಆಗಿದ್ದಾನೆ ಅಂತೇಳಿ ಆತನನ್ನ ನೋಡಿ ಸತ್ರೆ, ರಾಜನ ಸತ್ರೇನು ಒಂದೇ ನೋಡಿ, ಒಬ್ಬ ಮಂತ್ರಿ ಸತ್ರೇನು ಒಂದೇ, ಒಬ್ಬ ಸೈನಿಕ ಸತ್ರೇನು ಒಂದೇ, ಒಬ್ಬ ಭಿಕ್ಷುಕ ಸತ್ರೇನು ಒಂದೇ, ಎಲ್ಲಾನು ಡೆಡ್ ಬಾಡಿ. ನೋಡಿ, ಈ ಚೆಸ್ ಗೇಮ್ ಆಡಿದ್ರೆ ನೋಡಿ, ಅದರಲ್ಲಿ ಕೆಲವು ಪಾನುಗಳನ್ನ ರಾಜ, ರಾಣಿ, ಮಂತ್ರಿ, ಸೈನಿಕ, ಕುದುರೆ ನೋಡಿ ಈ ತರದ್ದು ಗುರ್ತಿಸ್ತಾರೆ. ಆ ಆಟದಲ್ಲಿ ಅದನ್ನ ಒಡೆದಾಕಿದ್ರೆ ಅದೇನಾಗುತ್ತೆ, ಆ ಬಾಕ್ಸ್ ಒಳಗಡೆ ಬಿಸಾಕ್ತೀವಿ ಅಷ್ಟೇ. ಆ ಬಾಕ್ಸ್ ಒಳಗೆ ಬಿದ್ದಿದ್ದಾಗ ಅದಕ್ಕೆ ಏನಾದ್ರೂ ಪವರ್ ಇರುತ್ತಾ? ಐಡೆಂಟಿಟಿ ಇರುತ್ತಾ? ಇರೋದಿಲ್ಲ ನೋಡಿ. ಅಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನೋಡಿ ಅದಕ್ಕೊಂದು ಪವರ್ ಇರುತ್ತೆ. ಆಟ ಮುಗಿದ್ಮೇಲೆ ಅದಕ್ಕೆ ಅದೇ ಪವರ್ ಇರುತ್ತಾ? ಇರೋದಿಲ್ಲ. ಆ ಬಾಕ್ಸ್ ಏನೋ ಒಂದು ಹಾಕೊಂಡಿರ್ತೀವಿ ನೋಡಿ, ಚೆಸ್ ಪಾನುಗಳು ಇಡುವಂಥದ್ದು, ಅದ್ರೊಳಗಡೆ ಬಿಸಾಕ್. ಸೈನಿಕನು ಒಂದೇ, ರಾಜನು ಒಂದೇ ಅಲ್ವಾ? ಅರ್ಥ ಆಯ್ತಾ ಮಾತಾಜಿ? ನಮ್ಮ ಐಡೆಂಟಿಟಿ ಹೆಂಗೆ ಗುರ್ತಿಸ್ಕೋಬೇಕು, ಯಾವ್ದ್ರ ಜೊತೆ ಇಟ್ಕೊಂಡಿರ್ಬೇಕು, ಯಾವ್ದು ಉಳ್ಕೊಳ್ಳಲ್ಲ ಶಾಶ್ವತವಾಗಿ, ಯಾವ್ದು ಶಾಶ್ವತವಾಗಿರುತ್ತೆ. ಸೌಮ್ಯ ಮಾತಾಜಿ, ಅರ್ಥ ಆಯ್ತಾ? ಪ್ರಭುಜಿ, ಈಗ ಅರ್ಥ ಆಯ್ತು ಪ್ರಭುಜಿ. ಸಾಂವಿಧಾನಿಕ ಅನ್ನೋ ಪದ ಗೊತ್ತಾಯ್ತು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದೆಯಾ? ಮತ್ತೇನು ಇಲ್ಲದೆ ಇದ್ರೆ ಕಾರ್ಯಕ್ರಮ ಇಲ್ಲಿ ವಿರಾಮ ಕೊಡ್ತೀವಿ. ಮತ್ತೇನಾದ್ರೂ ಇದೆಯಾ? ಹರೇ ಕೃಷ್ಣ ಪ್ರಭು. ಇವತ್ತು ನಮ್ಮ ಮನೆಯವ್ರಿಗೆ 75 ವರ್ಷ ಕಂಪ್ಲೀಟ್ ಆಗಿದೆ ಪ್ರಭು. ಹರಿ ಜೈ. ಏನು ಅಮೃತ ಮಹೋತ್ಸವ ಅಂತ ಏನು ಹೇಳ್ತಾರೆ ಅಲ್ವಾ ಮಾತಾಜಿ? ಪ್ಲಾಟಿನಂ ಏನೋ ಹೇಳ್ತಾರಲ್ಲ ಪ್ರಭು. ಹೌದೌದು, ತುಂಬಾ ಸಂತೋಷ ಮಾತಾಜಿ. ಅಭಿನಂದನೆಗಳು. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಪ್ರಭುಜಿಯವರಿಗೆ ಆಯುರ, ಕೃಷ್ಣ ಭಕ್ತಿಯಲ್ಲಿ ಮುನ್ನಡೆಯಕ್ಕೆ ಎಲ್ಲಾನು ಪ್ರಾರ್ಥನೆ ಮಾಡ್ತೀವಿ. ನಿಮ್ಗೆ, ನಿಮ್ಮ ಕುಟುಂಬ. ನಮಸ್ಕಾರ. ಹರೇ ಕೃಷ್ಣ ಪ್ರಭು. ನಮಸ್ಕಾರ ಸರ್. ನಮಸ್ಕಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. మీకు అభినందనలు ప్రభుజీ. ಥ್ಯಾಂಕ್ಸ್ ಪ್ರಭು ಅವರೇ. ನಿಮ್ ದೇವಸ್ಥಾನಕ್ಕೆ ಬನ್ನಿ. ಬರ್ತೀವಿ ಸರ್.
ಆಯ್ತು ವಿಶೇಷ ಸರ್, ಬರ್ತೀವಿ. ಹಾ ಕುಟುಂಬದ ಒಂದು ಹಾ ವಿಶೇಷ ಪೂಜೆ. ಹಾ ಬರ್ತೀವಿ ಸರ್. ನಾವೆಲ್ಲರೂ ಪ್ರಭುಜಿಯವರಿಗೆ ನಮಸ್ಕಾರ. ಇನ್ನು ಯಾರಾದ್ರೂ ವಿಶೇಷ ದಿನಗಳಿದಾವ? ಶ್ವೇತಾ ಮಾತಾಜಿ. ಇಲ್ಲ ಪ್ರಭುಜಿ, ಯಾರು ಇವತ್ತೇನು ಹೇಳಿಲ್ಲ ಪ್ರಭುಜಿ. ಏನು ಇಲ್ಲದೆ ಇದ್ರೆ ಪ್ರಭುಜಿಯವರ ಹೆಸರೇನು ಮಾತಾಜಿ? ಕೃಷ್ಣಮೂರ್ತಿ ಪ್ರಭು, GN ಕೃಷ್ಣಮೂರ್ತಿ. ಅವರಿಗೆ 75ನೇ ವರ್ಷ ಇವತ್ತು ನೋಡಿ. ಅವರ ಅಮೃತ ಮಹೋತ್ಸವ ಆಚರಿಸ್ತಿದ್ದಾರೆ. ಭಗವಂತ ಅವ್ರಿಗೆ ವಿಶೇಷವಾದಂತ ಆಯುರಾರೋಗ್ಯ, ವಿಶೇಷ ಕೃಪೆ ಅವ್ರಿಗೆ ಅವ್ರ ಕುಟುಂಬದವ್ರು ಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತಾ, ಹಾಗೇನೆ ಎಲ್ಲ ಭಕ್ತರುಗಳಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಪ್ರಾರ್ಥಿಸ್ತಾ 3 ಸತಿ ಹರೇ ಕೃಷ್ಣ ಮಂತ್ರವನ್ನ ಹೇಳೋಣ. ಹಂಗೇನೆ ಎಲ್ಲರಿಗೂ ಮಹಾನವಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ 3 ಸತಿ ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ರಾಮ ಹರೇ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಪ್ರಭು ಎಲ್ಲಾರ್ಗುನು. ಮಾತಾಜಿ, ಪ್ರಭುಜಿ ಅವರು ಕೃಷ್ಣಮೂರ್ತಿ ಪ್ರಭುಜಿ ಅವರು ತಮ್ಮ ಐಡೆಂಟಿಟಿ GN ಅನ್ನ ಮರೆಯಲ್ಲ ನೋಡಿ ಪ್ರಭುಜಿ. ಮಾತಾಜಿ ಅದೇ ಪ್ರಭು, ನನ್ಗೂ ನಗು ಬರ್ತಾ ಇದೆ. ಎಲ್ಲೋದ್ರು ಅವ್ರ ಗುರುತನ್ನ ಅವ್ರು ಬಿಟ್ಕೊಡಲ್ಲ. ನಾನ್ ಹೇಳಲ್ಲ ಎಲ್ಲೂನು, ಆದ್ರೆ ಅವ್ರು ಅದನ್ನ ಸೇರ್ಸಿ ಹೇಳು ಅಂತಾರೆ ಯಾವಾಗ್ಲೂನು. ಖುಷಿ ಆಯ್ತು ಮಾತಾಜಿ, ಅದು ಅವ್ರ ಐಡೆಂಟಿಟಿ ಅದು. ಅದೇ ಪ್ರಭು. ತುಂಬಾ ಸಂತೋಷ. ಹರೇ ಕೃಷ್ಣ ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾ ಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿ ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಕೃಪಾ ಸಿಂಧುಭ್ಯೋ ಭಕ್ತಾನಾಂ ಪಾವನೇಭ್ಯೋ वैष्णवेभ्यो नमो नमः। अनंत कोटि वैष्णव वृंद की जय। श्रील प्रभुपाद की जय। गुरु महाराज की जय। हरे कृष्ण महामंत्र की जय। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಭುಜಿ ಪ್ರಭುಜಿ